ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀರಾಮಗೀತ ಶ್ಲೋಕ 42. ಗುರೋ ಸಕಾಶಾದಪಿ ವೇದವಾಕ್ಯತಃ ಸಂಜಾತ ವಿದ್ಯಾನುಭವೋ ನಿರೀಕ್ಷ್ಯತಂ. ಸ್ವಾತ್ಮಾನಮಾತ್ಮಸ್ಥಮುಪಾದಿವರ್ಜಿತಂ ಸ್ವಾತ್ಮಾನಮಾತ್ಮಸ್ಥ ಉಪಾದಿವರ್ಜಿತಂ. ಈ ಕಡೆ ದೀರ್ಘ ಬರ್ತಾಯಿದೆ, ಆ ಕಡೆ ದೀರ್ಘ ಬರ್ತಾ ಇಲ್ಲ. ಸ್ವಾತ್ಮಾನಮಾತ್ಮಸ್ಥ ಉಪಾಧಿವರ್ಜಿತಂ. ತ್ಯಜೇ ಸರಿ ಬರಲಿಲ್ಲ, ಪರವಾಗಿಲ್ಲ. ತ್ಯಜೇದಶೇಷಂ ಜಡಮಾತ್ಮಗೋಚರಂ ಪ್ರಕಾಶರೂಪೋಹಮಜೋಹಮದ್ವಯಃ ಸಕೃದ್ವಿಭಾತೋಹಮಿತೀವ ನಿರ್ಮಲಃ. ವಿಶುದ್ಧವಿಜ್ಞಾನಘನೋ ನಿರಾಮಯಃ ಸಂಪೂರ್ಣ ಆನಂದಮಯೋಹಮಕ್ರಿಯಃ. ಬ್ರಹ್ಮವಿದ್ಯೆ ಆಚಾರ್ಯ ಆಗಿರುವಂತಹ ರಾಮಚಂದ್ರಮೂರ್ತಿ ಕರ್ಮಯೋಗ, ಉಪಾಸನ ಯೋಗ ಅದೆಲ್ಲ ತಿಳಿಸಿ ಶ್ರವಣ ಹಾಗೂ ಮನನ, ಸಂಶಯ ರಹಿತವಾದ ಜ್ಞಾನಕ್ಕೆ ಮನನ ಅಂತ ಹೆಸರು. ಸಂಶಯ ಯಾವಾಗ ಬರುತ್ತೆ? ಶ್ರವಣ ಮಾಡ್ತಿದ್ದಾಗ ಬರುತ್ತೆ. ಆ ಪ್ರಶ್ನೆ ಬಂದಾಗಲ್ಲ ಅದನ್ನು ನಿವಾರಣೆ ಮಾಡಿ ಈಗ ನಿಧಿಧ್ಯಾಸನ ಶ್ಲೋಕವನ್ನು ಶುರು ಮಾಡಿದ್ದಾರೆ. 42ನೇ ಶ್ಲೋಕದಿಂದ 51ರವರೆಗೂ ನಿಧಿಧ್ಯಾಸನ ಶ್ಲೋಕಗಳು. ಅದರಲ್ಲಿ 42, 43 ನೋಡಿದ್ವಿ. ನಿಧಿಧ್ಯಾಸನ ಅಂದರೆ ಆತ್ಮಾನುಸಂಧಾನ, ಅದನ್ನು ಹೇಳ್ತಿದ್ದೆ ನೆನ್ನೆ. ಉಪಾಸನೆಗೂ ನಿಧಿಧ್ಯಾಸನಗೂ ಅರ್ಥವನ್ನು ತಿಳಿಬೇಕು. ಉಪಾಸನೆ ದ್ವೈತ ರೀತಿ, ನಿಧಿಧ್ಯಾಸನ ಅದ್ವೈತ ರೀತಿ. ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ನಿಧಿಧ್ಯಾಸನವನ್ನೇ ಉಪಾಸನೆ ಅಂತ ಯಾರು ಹೇಳಿದ್ರೆ ಓಕೆ, ಆವಾಗ ಏನನ್ನು ನೀವು ಉಪಾಸನೆ ಅಂತ ಹೇಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಬೇಕು. ಆತ್ಮಾನುಸಂಧಾನವನ್ನೇ ಉಪಾಸನಾ ರೀತಿಯಲ್ಲಿ ಮಾಡ್ತಿದ್ದೀನಿ ಅಂತಂದರೆ ಅದನ್ನು ಆವಾಗ ಉಪಾಸನೆ ಅನ್ನುವಂಥ ಪದ ಸರಿಗಿದೆ. ಅದೇ ಸಾಧಾರಣವಾಗಿ ಆ ಪದವನ್ನು ಉಪಯೋಗಿಸ್ಬೇಕಂದ್ರೆ ನಿಧಿಧ್ಯಾಸನ ಇಲ್ಲ ಆತ್ಮಾನುಸಂಧಾನ ಅಂತ ಹೇಳಬೇಕು. ಉಪಾಸನೆ ಬರಲ್ಲ. ಉಪಾಸನೆಗೆ ಯಾವಾಗಲೂ ಒಂದು ಆಬ್ಜೆಕ್ಟ್ ಇರಬೇಕು, ಅದು ದ್ವೈತವಾಗಿರಬೇಕದು. ಇಲ್ಲಿ ನಿಧಿಧ್ಯಾಸನದಲ್ಲಿ ದ್ವೈತ ಇಲ್ಲ, ಅದ್ವೈತವೇ. ಆ ರೀತಿಯಾಗಿ ನಿಧಿಧ್ಯಾಸನ ಅಂದರೆ ಧ್ಯಾನಕ್ಕೆ ಕೂರಬೇಕು ಅಂದರೆ, ವೇದಾಂತದ ಧ್ಯಾನಕ್ಕೆ ಕೂರಬೇಕು ಅಂದರೆ ಹಲವಾರು ವರ್ಷಗಳ ಕಾಲ ಶ್ರವಣ ಮನನವನ್ನು ಮಾಡಿರಬೇಕು. ನಾನು ಯಾರು ಅನ್ನೋದು ತಿಳಿದಿರಬೇಕು. ಆ ಥರ ತಿಳಿದಾಗಲೇ ಒಂದು ಕಡೆ ಕೂತು ಧ್ಯಾನ ಮಾಡೋಕ್ಕೆ ಸಾಧ್ಯ. ನಮಗೆ ಇವಾಗ ನಾವೆಲ್ಲ ನಾನು ಯಾರೋ ಅಂತ ತಿಳಿದಿದ್ದೀವಿ, ಆದರೆ ಧ್ಯಾನ ಮಾಡ್ತಿದ್ದೀವ? ಏನೋ ತಪ್ಪು ಧ್ಯಾನವನ್ನು ಮಾಡ್ತಿದ್ದೀವಿ. ನಾನು ಇಂಥವನು, ಹೀಗೆ ಹಾಗೆ ಅಂತೆಲ್ಲ ತಪ್ಪಿನ ಧ್ಯಾನ. ಅದೆಲ್ಲ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನ್ಯೂಸ್ ಪೇಪರಲ್ಲೆಲ್ಲ ಹಾಕ್ತಾರೆ. ಯೋಗಶಾಸ್ತ್ರದವರು ಹೇಳ್ತಾರೆ. ಆದರೆ ನಾವು ಮಾಡುವಂತಹ ಧ್ಯಾನ ನೆಮ್ಮದಿ ಕೊಡ್ತಿದೆಯಾ? ಇಲ್ಲ. ಇದು ಧ್ಯಾನ ನೆಮ್ಮದಿ ಕೊಡೋದಲ್ಲ, ಆನಂದವನ್ನು ತಂದು ಕೊಡುತ್ತೆ. ಆನಂದವಾಗಿ ನೀನಿದೆಯಾ ಅಂತ ಹೇಳುತ್ತೆ. ಯಾವುದು ವೇದಾಂತದ ಧ್ಯಾನ. ಹಾಗೆ ನಾವೇ ಮಾಡಬೇಕದು. ಯಾರು ಶ್ರವಣ ಮನನ ಮಾಡ್ಕೊಂಡಿದ್ದಾನೋ ಅವನೇ ನಿಧಿಧ್ಯಾಸನಕ್ಕೆ ಕೂರಬೇಕು. ಇಲ್ಲಿ ಪ್ರಾಕ್ಸಿ ಇಲ್ಲ, ನೆನ್ನೆ ಹೇಳಿದ ಥರ ಪ್ರಾಕ್ಸಿ ಇಲ್ಲ. ನನಗೋಸ್ಕರ ನೀವು ಧ್ಯಾನ ಮಾಡಿ ಅಂತ ಕೇಳೋಕ್ಕಾಗಲ್ಲ. ನೆಮ್ಮದಿ ಯಾರಿಗೆ ಬೇಕು? ನನಗೆ ಬೇಕು. ಹೊಟ್ಟೆ ಹಸಿವಾದಾಗ ಊಟ ಯಾರು ಮಾಡಬೇಕು? ನಾನು ಮಾಡಬೇಕು. ಎಷ್ಟೇ
ಚೆನ್ನಾಗಿ ಅಡುಗೆ ಮಾಡಿದ್ರು ಮನೆಯವರೋ ತಾಯಿನೋ ಅಪ್ಪನೋ ಯಾರೇ ಮಾಡಿಕೊಟ್ರು ಹಶು ಅನಗ್ತಾನೆ. ಆರೋಗ್ಯ ಕೆಟ್ಟಾಗ ಮಾತ್ರ ಯಾರು ತಗೊಳ್ಬೇಕು? ಎಲ್ಲ ಪ್ರಾಕ್ಸಿ ಆಗೋದೇ ಇಲ್ಲ. ಕರ್ಮಕಾಂಡದಲ್ಲಿ ಮಾತ್ರ ಆಗತ್ತೆ. ಆರೋಗ್ಯ ಸರಿ ಇಲ್ಲ, ಅವ್ರ ಹೆಸರಲ್ಲಿ ಜಪ ಮಾಡಿ ಇದು ಹೋಮ ಹವನಾದಿಗಳನ್ನು ಮಾಡಿ. ಮೋಕ್ಷ ಯಾರಿಗೆ ಬೇಕು? ನನಗೆ ಬೇಕು. ಮೋಕ್ಷ ಅಂದ್ರೇನು? ಆನಂದ. ಅದು ಯಾರು ಗಳಿಸ್ಬೇಕು? ನಾನು. ಇನ್ನೊಬ್ರು ಗಳಿಸೋಕ್ಕಾಗಲ್ಲ ನನಗೋಸ್ಕರ. ಇನ್ನೊಬ್ಬರು ತೊಂದರೆ ಕೊಡ್ತಿದ್ದು ದೂರ ಇದ್ದರೆ ಮೋಕ್ಷ. ಅದು ಇಂಗ್ಲೀಷಲ್ಲಿ ಒಂದು ಹೇಳ್ತಾರಲ್ಲ, ಅದು ಒಂದು ಫ್ರೇಸ್ ಇದೆಯಲ್ಲ, ವೆನ್ ಎವರ್ ದೇ ಕಮ್ ಸಮ್ ಪೀಪಲ್ ಗಿವ್ ಹ್ಯಾಪಿನೆಸ್ ವೆನ್ ದೇ ಕಮ್, ಸಮ್ ಪೀಪಲ್ ಗಿವ್ ಹ್ಯಾಪಿನೆಸ್ ವೆನ್ ದೇ ಗೋ. ಹಾಗೆಂತ ಒಂದು ಫ್ರೇಸ್ ಇದೆ ಇಂಗ್ಲೀಷಲ್ಲಿ. ಅದೇನೋ ಆ ಥರ ಏನೋ ಇದೆ. ಸೊ ಹಾಗಲ್ಲ, ನೆಮ್ಮದಿಯಾಗಿರಬೇಕು. ಅದಕ್ಕೆ ವೇದಾಂತದ ನಿಧಿಧ್ಯಾಸ ತಿಳಿದಿರಬೇಕು. ವಿದ್ಯಾನುಭವ ಅಂತ ಒಂದು ಪದ ಇತ್ತು 42ನೇ ಶ್ಲೋಕದಲ್ಲಿ. ವಿದ್ಯಾನುಭವ, ಸಂಜಾತ ವಿದ್ಯಾನುಭವ, ಅದು ಸಾಧಕನ ಹೆಸರು ಅಂತ ಹೇಳಿದೆ. ಮತ್ತು ಎಲ್ಲ ಈ ಕಾರ್ಯಪ್ರಪಂಚವನ್ನೆಲ್ಲ ಭೌತಿಕವಾಗಿ ಇಂಟೆಲೆಕ್ಚುಲಿ ರಿಮೂವ್ ಮಾಡ್ತಾ ಹೋಗಬೇಕು. ಎಲ್ಲ ಜಡವನ್ನೆಲ್ಲ ರಿಮೂವ್ ಮಾಡ್ತಾ ಹೋಗಬೇಕು. ಆಗ ಇರುವಂತಹ ಸ್ವರೂಪ ಮಾತ್ರ ನನ್ನದು ಅಂತ 42ನೇ ಶ್ಲೋಕದಲ್ಲಿ ನೋಡಿದ್ವಿ. 43ನೇ ಶ್ಲೋಕದಲ್ಲಿ 43ನೇ ಶ್ಲೋಕದಲ್ಲಿ ನನ್ನ ಸ್ವರೂಪದ ಲಕ್ಷಣವನ್ನು ಇತ್ತು. ಅಹಂ ಪ್ರಕಾಶರೂಪ, ಅಹಂ ಅಜಃ ಅದ್ವಯ ಸಕೃದ್ವಿಭಾತಃ ಅತೀವ ನಿರ್ಮಲಃ. ಇದು ತುಂಬ ಅವಶ್ಯಕತೆ. ಪ್ರಕಾಶರೂಪವನ್ನು ಹೇಗೋ ಒಪ್ಕೊಳ್ತೀರಿ, ಯಾಕಂದರೆ ಅರಿವು ಸ್ವರೂಪ ಇರೋದರಿಂದ ಒಪ್ಕೊಳ್ತೀರಿ. ಅಜಃ ಅನ್ನೋದು ಒಪ್ಕೊಳ್ಳೋದು ಕಷ್ಟ. ನಾವು ಹುಟ್ಟಿಲ್ಲ ಅನ್ನೋದು ಒಪ್ಕೊಳ್ಳೋದು ಕಷ್ಟ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಅದ್ವಯ ಒಪ್ಪಬೋದು, ಸಕೃದ್ವಿಭಾತಃನೂ ಒಪ್ಪಬೋದು. ಅತೀವ ನಿರ್ಮಲ ಒಪ್ಪೋದು ಕಷ್ಟ. ಮನಸ್ಸು ಪೂರ್ತಿ ಕಲ್ಮಶಗೊಂಡಿದೆ, ಆದರೆ ಇಲ್ಲಿ ತದ್ವಿರುದ್ಧವಾಗಿ ಹೇಳ್ತಿದೆ ಅತೀವ ನಿರ್ಮಲ ಅಂತ. ವಿಶುದ್ಧ ವಿಜ್ಞಾನ ಘನಃ ನಿರಾಮಯ, ಇಲ್ಲಿವರೆಗೂ ನೋಡಿದ್ವಿ ನೆನ್ನೆ. ಕೊನೆಯ ಸಾಲೇನು? ಸಂಪೂರ್ಣ ಆನಂದಮಯ ಅಹಂ ಅಕ್ರಿಯ. ಅಕ್ರಿಯ ಅಂದರೆ ಯಾವ ಕ್ರಿಯೆಯೂ ನನ್ನಲ್ಲಿ ಆತ್ಮವಸ್ತುವಿನಲ್ಲಿ ಇಲ್ಲ. ಅಹಂಕಾರದಲ್ಲಿ ಕ್ರಿಯೆ ಇದೆ, ಆತ್ಮನಲ್ಲಿ ಕ್ರಿಯೆ ಇಲ್ಲ. ಅಹಂಕಾರಕ್ಕೆ ಕರ್ತೃತ್ವ ಭೋಕ್ತೃತ್ವ ಅನ್ನೋದಿದೆ, ಆತ್ಮಕ್ಕೆ ಆತ್ಮೇನು ಶುರುನಲ್ಲಿ ಹೇಳಿದ್ನಲ್ಲ, ಇದೆ. ಶುರು ಅಂದರೆ ಇಲ್ಲಲ್ಲ, ನವಂಬರಲ್ಲಿ ಹೇಳಿದ್ದೆ. ಅಕರ್ತೃತ್ವ ಅಭೋಕ್ತೃತ್ವ. ಕರ್ಮ ಯಾಕೆ ಮಾಡ್ತೀವಿ? ಏನೋ ಒಂದು ಗಳಿಸೋದಕ್ಕೋಸ್ಕರ ಮಾಡ್ತೀವಿ. ಇಚ್ಛಾದಿ ರಾಗಾದಿ ಸುಖ ಅಂತ ಬಂತಲ್ಲ, ಇಚ್ಛಾದಿ ರಾಗಾದಿ ಸುಖ ಪ್ರತ್ಯಯಕ್ಕೆ. ನನ್ನಲ್ಲಿ ಏನೋ ಒಂದು ಕೊರತೆ ಇದ್ದರೆ ಕರ್ಮ ಮಾಡಬೇಕು ಅಂತ ಅನಿಸುತ್ತೆ. ಕೊರತೆ ಇಲ್ಲ ಅಂದರೆ ಒಬ್ಬ ಜ್ಞಾನಿಗೆ ಕೊರತೆ ಇರೋದಿಲ್ಲ, ಯಾಕಂದರೆ ಅವನು ಪೂರ್ಣ ತೃಪ್ತನಾಗಿದ್ದಾನೆ. ಅವನಿಗೋಸ್ಕರ ಏನು ಕರ್ಮವನ್ನು ಮಾಡ್ಕೊಳ್ಳೋದೇ ಇಲ್ಲ. ಅವನು ಲೋಕಕ್ಷೇಮಾರ್ಥವಾಗಿ ಮಾಡ್ತಿರ್ತಾನೆ. ಆ ಲೋಕಕ್ಷೇಮಾರ್ಥವಾಗಲೂ ಮಾಡಿದಾಗ ಮಾಡಬೇಕಂದ್ರೆ ಜ್ಞಾನಿಗೆ ಅಹಂಕಾರ ಇರಲ್ಲ. ಯಾಕೆ? ಆತ ಈಶ್ವರನ ಅಂಶ, ಈಶ್ವರನೇ ಮಾಡಿಸೋದದು. ಲೋಕ ಸಂಗ್ರಹ ಅಂದರೆ ಅವನ ಪ್ರಾರಬ್ಧ ಅಲ್ಲ, ಸಮಷ್ಟಿ ಪ್ರಾರಬ್ಧ. ಎಲ್ಲರ ಪ್ರಾರಬ್ಧದ ಇಚ್ಛೆಯ ಪೂರಕವಾಗಿ ಕರ್ಮ ನಡೆಯುತ್ತೆ. ಶಂಕರರು ಇಷ್ಟಪಟ್ಟು ಮಠ ಸ್ಥಾಪನೆ ಮಾಡಲಿಲ್ಲ. ಅವೈದಿಕದ ಹಿನ್ನೆಲೆಯಲ್ಲಿ ಸುಮಾರು ಕೆಲಸ ನಡೀತಾ ಇತ್ತು. ಧರ್ಮ ಸ್ಥಾಪನೆಗೋಸ್ಕರ ಮಠವನ್ನು ಸ್ಥಾಪನೆ ಮಾಡಿದ್ರು. ಆ ಧರ್ಮ ಸ್ಥಾಪನೆ ಆಗಬೇಕಂದ್ರೆ ಎಲ್ಲರ ಮನಸ್ಸಿನಲ್ಲೂ ಆ ಚಿಂತೆ ಇತ್ತಲ್ಲ, ಪ್ರಾರ್ಥನೆ ಮಾಡಿಕೊಂಡ್ರಲ್ಲ. ಆ ಕಮಲಜ ದೈತಾಷ್ಟಕದಲ್ಲಿ ನಾವು ಹೇಳಲ್ವ, ಕಲ್ಯಾದೌ ಪಾರ್ವತೀಶಃ ಪ್ರವರ ಸುರಗಣಃ ಪ್ರಾರ್ಥಿತ ಶ್ರೌತವರ್ಥಮ ಪ್ರಾಬಲ್ಯಂ ನೇತುಕಾಮೋ ಯದಿವರ ವಪುಷಾ ಆಗತ್ಯಯಾಂ ಶೃಂಗಶೈಲೆ. ಕಲ್ಯಾದೌ ಕಲಿಯುಗದಲ್ಲಿ ಪಾರ್ವತೀಶ ಅಂದರೆ ಈಶ್ವರ. ಕಲ್ಯಾದೌ ಪಾರ್ವತೀಶ ಪ್ರವರ ಸುರಗಣ, ಎಲ್ಲ ದೇವತೆಗಳು ಋಷಿಗಳೆಲ್ಲ ಹೋಗಿ ಈಶ್ವರನ ಹತ್ರ ಪ್ರಾರ್ಥನೆ ಮಾಡಿದ್ರು. ಈ ಥರ ಅಧರ್ಮ ತಾಂಡವವಾಡ್ತಿದೆ, ಬುದ್ಧ ಬಂದು ತುಂಬ ತೊಂದರೆ ಕೊಡ್ತಿದ್ದಾನೆ, ಅಂದರೆ ಬೌದ್ಧ ತೊಂದರೆ ಕೊಡ್ತಿದ್ದಾನೆ, ಧರ್ಮ ಸ್ಥಾಪನೆ ಆಗಬೇಕಾಗಿದೆ. ಕಲ್ಯಾದೌ ಪಾರ್ವತೀಶ ಪ್ರವರ ಸುರಗಣ ಪ್ರಾರ್ಥಿತಃ ಶ್ರೌತವರ್ಥಮ. ಶ್ರುತಿ ಪ್ರೋಕ್ತವಾದ ವೈದಿಕ ಕರ್ಮವನ್ನು ಮಾಡೋಕ್ಕೆ ಆಗ್ತಿಲ್ಲ. ಪ್ರಾಬಲ್ಯಂ ನೇತು ಕಾಮಃ ಯತಿವರ ವಪುಷ. ಎಲ್ಲರ ಕಾಮ, ಯಾರ ಕಾಮ? ದೇವತೆಗಳ ಋಷಿಗಳ ಕಾಮ. ಅದಕ್ಕೆ ರಾಮಕೃಷ್ಣ ಪರಮಹಂಸರು
ರೈಪಿಗೋ ಅಂತ ಹೇಳ್ತಾರೆ. ಸಾತ್ವಿಕವಾದ ಕಾಮ ಇರಬೇಕು, ಯಾಕಂದರೆ ಇನ್ನೊಬ್ರಿಗೆ ಸಹಾಯ ಆಗತ್ತೆ. ಪ್ರಾಬಲ್ಯಂ ನೇತು ಕಾಮೋ ಯತಿವರ ವಪುಷ ಆ ಯತಿ ವರ ವಪುಷ, ವಪು ಅಂದರೆ ಶರೀರ. ಸಾಂಬ ಸದಾಶಿವನು ಈಶ್ವರನು ಶಂಕರಾಚಾರ್ಯ ರೂಪದಲ್ಲಿ ಆಗತ್ಯಯಾಂ ಶೃಂಗಶೈಲೆ, ಶೃಂಗೇರಿಗೆ ಬಂದ. ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಬರೆದರು. ಅಲ್ಲಿ ಬಂದು ಸುಮ್ಮನೆ ಇರಲಿಲ್ಲ ಅವರು. ಸಂಸ್ಥಾಪ್ಯಾಂ ಪ್ರಚಕ್ರೆ ಬಹುವಿಧ ನುತಿಭಿ ಸ್ವಾತ್ವಮಿಂದ್ ವರ್ಧಚೂಡ ವಿದ್ಯಾಂ ಶುದ್ಧಾಂಶ ಬುದ್ಧಿಂ ಹೇ ಕಮಲ ಜತೈತೆ ಸತ್ವರಂ ದೇಹಿ ಮಹ್ಯಂ. ಒಳ್ಳೆ ಮನಸ್ಸನ್ನು, ಒಳ್ಳೆ ಬುದ್ಧಿಯನ್ನು ತಕ್ಷಣವೇ ಕೊಡು. ನಿನ್ನ ಶ್ರೀಚಕ್ರ ಅರ್ಚನೆಯನ್ನು ಮಾಡಿದ್ದೀನಿ, ಆದಷ್ಟು ಬೇಗ ಮನಸ್ಸು ಶುದ್ಧಿ ಆಗಬೇಕು. ಯಾತಕ್ಕೋಸ್ಕರ? ವೇದಾಂತ ಚಿಂತನೆ ಅರ್ಥವಾಗಬೇಕು ಅಂತ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ಸಮಷ್ಟಿ ಪ್ರಾರಬ್ಧದಲ್ಲಿ ಕರ್ಮ ಇದ್ದಾಗ ಅದು ಒಳ್ಳೆಯದು, ಅದು ಎಲ್ಲರಿಗೂ ಸಹಾಯ ಮಾಡುತ್ತೆ. ನಮ್ಮ ಯಾಕೆ ಹೇಳಕ್ಕೆ ಬಂದು, ಆತ್ಮನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ. ನಮಗೆಲ್ಲ ಆ ಕರ್ತೃತ್ವ ಭೋಕ್ತೃತ್ವ ಇದೆ, ಯಾಕಂದರೆ ತೃಪ್ತಿ ಇಲ್ಲ ನಮಗೆ, ಇನ್ನೂ ಗಳಿಸ್ಬೇಕು ಅನ್ನುವಂಥ ಆಸೆ ಇದೆ. ಅದಕ್ಕೆ ಸ್ವಲ್ಪ ಫುಲ್ ಸ್ಟಾಪ್ ಹಾಕಬೇಕು. ತೃಪ್ತಿ ಅಂದರೆ ಏನೋ ಕಂಟೆಂಟ್ಮೆಂಟ್ ಬರಬೇಕು. ಯಾವಾಗ ಬರುತ್ತೆ? ಇಂದ್ರಿಯಗಳು ಕ್ಷೀಣಿಸ್ತಾ ಹೋದಾಗ ಬರುತ್ತೆ ಸ್ವಾಮೀಜಿ. 65-80 75-80 ಆದಾಗ ಬರುತ್ತೆ. ಇಲ್ಲ ಚಿಕ್ಕ ವಯಸ್ಸಲ್ಲೇ ಕಣ್ಣೋ ಕಿವಿನೋ ಏನೋ ಹೋಗಿದರೆ ಬರುತ್ತೆ. ಹಾಗಾಗಬಾರ್ದು. ಧಾತುಸು ಕ್ಷೀಯಮಾಣೇಶು ಅಂತೊಂದು ಸುಭಾಷಿತವೇ ಇದೆ. ಇಂದ್ರಿಯಗಳು ಸಂತೃಪ್ತ ಏನೋ ಪುಷ್ಟಿಯಲ್ಲಿದ್ದಾಗಲೇ ಇಂದ್ರಿಯ ನಿಗ್ರಹ ಮಾಡೋದು ಕಲಿಬೇಕು. 65-70 ಆದಮೇಲೆ ಕಾಣಿಸಲ್ಲ, ಕ್ಯಾಟ್ರಾಕ್ಟ್ ಬಂದ್ಬಿಟ್ಟಿದೆ, ಆಗ ನಾನು ಏನೂ ನೋಡಲ್ಲ ಅಂದರೆ ಕಾಣಿಸ್ತಾನೆ ಇಲ್ಲ, ನೋಡೋದಂಥದ್ದು ಅಲ್ವಾ? 45 ಆ ಕುದಿಯುವಂಥ ರಕ್ತ ರಜೋಗುಣ ಇದ್ದಾಗ ಆ ರಜೋಗುಣದಿಂದ ಮನಸ್ಸನ್ನು ಕಟ್ಟಿ ಹಿಡಿದು ಒಳಗಡೆ ನಿಲ್ಲಿಸಬೇಕು. ಅದು ಯೋಗ. ನೀಲಕಂಠ ದೀಕ್ಷಿತರು ಒಂದು ಕಡೆ ಹೇಳ್ತಾರೆ, ವೈರಾಗ್ಯವನ್ನು ಎಲ್ಲದರಲ್ಲಿಯೂ ಎಲ್ಲ ಕಡೆಯೂ ಸದಾ ಇರಬೇಕು ಅಂತ. ನಮಗೆ ವೈರಾಗ್ಯ ಇವಾಗ ಹೇಗಿದೆ? ನಮಗೆ ಇಷ್ಟ ಇಲ್ಲದಿರೋ ಜಾಗದಲ್ಲಿ ವೈರಾಗ್ಯ ಇದೆ, ಇಷ್ಟ ಇಲ್ಲದಿರೋ ವ್ಯಕ್ತಿಯಲ್ಲಿದೆ, ಎಲ್ಲದರಲ್ಲಿಯೂ ಇರಬೇಕು ಅಂತ. ನಮ್ಮ ವೈರಾಗ್ಯ ಎಲ್ಲ ಒಂಥರ ಕಂಡೀಷ್ನಲ್ ವೈರಾಗ್ಯ. ಇವರು ಬೇಡ ಅದಕ್ಕೆ ಇವ್ರ ಮೇಲೆ ವೈರಾಗ್ಯ, ಈ ಊಟ ಸರಿಯಿಲ್ಲ ಇದ್ರ ಮೇಲೆ ವೈರಾಗ್ಯ, ಈ ಜಾಗ ಸರಿಯಿಲ್ಲ ಇಲ್ಲಿ ಹೋಗಲ್ಲ, ಅದು ವೈರಾಗ್ಯ ಅಲ್ಲ. ಎಲ್ಲದರಲ್ಲಿಯೂ ವೈರಾಗ್ಯ ಬರಬೇಕು. ಸಂಪೂರ್ಣವಾಗಿ ಆತ್ಮತೃಪ್ತನಾಗಿದ್ದವನಿಗೆ ಅವನ ಆ ಥರ ಡಿಫ್ರೆನ್ಷಿಯೇಟೇ ಮಾಡೋದಿಲ್ಲ. ಸೊ ಹಾಗೆ ಇಲ್ಲಿ ಅಕ್ರಿಯ, ಯಾವ ಕ್ರಿಯೆಯೂ ಅವನಲ್ಲಿಲ್ಲ. ಕ್ರಿಯೆ ಇತ್ತು ಅಂತಂದರೆ ಭಕ್ತನ ಮನಸ್ಸಿನಲ್ಲಿ ಒಬ್ಬ ಜ್ಞಾನಿ ಕ್ರಿಯೆ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ, ಆದರೆ ಅವನ ದೃಷ್ಟಿಯಲ್ಲಿ ಕ್ರಿಯೆ ಇರಲ್ಲ. ರಮಣ ಮಹರ್ಷಿಗೂ ಪ್ರತಿನಿತ್ಯ ಅವರು ಗಿರಿವಲಂ ಮಾಡ್ತಾಯಿದ್ರು. 2 ಹೊತ್ತು ಮಾಡೋರು. ರಮಣ ಮಹರ್ಷಿಗೆ ಏನು ಅವಶ್ಯಕತೆ ಇತ್ತು? ಒಂದು 14 ಕಿಲೋಮೀಟರ್ ಸುತ್ತೋರು, ಇನ್ನೊಂದು ಬೆಟ್ಟವನ್ನು ಹತ್ತೋರು. ಮಧ್ಯಾಹ್ನ ಮಠ ಏಪ್ರಿಲ್ ಮೇ ಚೈತ್ರ ಮಾಸ ವೈಶಾಖ ಮಾಸದಲ್ಲಿ ಹತ್ತೋರು, ಬರೀ ಕಾಲಲ್ಲಿ ಸುಡತ್ತೆ. ಇದು ಇಲ್ಲೇ ಹೇಳಿದೆ ಕಳೆದ ಸರಿ, ಸೂರ್ಯೋಹೋಮ ಅಂತ ಹೇಳ್ಕೊಂಡು ಬಾ ಅಂತ ಅಲ್ವಾ? ಇಲ್ಲೇ ಹೇಳಿದ್ದೇನೋ ನವಂಬರಲ್ಲಿ, ಜ್ಞಾಪಕ ಇದ್ದರೆ. ಭಕ್ತ ಕರೆದ, ರಮಣ ಮಹರ್ಷಿಗಳು ಕರೆದ್ರು, ಬಾ ನನ್ನ ಜೊತೆಗೆ ಹೋಗೋಣ ಹಾಗೆ ಅಂತ. ಇಲ್ಲಿಗೆ ಗಿರಿವಲಂ ಮಾಡೋಣ ಅಂತ. ಗಿರಿವಲಂ ಅಂದರೆ ಬೆಟ್ಟ ಸುತ್ತೋದು 14 ಕಿಲೋಮೀಟ್ರ್. ಈ ಬಿಸಿಲಲ್ಲಿ ಹೋಗೋದಾ? ಯಾಕೆ ಏನಂತೆ, ನಾ ಹೋಗ್ತಿದ್ದೀನಲ್ಲ, ನೀವು ಹೋಗ್ತೀರಾ ಸ್ವಾಮಿ, ನಮಗಾಗತ್ತಾ? ಚಪ್ಪಲಿ ಹಾಕೊಂಡ್ರೂ ನಮಗೆ ನಡೆಯೋದು ಕಷ್ಟ ಬಿಸಿಲಲ್ಲಿ. ಎಷ್ಟೊತ್ತಿಗೆ 11:30 12:30 ಮಧ್ಯಾಹ್ನ 48 ಡಿಗ್ರಿ ಇರುತ್ತೆ ಬಿಸಿಲು. ಸೂರ್ಯೋಹಂ ಅಂತ ಹೇಳ್ಕೊಂಡು ಬಾ ಆಗತ್ತೆ ಅಂದರು. ನೀವು ತಮಾಷೆ ಮಾಡ್ತೀರಾ ಅಂದರು. ಹೇಳ್ಕೊಂಡು ಬಾ ಸೂರ್ಯೋಹಂ ಅಂತ ನೋಡೋಣ. ಹೇಳ್ದ ಬರೀ ಕಾಲಲ್ಲಿ ಅವ್ರ ಜೊತೆಗೆ ನಡೆದ್ಬಿಟ್ಟ. ಅಂದರೆ ಅವ್ರು ಆಶೀರ್ವಾದ ಮಾಡಿರ್ತಾರೆ, ಸುಮ್ಮನೆ ಅಲ್ಲ, ಆಶೀರ್ವಾದ ಇರುತ್ತೆ. ಮಹಾತ್ಮರ ಲಕ್ಷಣವೇ ಹಾಗೆ. ಪ್ರತಿನಿತ್ಯ ಸುತ್ತೋರು. ಆದಮೇಲೆ ಶೆಕೆ ಆಗೋದು ಅವ್ರಿಗೆ, ಬೀಸ್ಕೊಳ್ಳೋರು. ಶೆಕೆ ಆಗ್ತಿದೆ ಅಂದರೆ ಪಕ್ಕದಲ್ಲಿ ಬೀಸೋರು, ನೀರು ಕುಡಿ, ಬಾಯಾರಿಕೆ ಆಗುತ್ತೆ. ಇವಾಗ ಅದೊಂದು ನೆಕ್ಸ್ಟ್, ಜ್ಞಾನಿ ನೀರು ಕುಡಿತಾನಾ ಇಲ್ವಾ, ಶೆಕೆ ಆಗುತ್ತಾ ಇಲ್ವಾ ಆತನಿಗೆ, ಹೇಗೆ ಕೂತ್ಕೊಳ್ತಾನೆ, ಕ್ರಿಶ್ಚಿಯನ್ ಮಾತ್ರ ಹೇಗೆ ನಡೀತಾನೆ, ಸಾಧಾರಣವಾಗಿರ್ತಾನೆ. ಮನಸ್ಸಿನ ವೃತ್ತಿಯಲ್ಲಿ ಅವನ ಜ್ಞಾನ ಇರುತ್ತೆ. ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರಲ್ಲ. ಹೊರಗಡೆ ಎಲ್ಲ ಕಾರ್ಯವೂ ನಡೀತಾ ಇರುತ್ತೆ. ಹಶ್ವಾಗುತ್ತೆ, ನಮ್ಮ ಥರನೇ ಊಟ ಮಾಡ್ತಾರೆ. ಏಕಾದಶಿಗೆ 2 ಸತಿ ಊಟ ಮಾಡ್ಬೋದು.
ಅದೊಂದು ಪ್ರಸಿದ್ಧವಾದ ಈ ದ್ವೈತ ಸಂಪ್ರದಾಯದಲ್ಲೊಂದು ಸೂತ್ರ ಇದೆ, ಒಂದು ಸಾಲಿದೆ. ಏಕಾದಶ್ಯಂತು ಅಹೋರಾತ್ರಂ ಭೋಜನಂ ಕರ್ತವ್ಯಂ ದ್ವಯಂ ಅಂತೊಂದಿದೆ, ಕೇಳಿದ್ದೀರಾ? ದ್ವೈತ ಸಂಪ್ರದಾಯದಲ್ಲಿ ಹೇಳ್ತಾರೆ. ಏಕಾದಶ್ಯಂತು ಅಹೋರಾತ್ರಂ ಭೋಜನಂ ಕರ್ತವ್ಯಂ, ಅರ್ಥ ಆಗುತ್ತಲ್ಲ, ದ್ವಯಂ. ಏಕಾದಶಿ ದಿವಸದಂದು ವಿಶೇಷವಾಗಿ ಬೆಳಗ್ಗೆ ಹೊತ್ತು ರಾತ್ರಿ 2 ಸತಿ ಊಟ ಮಾಡಬೇಕಂತೆ. ಏನು ಹೀಗೆಲ್ಲ ಹೇಳ್ತಿಲ್ಲ, ದಾರಿ ತಪ್ಪಿಸ್ತೀರಲ್ಲ ನೀವು. ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾ ಸಾಲು. ಏಕಾದಶ್ಯಾಂತು ಅಹೋರಾತ್ರಂ ಭೋಜನ, ಅದು ಭೋಜನ ಅಲ್ಲ, ಅಹೋ ಜನರೇ ಅಂತ. ಅಹೋ, ಭೋ ಅಂದರೆ ಅಹೋ ಆಶ್ಚರ್ಯ ಜನರೇ, ಕರ್ತವ್ಯಂ ದ್ವಯಂ, ದ್ವಯ ಮಂತ್ರವನ್ನು, ದ್ವಯ ಮಂತ್ರ ಅಂದರೆ ಅಷ್ಟಾಕ್ಷರಿ ದ್ವಾದಶಾಕ್ಷರಿ ಮಂತ್ರವನ್ನು ಬೆಳಗ್ಗೆ ರಾತ್ರಿ ಮಾಡ್ತೀರಿ ಅಂತ. ಇವನು ಅದು ಸಾಲನ್ನು ಮರೆಸ್ಬಿಟ್ಟ, ಇವನಿಗೆ ಭೋಜನ ಜ್ಞಾಪಕ ಇತ್ತು. ಯಾಕಂದ್ರೆ ಮನಸ್ಸು ಅಲ್ಲೇ ಇರುತ್ತಲ್ಲ ಚಿಂತನೆ. ನಮ್ಮ ಕರ್ನಾಟಕದವರು ಫಲಹಾರ ಅಂದರೆ ಸಾಲಿಡ್ ಊಟ ಅಲ್ವಾ, ಫಲ ಆಹಾರ ಅದಷ್ಟೇ. ಹಣ್ಣು ಮಾತ್ರ ತಗೊಳ್ಬೇಕು, ಹಣ್ಣು ಹಾಲು. ನಾವು ಉಪ್ಪಿಟ್ಟು ಕೇಸರಿ ಭಾತೆಲ್ಲ ಹಾಕಿರ್ತೀವಿ ಫಲಹಾರಕ್ಕೆ ಅಲ್ವಾ. ಹಾಗೆ ಯಾಕೆ ಹೇಳಕ್ಕೆ ಬಂದೆ, ಎಲ್ಲೋ ಇದ್ದೆ. ಜ್ಞಾನಿಗೂ ಸಾಧಾರಣವಾಗಿರ್ತಾರೆ. ಅವರು ಮನಸ್ಸಿನ ವೃತ್ತಿಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಎಲ್ಲ ನೋಡೋ ದೃಷ್ಟಿಯಲ್ಲಿರುತ್ತೆ. ಅವ್ರಿಗೆ ಹಶ್ವಾಗತ ಮಾಡ್ತಾರೆ, ಅದರಿಂದ ಅವು ಮಾಡಬಾರ್ದು. ಪಾಪ ಶರೀರ ಬಿದ್ದು ಹೋಗುತ್ತೆ, ಮಹಾತ್ಮರಿಗೆ ಶರೀರ ಬಿದ್ದು ಹೋಗುತ್ತೆ ಅಷ್ಟೇ. ಮಹಾತ್ಮರ ಶರೀರ ಕಳ್ಕೊಂಡ್ರೆ ಯಾರಿಗೆ ಲಾಸು? ನಮಗೆ ಲಾಸು ಅಲ್ವಾ. ಸೊ ಹಾಗೆ ಅಕ್ರಿಯ, ಆ ತತ್ವದಲ್ಲಿ, ಆತ್ಮತತ್ವದಲ್ಲಿ ನಾವೆಲ್ಲರೂ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ನಿಧಿಧ್ಯಾಸನ ಶ್ಲೋಕ. ಆಮೇಲೆ ಸದಾ ಆನಂದಮಯ, ಆನಂದಮಯ ಕೋಶ ಅಂತಿದೆ, ಅದನ್ನು ತೊಗೊಳ್ಬಾರ್ದಲ್ಲಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅದೆಲ್ಲ ಇಲ್ಲಿ ಹೇಳ್ತಿರೋದು. ಆನಂದಮಯ ಕೋಶ ಅಜ್ಞಾನ, ಕಾರಣ ಶರೀರ ಅದು. ಸದಾ ಅಹಂ ಕಾರಣ ಶರೀರೋಸ್ಮಿ ಅಂತ ಹೇಳ್ತಿಲ್ಲ, ಯಾಕಂದರೆ ಅದು ಜಡ, ತಿಳಿಬೇಕು. ಇಲ್ಲಿ ಆನಂದ ಅಂದರೆ ಆನಂದ ಸ್ವರೂಪ ಅಂತ. ಸಂಪೂರ್ಣ ಆನಂದಮಯ, ನನಗೆ ಜೀವನದಲ್ಲಿ ಯಾವುದು ಲ್ಯಾಕಿಂಗೇ ಇಲ್ಲ, ಸಂತೃಪ್ತನಾಗಿದ್ದೀನಿ. ನನಗೆ ಲ್ಯಾಕಿಂಗ್ ಇದೆಯಾ? ಸಂಸಾರ, ಸಂತೃಪ್ತವಾಗಿರಬೇಕು. ಇದೆಲ್ಲ 43ನೇ ಶ್ಲೋಕ ನೆನ್ನೆ ಹೇಳಿದೆ, ಕಂಠಸ್ಥ ಮಾಡ್ಕೊಳ್ಳಿ ಅಂತ. ನಿಧಿಧ್ಯಾಸನವನ್ನು ಮಾಡುವಂತಹ ಪದ್ಧತಿ ಇವತ್ತೋ ನಾಳೆನೋ 10 ವರ್ಷ ಆದಮೇಲೋ ಮುಂದಿನ ಜನ್ಮಕ್ಕೋ ಬಂದರೆ ಈ ಶ್ಲೋಕವನ್ನು ಕಂಠಸ್ಥ ಮಾಡಿ ಇಟ್ಕೊಂಡಿದ್ರೆ ಈಸಿ. ಸರಿ, 44. ಸದೈವ ಮುಕ್ತೋ ಅಹಮಚಿಂತ್ಯ ಶಕ್ತಿಮಾನ್ ಅತೀಂದ್ರಿಯಜ್ಞಾನಮವಿಕ್ರಿಯಾತ್ಮಕಃ ಅನಂತಪಾರೋಹಮಹರ್ನಿಶಂಬುಧೈಃ ವಿಭಾವಿತೋಹಂ ಹೃದಿ ವೇದವಾದಿಭಿಃ. ಅಲ್ಲಿ ಧ್ಯಾನಸ್ಥನ ಕೂತಿದ್ದಾಗ ಏನು ಹೇಳ್ತಾನಂತೆ, ಅಹಂ ಸದಾ ಏವ ಮುಕ್ತಃ. ಮೇನ್ ಸೆಂಟೆನ್ಸ್ ಅದೇ, ಅಹಂ ಸದಾ ಏವ ಮುಕ್ತಃ. ಅಹಂ ಸೇರಿಸ್ಕೊಳ್ಬೇಕು, ಇದೆಯಲ್ಲ ಅಲ್ಲೇ ಮುಕ್ತೋಹಂ ಅಂತಿದೆ. ಅಹಂ ಸದೈವ ಇದೆ, ಅಹಂ ಸದಾ ಏವ ಮುಕ್ತಃ. ಸದಾ ಮುಕ್ತಿಯಲ್ಲಿಯೇ ನಾನಿದ್ದೀನಿ ಅಂತ ಅವನ ಮನಸ್ಥಿತಿ. ಯಾರ ಮನಸ್ಥಿತಿ? ನಿಧಿಧ್ಯಾಸನದಲ್ಲಿ ಕೂತಿರುವಂತಹ ಮನಸ್ಥಿತಿ ಏನೋ, ಸದಾ ಮುಕ್ತಿಯಲ್ಲಿ ನಾನಿದ್ದೀನಿ. ಆದರೆ ನಾವು ಹೇಗಿದ್ದೀವಿ? ನನಗೆ ಮುಕ್ತಿ ಬೇಕು ಅಂತ ಕೇಳ್ತಿದ್ದೀವಿ. ಮುಕ್ತಿ ಒಂದು ದಿವಸ ಬರುವಂಥದ್ದಲ್ಲ, ಒಂದು ದಿವಸ ಹೋಗುವಂಥದ್ದಲ್ಲ. ಅದ್ವೈತ ವೇದಾಂತದ ಪ್ರಕಾರ ಮುಕ್ತಿ ಈಸ್ ನಾಟ್ ಎ ಫ್ಯೂಚರ್ ಇವೆಂಟ್. ಒಂದು ದಿವಸ ಮುಕ್ತಿ ಗಳಿಸ್ತೀನಿ ಅಂತ ಅಲ್ಲ, ಅದ್ವೈತದಲ್ಲಿ ಹಾಗೆ ಬರೋದಿಲ್ಲ. ಅದ್ವೈತಗಳಾಗಿರುವಂತಹ ನಾವು ಮುಕ್ತಿಗೆ ಆ ಥರ ಆಶಯ ಪಡಬಾರ್ದು. ಒಂದು ದಿವಸ ಮುಕ್ತಿ ಬಂತು, 80ನೇ ವಯಸ್ಸಿಗೆ ನನಗೆ ಬಂತು ಅಂದರೆ ಯಾವುದು ಬರುತ್ತೋ ಅದು ಹೋಗಬೇಕು, ಬರೋದೆಲ್ಲ ಹೋಗಬೇಕು ಅಲ್ವಾ. ಶರೀರ ಬಂತು, ಒಂದು ದಿವಸ ಶರೀರ ಹೋಗಬೇಕು. ಮನಸ್ಸಲ್ಲಿ ಒಂದು ಒಳ್ಳೆ ವೃತ್ತಿ ಬಂತು, ಒಳ್ಳೆ ವೃತ್ತಿ ಹೋಗಬೇಕು. ಹಾಗೆ ಮುಕ್ತಿ ಬಂತು ಅಂತಂದರೆ ಮುಕ್ತಿ ಹೋಗುತ್ತೆ. ಮುಕ್ತಿ ಹೋಯಿತು ಅಂದರೆ ಏನು? ಪುನರ್ಜನ್ಮ ಸಿಕ್ತು ಅಂತ ಅರ್ಥ.
ಪುನರ್ಜನ್ಮ ಸಿಕ್ಕಿದ್ರೆ ಮತ್ತೆ ಸಾಯಬೇಕು ಅಂತ ಅರ್ಥ. ಇದನ್ನು ಮುಕ್ತಿ ಅಂತ ಕರಿತೀರಾ? ಅದನ್ನು ಮುಕ್ತಿ ಅಂತ ಕರಿತಿದ್ರೆ ನಾವು ಇವಾಗ ಇರೋದೆಲ್ಲ ಹಾಗೆ ತಾನೆ. ಅದಕ್ಕೂ ಏನು ವ್ಯತ್ಯಾಸ ಆಯಿತು? ಸದಾ ಮುಕ್ತನಾಗಿದ್ದೇನೆ. ಯಾಕೆ? ಆತ್ಮಸ್ವರೂಪನು ಸದಾ ಮುಕ್ತದಲ್ಲಿಯೇ ಆನಂದದಲ್ಲಿಯೇ ಇದ್ದಾನೆ. ಇದನ್ನೆಲ್ಲ ತಿಳಿಬೇಕು. ಇದೇ ವೆರಿ ಇಂಪಾರ್ಟೆಂಟ್. ಈ ಅದ್ವೈತದ ಲಕ್ಷಣವನ್ನು ತಿಳಿಲಿಲ್ಲ ಅಂದರೆ ನಾವು ದ್ವೈತಸ್ಥರಾಗಿಯೇ ಹುಟ್ಟಿರ್ತೀವಿ. ದ್ವೈತ ಸಂಪ್ರದಾಯದಲ್ಲಿ ಹಾಗಿರೋದು ಪರವಾಗಿಲ್ವ. ದಾಸೋಸ್ವಿಭಾವ ಅವ್ರಿಗಿರೋದು ಒಳ್ಳೆಯದು. ಯಾಕಂದರೆ ಅವ್ರು ಹಾಗೇ ಇರಬೇಕು. ಅವ್ರ ಗುರುಗಳು ಹೇಳಿಕೊಟ್ಟಿರೋದೇ ಹಾಗೆ. ಅವ್ರ ಗುರುಗಳು ಹೇಗೆ ಹೇಳಿಕೊಟ್ಟಿದ್ದಾರೆ ಅವ್ರು ಹಾಗಿದ್ದಾರೆ. ಅವರು ಸ್ವಧರ್ಮವನ್ನು ಆಚರಣೆ ಮಾಡ್ತಿದ್ದಾರೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಲ್ವಾ? ಅವ್ರು ಹಾಗೇ ಇರಬೇಕು. ಆದರೆ ಅದ್ವೈತಿಗಳಾಗಿರುವಂಥ ನಾವು ದ್ವೈತವನ್ನು ಪಾಲನೆ ಮಾಡಿದ್ರೆ ನಮ್ಮ ಸ್ವಧರ್ಮ ಯಾವುದು? ಅಹಂ ಪೂರ್ಣ ಬ್ರಹ್ಮ ಅಸ್ಮಿ ಅಂತ ಹೇಳಬೇಕು. ಅದು ಸ್ಮಾರ್ತರ ಶಂಕರಾಚಾರ್ಯರ ಅನುಗಾಯಿಗಳು. ಸ್ವಧರ್ಮೇ ನಿಧನಂ ಶ್ರೇಯ. ನಾವು ಪರಧರ್ಮವನ್ನು ಪಾಲನೆ ಮಾಡ್ತಿದ್ದೀವಿ ಇವಾಗ. ಪರಧರ್ಮ ಅಂದರೆ ದ್ವೈತ ಭಯಾವಹ, ಭಯ ಕೊಡುತ್ತಂತೆ. ಪರಧರ್ಮವನ್ನು ಆಚರಣೆ ಮಾಡಿದ್ರೆ ಭಯ ನಮಗೆ. ದ್ವೈತದಲ್ಲಿ ಹೆಚ್ಚು ಹೆಚ್ಚು ಇದ್ದಷ್ಟು ಭಯ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬೃಹದಾರಣ್ಯಕ ಹೇಳುತ್ತೆ. ಎಲ್ಲೆಲ್ಲಿ ನೀನು ಎರಡನ್ನು ನೋಡ್ತೀಯೋ ಅಲ್ಲಿ ನಿನಗೆ ಭಯ ಉಂಟತ್ತೆ. ಎರಡು ಬಂತು ಭಯ ಆಗಬೇಕು. ಒಂದೇ ಇದ್ದರೆ ಭಯ ಬರಲ್ಲ. ಮುಕ್ತಿ ಅನ್ನೋದು ನನ್ನ ಸ್ವರೂಪ. ಮುಕ್ತಿ ಅಂದರೆ ಏನು ದಯವಿಟ್ಟು ತಿಳಿಬಿಡಿ. ಅವತ್ತು ಹೇಳಿದೆ, ಇವತ್ತು ಹೇಳ್ತಿದ್ದೀನಿ. ಮನಸ್ಸಿನಲ್ಲಿ ಅದು ಚೇಂಜ್ ಆಗಬೇಕು. ಆ ಕಾಗ್ನಿಟಿವ್ ಚೇಂಜ್, ಪರ್ಸೆಪ್ಷನ್ ಬದಲಾವಣೆ ಆಗಬೇಕು. ಮುಕ್ತಿ ಅನ್ನೋದು ನನ್ನ ಸ್ವರೂಪ. ನನ್ನ ಸ್ವರೂಪ ಅಂತ ನಾನು ಹೇಳ್ತಿದ್ರೆ ಅದು ದೇಹ ಮನಸ್ಸಲ್ಲ, ನನ್ನಲ್ಲಿರುವಂತಹ ಶುದ್ಧ ಚೈತನ್ಯದ ಸ್ವರೂಪ, ಆನಂದ ಸ್ವರೂಪ. ಅದಕ್ಕೆ ಮುಕ್ತಿ ಅಂತ ಹೇಳೋದು. ಸದಾ ಆನಂದವಾಗಿರುವಂಥದ್ದೇ ಮುಕ್ತಿ. ಸದಾ ಆನಂದವಾಗಿರೋದು ಹೇಗೆ? ಅಶೇಷಂ ತ್ಯಜ ಅಂತೆಲ್ಲ ಬಂತಲ್ಲ. ಸೂರ್ಯನ ಉದಯ ಹಾಗೂ ಅಸ್ತಮ ನಿಮಗೇನಾದ್ರು ನಿಮ್ಮ ಕ್ರಿಯೆಗೆ ತೊಂದರೆ ಮಾಡ್ತಿದೆಯಾ? ಸೂರ್ಯನ ಉದಯ ಹಾಗೂ ಅಸ್ತಮ ನಿಮ್ಮ ನಿತ್ಯ ಜೀವನದ ಕ್ರಿಯೆಗೆ ಏನಾದರೂ ತೊಂದರೆ ಮಾಡ್ತಿದೆಯಾ? ಇಲ್ಲ ತಾನೆ. ಆದರೂ ಕ್ರಿಯೆ ಮಾಡ್ತಾನೆ ಇದ್ದೀರ ತಾನೆ. ಆತ್ಮ ಆಗಿರುವಂತಹ ನಾನು, ನನ್ನ ಉಪಾಧಿ ಆಗಿರುವಂತಹ ಮನಸ್ಸು ಬುದ್ಧಿ ಇದ್ದಾಗ ನನ್ನ ಸ್ವರೂಪವನ್ನು ಹೇಳೋಕ್ಕೆ ತೊಂದರೆ ಮಾಡುತ್ತಾ? ಯೋಚನೆ ಮಾಡಿ. ಪ್ರಶ್ನೆ ಕೇಳ್ತೀನಿ ಮತ್ತೆ. ಹೇಗೆ ಸೂರ್ಯ ಉದಯ ಹಾಗೂ ಅಸ್ತಮದಿಂದ ನನ್ನ ನಿತ್ಯ ಜೀವನದ ಕ್ರಿಯೆ ತೊಂದರೆ ಆಗ್ತಿಲ್ವೋ, ಹಾಗೆ ನಿಜ ಸ್ವರೂಪವಾಗಿರುವಂತಹ ಆತ್ಮವಸ್ತು ನಾನಾದಾಗ, ದೇಹ ಮನಸ್ಸು ನನ್ನ ಹತ್ತಿರ ಇದ್ದಾಗ ನಾನು ಪೂರ್ಣ ಬ್ರಹ್ಮಾಸ್ಮಿ ಅಂತ ಹೇಳೋಕ್ಕೆ ದೇಹ ಮನಸ್ಸು ಬಾಧ ಆಗ್ತಾ ಇದೆಯಾ? ಬಾಧ ಅಂದರೆ ತೊಂದರೆ ಕೊಡ್ತಾ ಇದೆಯಾ? ಆನಂದ ಹೇಳ್ಬೋದಲ್ವಾ? ಏನಂತ ಹೇಳ್ಬೋದು? ಅಹಂ ಪೂರ್ಣ ಆನಂದ ಅಸ್ಮಿ ಅಂತ ಹೇಳ್ಬೋದಲ್ವಾ? ಎಲ್ಲಿವರೆಗೂ ಹೇಳ್ಬೋದು? ನೀವು ಕೇಳೋವರೆಗೂ ಹೇಳ್ಬೋದಾ? ಪ್ರತಿನಿತ್ಯ ಹೇಳ್ಬೋದಾ? ಹೇಳಬೇಕು. ಆ ಉದಾಹರಣೆಯಲ್ಲಿ ಒಪ್ತೀವಿ ನಾವು. ಅಲ್ಲಿ ಏನು ತೊಂದರೆ ಮಾಡ್ತಿಲ್ಲ ಅಂತ ಒಪ್ತೀವಿ. ಇಲ್ಲೂ ಹಾಗೇನೆ. ಉಪಕರಣವನ್ನು ಉಪಕರಣ ರೀತಿಯಲ್ಲಿಯೇ ಉಪಯೋಗಿಸ್ಬೇಕು. ಉಪಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್. ಕಾರನ್ನು ಯಾತಕ್ಕೆ ಉಪಯೋಗಿಸ್ತೀವಿ? ಮನೆಯಿಂದ ಇಲ್ಲಿ ಬರೋದಕ್ಕೆ ಉಪಯೋಗಿಸ್ತೀವಿ. ಯಾವುದೋ ಒಂದು ವಾಹನ. ಕಾರಲ್ಲೇ ಕೂತಿರ್ತೀವ ಮನೆಗೆ ಹೋದ್ಮೇಲೂ? ಇಲ್ಲ ತಾನೆ. ಹಾಗೆ ದೇಹ ಮನಸ್ಸು ಅಂತ ಪ್ರಾರಬ್ಧವಶಾತ್ ಏನು ಬಂದಿದೆಯೋ ಅದು ಯಾತಕ್ಕೆ ಉಪಯೋಗಿಸ್ಬೇಕು? ಧರ್ಮಾನುಷ್ಠಾನಕ್ಕೆ. ಅದಾದ ಮೇಲೆ ಮೋಕ್ಷವನ್ನು ಅವಧಾರಣೆ ಮಾಡ್ಕೊಳ್ಳೋಕ್ಕೆ ದೇಹ ಮನಸ್ಸು ಬಿಟ್ಟರೆ ಅರ್ಥಕಾಮಕ್ಕೆ ದೇಹ ಮನಸ್ಸು ಅಲ್ಲ ಅಲ್ವಾ? ಅರ್ಥಕಾಮವನ್ನು ದೇಹ ಮನಸ್ಸಕ್ಕೆ ಉಪಯೋಗಿಸ್ಬಿಟ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಧರ್ಮ ಅನ್ನೋದೇನು? ಚಿತ್ತಶುದ್ಧಿ ಅಂತ ಇಲ್ಲಿ ಅರ್ಥ. ಶರೀರವನ್ನು ಧರ್ಮಾನುಷ್ಠಾನಕ್ಕೆ ಉಪಯೋಗಿಸಿ ಆ ಧರ್ಮವನ್ನು ದಾಟಿ ಆಧ್ಯಾತ್ಮಿಕ ಜೀವನದ ಮೋಕ್ಷಕ್ಕೆ ಬರಬೇಕು. ಯತ್ರ ವೇದಾಹ ಅವೇದಾಹ ಭವಂತಿ, ಎಲ್ಲಿ ವೇದಗಳೆಲ್ಲ ಅವೇದ ಆಗುತ್ತೋ ಅದು ಮೋಕ್ಷ ಸ್ಥಿತಿ ಅಂತ. ನನ್ನ ಮಾತಲ್ಲ, ಶಂಕರರ ಮಾತು. ಸೊ ಹಾಗೆ ಸದಾ ಏವ ಮುಕ್ತ. ಅಲ್ಲಿ ನೋಡಿ, ಏವಕಾರ ಬೇರೆ ಹಾಕಿದ್ದಾರೆ. ಸದಾ ಒಂದು ಕಾಲದಲ್ಲಿ ಇರುವಂಥದ್ದು ಒಂದು ಕಾಲದಲ್ಲಿ ಗಳಿಸುವಂಥದ್ದಲ್ಲ. ಆಗ ತಿಳಿಲೇಬಾರ್ದು. ಒಂದು ಕಾಲಕ್ಕೆ ಬರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಹಿಯರ್ ಆ್ಯಂಡ್ ನೌ. ಇಹೈವ ತೈರ್ಜಿತ ಸರ್ಗ. ಅಹಂ ಅಚಿಂತ್ಯ ಶಕ್ತಿಮತ್. ಅಚಿಂತ್ಯ ಅಂದರೆ ಮಾಯದ ಹೆಸರು. ಈ ಮಾಯದ ಶಕ್ತಿಯನ್ನು ತಗೊಂಡು ಈ ಕಾರ್ಯರೂಪವಾಗಿರುವಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೀನಿ. ಯಾರು ಮಾಡಿದ್ದಾನೆ? ನನ್ನ ಲಕ್ಷ್ಯ ಸ್ವರೂಪ ಆಗಿರುವಂತಹ ಆತ್ಮ.
ಅದ್ವೈತ ಮಕರಂದ ಯಾರು ಬಂದಿದ್ದೀರಿ ಅದ್ವೈತ ಮಕರಂದಕ್ಕೆ? ಹಾಂ, ಶ್ಲೋಕ ಹೇಳಿಪ್ಪ. ಮೊದಲನೇ ಕ್ಲಾಸಲ್ಲೇ ಮಾಡಿದ್ದೆ, ಮೊದಲನೇ ಕ್ಲಾಸಲ್ಲ, ಎರಡನೇ ಕ್ಲಾಸಲ್ಲಿ. ಅದ್ವೈತ ಮಕರಂದ ಮರ್ತೋಗಿದೆ ಸ್ವಾಮಿ. ಅದು ಜನವರಿ ಮಾಸದಲ್ಲಿ, ಪುಷ್ಯ ಮಾಸದಲ್ಲಿ ಮಾಡಿದ್ದು. ಚಳಿ ಇತ್ತು, ಆ ಚಳಿಲೇ ಮರ್ತುಬಿಟ್ವಿ. ಈಗ ವೈಶಾಖ ಮಾಸದಲ್ಲಿ ಕೇಳಿದ್ರೆ ಶೆಕೆ ಇತ್ತು, ಮರ್ತುಬಿಟ್ವಿ. ಕಾರ್ತಿಕ ಮಾಸದಲ್ಲಿ ಕೇಳಿದ್ರೆ ದಕ್ಷಿಣಾಯನ ಮರ್ತೋಯ್ತು. ಮಯ್ಯೇ ಓಧೇತಿ ಚಿದ್ವ್ಯೋಮ್ನಿ, ಮಯ್ಯ ಉಧೇತಿ ಚಿದ್ವ್ಯೋಮ್ನಿ ಜಗದ್ಗಂಧರ್ವ ಪತ್ತನಂ ಅತೋಹಂ ನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಂ. ಎರಡನೇ ಶ್ಲೋಕ, ಮೂರನೇದಾ? ಹಾಂ, ಮೂರನೇ ಶ್ಲೋಕ. ಹಬ್ಬ ಸಂಖ್ಯೆ ಜ್ಞಾಪಕ ಇದೆಯಲ್ಲ? ಹಾಂ ಅಲ್ವಾ, ನೋಡಿ ಹೇಳಿದ್ದು. ಹಾಂ, ಮಯ್ಯೇ ಉದೇತಿ ಚಿದ್ವ್ಯೋಮ್ನಿ, ಆಕಾಶದಂತೆ ಇರುವಂತಹ ನನ್ನ, ಆಕಾಶ ಎಲ್ಲಿ? ಆಕಾಶದಂತೆ ಇರುವಂತಹ ಆತ್ಮವಸ್ತುವು ಹೇಗೆ ಆಕಾಶದಲ್ಲಿ ಮೋಡಗಳು ಸೃಷ್ಟಿಯಾಗುತ್ತೋ ಹಾಗೆ ಆತ್ಮ ಅನ್ನುವಂತಹ ಆಧಾರದಲ್ಲಿ ಈ ಕಾರ್ಯ ಜಗತ್ತಾಗಿರುವಂಥದ್ದು ನನ್ನಲ್ಲಿಯೇ ಹುಟ್ಕೊಂಡಿದೆ. ಅದ್ವೈತ ಮಕರಂದದಲ್ಲಿ ನೋಡಿದ್ವಿ. ಹಾಗೆ ಇಲ್ಲಿ ಅಹಂ ಅಚಿಂತ್ಯ ಶಕ್ತಿಮತ್, ಮಾಯಾಶಕ್ತಿಯಿಂದ ನಾನು ಅದನ್ನು ಗಳಿಸಿದ್ದೀನಿ. ಈ ಮಾಯಾಶಕ್ತಿಯಿಂದ, ಈ ಮಾಯದಲ್ಲಿ ಶರೀರವೂ ಸೇರಿದೆ, ಶರೀರ ಮನಸ್ಸು ಸೇರಿದೆ. ಇವಾಗ ಹೇಳಿದ್ನಲ್ಲ, ಶರೀರ ಮನಸ್ಸನ್ನು ಯಾತಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ಬೇಕು. ಇಲ್ಲ ಅಂದರೆ ಮಾಯದಲ್ಲಿ ಸಿಕ್ಕಾಕೊಳ್ತೀವಿ. ಮಾಯದಲ್ಲಿ ಒಂದು ಸತಿ ಸಿಕ್ಕಾಕೊಂಡ್ರೆ ಆ ನೆಟ್ಟಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಮಹಾ ನೆಟ್ಟದು, ಇಂಟರ್ನೆಟ್ಗಿಂತ ದೊಡ್ಡ ನೆಟ್ಟದು ಅಲ್ವಾ? ಮಮ ಮಾಯಾ ದುರತ್ಯಯ ದೈವೀ ಹೇಷಾಂ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಕೃಷ್ಣ, ದೈವೀ ನನ್ನ ಅಧೀನದಲ್ಲಿ ಇದೆ ಅರ್ಜುನ ಮಾಯೆ. ದೈವೀ ಹೇಷಾಂ ಗುಣಮಯಿ ಮಮ ಮಾಯ, ನನ್ನ ಮಾಯೆ ಅಂತಂದ. ಐ ವಿಲ್ ಕ್ರಿಯೇಟ್ ದ ಸ್ಪೆಲ್ ಆನ್ ಪೀಪಲ್. ದುರತ್ಯಯ, ಯಾರು ಅದನ್ನು ದಾಟ್ಬೋದು? ಮಾಮೇವ ಏ ಪ್ರಪದ್ಯಂತೆ, ಯಾರು ನನ್ನಲ್ಲಿ ಶರಣಾಗ್ತಾರೋ. ಇದು ದ್ವೈತ ಸಂಪ್ರದಾಯರಿಗೂ ಹೋಲಿಸ್ಬೋದು, ಅದ್ವೈತಿಗಳಿಗೂ ಹೋಲಿಸ್ಬೋದು. ಧರ್ಮಾನುಷ್ಠಾನದಿಂದ ಎಲ್ಲ ಕರ್ಮವನ್ನು, ವೈದಿಕ ಕರ್ಮವನ್ನು ನನಗೆ ಸಮರ್ಪಣೆ ಮಾಡ್ತಾರೋ ಕರ್ಮದಿಂದ ಬಿಡುಗಡೆ ಆಗ್ತಾರೆ ಅಂತ ದ್ವೈತ ರೀತಿಯಾಗೂ ಹೇಳ್ಬೋದು. ಇದೆಲ್ಲ ನನ್ನ ವ್ಯಾಖ್ಯಾನ ಅಲ್ವಾ? ನಿಷ್ಕಾಮ ಕರ್ಮದಿಂದ ಮಾಡುವಂತಹ ಕರ್ಮ ಮೋಕ್ಷಕ್ಕೆ ಹೇತು, ಸಕಾಮ ಕರ್ಮ ಮಾಡುವಂಥದ್ದು ಮೋಕ್ಷಕ್ಕೆ ಬಾಧ. ಮಾಮೇವಯೇ ಪ್ರಪದ್ಯಂತೆ, ಪ್ರತಿಯೊಂದು ಬೆಳಗ್ಗೆ ಎದ್ದಾಗಿಂದ, ಹಾಸಿಗೆಯಿಂದ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಪ್ರತಿಯೊಂದು ಕರ್ಮವು ಕೃಷ್ಣ ನಿನಗರ್ಪಿತ, ಇಲ್ಲ ನಾನು ದೇವತೆಗೆ ನನಗರ್ಪಿತ ಅಂತ ಹೇಳಿದ್ರೆ ಅಲ್ಲಿ ಕರ್ತೃತ್ವ ಭೋಕ್ತೃತ್ವವೇ ಬರಲ್ವಲ್ಲ. ವೈದಿಕ ಕರ್ಮ ಮಾಡಿ, ಲೌಕಿಕ ಕರ್ಮ ಮಾಡಿ, ಸ್ನಾನ ಮಾಡೋದನ್ನು ಭಗವಂತನಿಗೆ ಅಂತ ಅರ್ಪಣೆ ಮಾಡಿ, ಊಟ ಮಾಡೋದು ಭಗವಂತನಿಗೆ ಅಂತ ಅರ್ಪಣೆ ಮಾಡಿ ಅಲ್ವಾ? ಎಲ್ಲವೂ ಅವನಿಗೆ ಅರ್ಪಣೆ ಮಾಡಿದ್ರೆ ಮಾಯಾಮೇತಾಂ ತರಂತಿತೆ, ದಾಟ್ಬಿಡ್ತೀರ, ಚಿತ್ತಶುದ್ಧಿ ಆಗತ್ತೆ. ಅದ್ವೈತ ದೃಷ್ಟಿಯಿಂದಲೂ ಈ ಮಾಮ್ ಅನ್ನೋದಕ್ಕೆ ಆತ್ಮತತ್ವ ಅಂತ ಅಲ್ಲಿ ವ್ಯಾಖ್ಯಾನ. ಕೃಷ್ಣ ಆತ್ಮಸ್ವರೂಪನಾಗಿ ಹೇಳ್ತಿದ್ದಾನೆ. ಅಂದರೆ ನಿಮ್ಮ ಶರೀರ ಮನಸ್ಸು ಇಲ್ಲಿ ಪ್ರಾರಬ್ಧ ಇಸ್ಕೊಳ್ಟು ಕೃಷ್ಣ, ನಿಮ್ಮ ಶರೀರ ಹಾಗೂ ಮನಸ್ಸು ಇಸ್ಕೊಳ್ಟು ಮಾಯೆ. ಪ್ರಾರಬ್ಧಕ್ಕೆ ಶರಣು ಹೋಗ್ಬಿಟ್ರೆ ಅದು ಪ್ರಾರಬ್ಧದ ಕೆಲಸ ಮಾಡಿಕೊಳ್ಳುತ್ತೆ. ಆತ್ಮಚೈತನ್ಯ ಆಗಿರುವಂಥವ್ರು ನೀವು ನಿಧಿಧ್ಯಾಸನದಲ್ಲಿ ಅಹಂ ಬ್ರಹ್ಮಾಸ್ಮಿ ಒಂದು ಅಖಂಡಾಕಾರ ವೃತ್ತಿಯನ್ನು ಎಂಜಾಯ್ ಮಾಡ್ಬೋದು. ಅದು ಮಾಡಲಿಲ್ಲ ಸಿಗಾಕೊಳ್ತೀರ. ಮಾಯೆ ಬಹಳ ಕಷ್ಟ. ಮಾಯ ಜ್ಞಾನಿನಾಮಪಿ. ಆಮೇಲೆ ದೇವಿ ಭಗವತೀ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ದುರ್ಗಾ ಸಪ್ತಶತಿ ಅಲ್ವಾ? ಎಲ್ಲ ಅಧ್ಯಯನ ಮಾಡ್ತಿರಬೇಕು. ಜ್ಞಾನಿನಾಮಪಿ ಚೇತಾಂಸಿ, ಜ್ಞಾನಿಗಳಿಗೂ ಇದು ಬಿಟ್ಟಿದ್ದಲ್ಲ ಅಂತಾಳೆ ಅಮ್ಮನವರು ಮಹಾಕಾಳಿ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿಸ ಬಲಾದ ಆಕೃಷ್ಯ ಮಹಾಮಾಯ ಪ್ರಯಚ್ಛತಿ. ಹಿಡಿದಿಟ್ಟಿದ್ದೀನಿ ಎಲ್ಲವನ್ನು, ಯಾವಾಗ ಬೇಕೋ ಅವಾಗ ಬರ್ತೀನಿ. ನಮ್ಮ ಕಂಪ್ನಿಯಲ್ಲಿ ನಿಮಗೆಲ್ಲ ಇನ್ಕ್ರಿಮೆಂಟ್ ಕೊಡೋ ಥರ ಎಲ್ಲ ಹಿಡ್ಕೊಂಡಿರ್ತಾರೆ, ಸ್ವಲ್ಪ ಬಿಡ್ತಾರಲ್ಲ, ಹಾಗೆ ಅಮ್ಮನವರು ಹಾಗೆ ಇಟ್ಕೊಂಡಿರ್ತಾರೆ. ಯೋಚನೆ ಮಾಡಿ. ಅತಿ ಗಂಭೀರ ದುರ್ಘಟನಾ ಮಾಯಾ ಅಂತ ಮಾಯಾ ಪಂಚಕಮ ಶಂಕರರು ಬರೆದಿದ್ದಾರೆ. ಕಾರ್ಯಪ್ರಪಂಚವನ್ನು
ಅದು ನಮ್ಮ ಅನುಕೂಲಕ್ಕೆ ಉಪಯೋಗಿಸ್ಬೇಕು. ನಮ್ಮ ಅನುಕೂಲ ಅಂದರೆ ಮೋಕ್ಷವಿದ್ಯೆ ಅಂತ. ಆಮೇಲೆ ಅತೀಂದ್ರಿಯ ಜ್ಞಾನಮವಿಕ್ರಿಯಾತ್ಮಕ. ಇಂದ್ರಿಯಗಳ ಹಿಂದೆ ಇಂದ್ರಿಯನ್ನು ಸಾಕ್ಷಿಯಾಗಿ, ಇಂದ್ರಿಯವನ್ನು ಉಪಕರಣವನ್ನು ಮಾಡಿಕೊಂಡು ಇಂದ್ರಿಯಕ್ಕೆ ಬೆಳಕು ಕೊಡ್ತಿದ್ದೀನಿ. ಪ್ರಕಾಶ ರೂಪ ಅಂತ ಬಂತಲ್ಲ ಅದು. ಕಾಲಾತೀತನಾಗಿದ್ದೀನಿ. ಅತೀಂದ್ರಿಯ ಅಂದರೆ ಕಾಲಾತೀತನಾಗಿದ್ದೀನಿ ಅಂತಲೂ ತೊಗೊಳ್ಬೋದು. ಕಾಲಾತೀತನಾಗಿದ್ದೀನಿ ಅಂದರೆ ಬಿಯಾಂಡ್ ಟೈಮ್. ಎಲ್ಲ ದೇವತೆಗಳಿಗೂ ಸೂರ್ಯ ಚಂದ್ರರು ಕಣ್ಣು ಅಂತ ಹೇಳ್ತಾರೆ. ಕೆಲವು ದೇವತೆಗಳಿಗೆ ಆಭರಣವಾಗಿ ಚಂದ್ರ ಇರ್ತಾನೆ, ಸೋಮಶೇಖರ ಅಲ್ವಾ. ಅಂದ್ರೇನು, ಕಾಲತತ್ವವನ್ನು ದಾಟಿ ನಿಂತಿದ್ದಾರೆ ಅಂತ. ಅಮ್ಮನವರು ಅಷ್ಟಮಿ ಚಂದ್ರವನ್ನು ಇಟ್ಕೊಂಡಿದ್ದಾಳೆ ಅಂದರೆ ಕಾಲತತ್ವವನ್ನು ದಾಟಿ ನಿಂತಿದ್ದಾಳೆ ಅಂತ. ಹಾಗೆ ಆತ್ಮಚೈತನ್ಯದಲ್ಲಿ ನಿಧಿಧ್ಯಾಸನದಲ್ಲಿರೋವನಿಗೆ ಕಾಲ ಅಲ್ಲ, ಇಲ್ಲ, ಕಾಲವನ್ನು ದಾಟಿ ನಿಂತಿರ್ತಾನೆ ಅಂತ. ಅತೀಂದ್ರಿಯ ಜ್ಞಾನಮವಿಕ್ರಿಯಾತ್ಮಕ ಅಹಂ ಅನಂತಪಾರ, ಎಲ್ಲೆಲ್ಲಿಯೂ ಇರುವಂತಹದ್ದು. ಇದೆಲ್ಲ ನೋಡಿದ್ವಿ ಹಿಂದೆ. ಅಹಂ ವಿಭಾವಿತ, ಸದಾ ಅಹರ್ನಿಶಂ ವಿಭಾವಿತ. ನನಗೆ ಯಾರು ಯೋಗ್ಯ, ನನಗೆ ನಾನೇ ಯೋಗ್ಯನು, ನಾನೇ ನನ್ನ ಬಗ್ಗೆ ಧ್ಯಾನ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅಂದರೆ ಆತ್ಮಸ್ವರೂಪ ಆಗಿರುವಂಥ ನನ್ನದೇ ಉತ್ಕೃಷ್ಟ ಸ್ಥಿತಿ. ಯಾರು ಹೇಳ್ತಿದ್ದಾರೆ? ವೇದವಾದಿಭಿ ಬುಧೈಹಿ. ವೇದವಾದಿಭಿ ಬುಧೈಹಿ ಅಂದರೆ ಬುದ್ಧಿಶಾಲಿಗಳು, ಧರ್ಮಿಷ್ಠರು, ಜ್ಞಾನವಂತರು ಹೃದಯದಲ್ಲಿ ಆತ್ಮವನ್ನು ಚಿಂತನೆ ಮಾಡು, ನನ್ನ ಸ್ವರೂಪವನ್ನೇ ಚಿಂತನೆ ಮಾಡು ಅಂತ ತಿಳಿಸ್ತಿದ್ದಾರೆ. ಮುಂದೆ 45. ಏವಂ ಸದಾತ್ಮಾನಮಖಂಡಿತಾತ್ಮನ ವಿಚಾರಮಾಣಸ್ಯ ವಿಶುದ್ಧ ಭಾವನಾ ಹನ್ಯಾದ್ಯ ವಿದ್ಯಾಮಚಿರೇಣ ಕಾರಕೈ ರಸಾಯನಂ ಯದ್ವದುಪಾಸಿತಂ ರುಜಃ. ಎಲ್ಲ ನಿಧಿಧ್ಯಾಸನ ಶ್ಲೋಕಗಳು 51ರವರೆಗೂ ಅಂತ ಹೇಳಿದೆ. ಏವಂ, ಏವಂ ಅಂದರೆ ಈ ರೀತಿಯಾಗಿ, ಇನ್ ದಿಸ್ ಮ್ಯಾನರ್. ಏನು? ಸದಾ ಆತ್ಮಾನಂ ವಿಚಾರಮಾಣಸ್ಯ, ಅದು ಮುಖ್ಯ ಸಾಲು, ಮೈನ್ ಸೆಂಟೆನ್ಸ್. ಈ ರೀತಿಯಾಗಿ ಸದಾ ಆತ್ಮಾನಂ, ಯಾವಾಗೆಲ್ಲ ಸಾಧ್ಯವೋ, ಯಾವಾಗೆಲ್ಲ ಸಾಧ್ಯ, ಪ್ರತಿ ಕ್ಷಣವೂ ಸಾಧ್ಯವಾಗಬೇಕು. ಇಲ್ಲ ಅಂದರೆ ದಿನಕ್ಕೆ 3 ಹೊತ್ತೋ 2 ಹೊತ್ತೋ ಏನೋ ನಿಧಿಧ್ಯಾಸನವನ್ನು. ನಿಧಿಧ್ಯಾಸನ ಹೇಗೆ ಮಾಡೋದು ಸ್ವಾಮಿ? ಸುಮ್ಮನೆ ನಿಧಿಧ್ಯಾಸನ ಅಂತಿದ್ದೀರ, ರಾಮನೇ ಹೇಳ್ಕೊಡ್ತಾನೆ ಹೇಗೆ ಮಾಡೋದು ಅಂತ. ಅದು ಹೇಳ್ಕೊಟ್ಟಾಗ ನೀವೇನು ಹೇಳ್ತೀರಾ ಗೊತ್ತಾ? ಇದೆಲ್ಲ ನಮಗಾಗಲ್ಲ. ಹೇಳ್ಕೊಡೋವರೆಗೂ ಇದು ಹೇಗೆ ಹೇಳ್ತಾನೆ, ಇಲ್ಲ ಮಾಡಿ ತೋರಿಸಿ ಅಂತೀರ. ಆತ ಉಪದೇಶ ಮಾಡಿದ್ರು ಇದು ಬಹಳ ಕಷ್ಟ ನಮಗೆ. ನಮ್ಮ ಮನಸ್ಸು ಹೀಗೆ, ಸರಿ ನಿಧಿಧ್ಯಾಸನ ಆಗಲ್ವಾ, ಮನನ ಮಾಡು. ಮನನ ಮಾಡೋಕ್ಕೆ ಶ್ರವಣ ಆಗಬೇಕು. ಶ್ರವಣ ಮಾಡು. ಶ್ರವಣ ನಿತ್ಯ ಮಾಡೋಕ್ಕಾಗತ್ತಾ? ಆಗಲ್ಲ. ಸರಿ, ಶ್ರವಣ ಮಾಡೋಕ್ಕಾಗಲಿಲ್ವಾ, ಮನಸ್ಸು ನಿಲ್ತಿಲ್ವಾ, ಉಪಾಸನೆ ಮಾಡು. ಉಪಾಸನೆ ಅಂದರೆ ದ್ವೈತ ಧ್ಯಾನ ಮಾಡು, ಅದಾಗಲ್ಲ. ದ್ವೈತ ಧ್ಯಾನ ಆಗ್ತಿಲ್ವ, ಸರಿ ಕರ್ಮಯೋಗ ಮಾಡು. ಕರ್ಮಯೋಗ ಆಗಲ್ಲ. ಯಾಕೆ? ಎಲ್ಲವೂ ಅರ್ಪಣೆ ತಾನೆ, ಅಲ್ಲಿ ನನಗೆ ಸ್ವಾರ್ಥಕ್ಕೇನೂ ಇಲ್ವಲ್ಲ. ಕರ್ಮಯೋಗಕ್ಕೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಮಗೇನು ಬೇಕು? ಕರ್ಮದಲ್ಲಿ ನನಗೆ ಬೇಕು, ಗಳಿಸ್ಬೇಕು, ಅದಾಗಲ್ಲ. ಧ್ಯಾನ ಮಾಡು 5 ನಿಮಿಷದ ಮೇಲೆ ಆಗಲ್ಲ. ಅವಾಗ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ, ಹೌ ಟು ಕಂಟ್ರೋಲ್ ದಿ ಮೈಂಡ್. ಎಲ್ಲ ಕಡೆ ಹೋದರೂ ಇದೊಂದು ಪ್ರಶ್ನೆ ಇದ್ದಿದ್ದೆ. ನಾನು ಅದಕ್ಕೆ ಹೇಳ್ಬಿಡೋದು, ನನಗೇಗಿಲ್ಲಪ್ಪ ಕಂಟ್ರೋಲ್, ನನಗೆ ಮನಸ್ಸು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ, ನನಗಿದು ಕುತ್ರ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ಅಲ್ವಾ. ಕೇಳಿ ಕೇಳಿ ನನಗೆ ಅಜಿಟೇಷನ್ ಶುರು ಆಗುತ್ತದೆ. ಹೌ ಟು ಕಂಟ್ರೋಲ್ ದಿ ಮೈಂಡ್. ಅಲ್ಲಿ ಸಾಲ ಭಗವದ್ಗೀತೆಯ 6ನೇ ಅಧ್ಯಾಯ ಪೂರ್ತಿ ಹೇಳಿದ್ದಾರೆ ಹೇಗೆ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಬೋದು ಅಂತ. ನಾವು ಓದಲ್ಲ. ಕರ್ಮಯೋಗ ಮಾಡಲ್ಲ. ಎಲ್ಲಿಗೆ? 5 ಯೋಗ ಭಗವಂತ ನಮಗೆ ಕೊಟ್ಟ. ಶುರು ಹೇಗೆ ಮಾಡಬೇಕು? ಕರ್ಮಯೋಗ ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು, ಗುರು ಹತ್ರ ಹೋಗಬೇಕು, ಶ್ರವಣವನ್ನು ಮಾಡಿಸ್ಕೊಳ್ಬೇಕು, ಮನವನ್ನು ಆಗಬೇಕು, ನಿಧಿಧ್ಯಾಸನ. 5 ಆಯಿತು ಯೋಗ. ಇದರಲ್ಲಿ ಯಾವುದರಲ್ಲಾದರೂ ಒಂದಲ್ಲಿದ್ದೀವ ನಾವು? ಮಕ್ಕಳಿಗೆ ಹೇಳ್ತೀವಲ್ಲ, ಅವನನ್ನು ನೋಡು, ಪಕ್ಕದ ಮನೆಯವನ್ನ ನೋಡು, ಅಣ್ಣನ ಮಗನ ನೋಡು, ಅಕ್ಕನ ಮಗಳನ್ನ ನೋಡು, ನೀ ಯಾವುದ್ರಲ್ಲಾದರೂ ಒಂದಲ್ಲಿದ್ದೀನಪ್ಪ ಹೀಗೆ ಕೇಳ್ತೀವ ಇಲ್ವ? ಹಾಗೆ ನಾವು ಕೇಳ್ಕೊಳ್ಬೇಕು. ಶಾಸ್ತ್ರ ಹೀಗೆಲ್ಲ ಹೇಳ್ತಿದೆ, ಯಾವುದ್ರಲ್ಲಿ ಒಂದಲ್ಲಿದ್ದೀನಿ ನಾನು? ಯಾವುದರಲ್ಲೂ ಇಲ್ಲ. ಆದರೆ ಮಾತ್ರ ಅಹಂಕಾರ ಇಷ್ಟು ದಪ್ಪಕ್ಕೆ ಅಷ್ಟಿದೆ ನಮ್ಮಲ್ಲಿ. ಯಾರು ಸ್ವಲ್ಪ ಹೇಳಿದ್ರೆ ಮುಖದಲ್ಲಿ ಅಷ್ಟು ಬರುತ್ತೆ, ನನಗೆ ಹೇಳ್ಬಿಟ್ನಾ ಅಂತ. ಯಾಕಂದರೆ ಮನಸ್ಸು ಅರ್ಥಕಾಮದಲ್ಲಿ ತುಂಬಿಬಿಟ್ಟಿದೆ. ಪೂರ್ತಿ ಅರ್ಥಕಾಮ ಮನಸ್ಸು.
ಸೊ ಹಾಗೆ ಇಲ್ಲಿ ಸದಾ ಆತ್ಮಾನಂ ವಿಚಾರಮಾಣಸ್ಯ, ಇಲ್ಲಿ ವಿಚಾರಮಾಣಸ್ಯ ಅಂದರೆ ನಿಧಿಧ್ಯಾಸನಂ ಕುರ್ವತಃ, ಸದಾ ಒಂದು ಕಡೆ ಕೂತ್ಕೊಳ್ಬೇಕು. ಮುಂದೆ ಬರುತ್ತೆ ಶ್ಲೋಕ ಹೇಗೆ ಮಾಡೋದು ಅಂತೆಲ್ಲ ಹೇಳ್ತಾರೆ ನಿಧಾನಕ್ಕೆ. ಏನಂತ ಮಾಡ್ಬೇಕಂತ ಅಲ್ಲಿ ಅಖಂಡಿತ ಆತ್ಮಾನಂ ಉದೇತಿ, ಉದೇತಿ ಅನ್ನೋದನ್ನು ಬರ್ಕೊಳ್ಬೇಕು, ಟು ಬಿ ಸಪ್ಲೈಡ್. ಅಖಂಡಿತ ಆತ್ಮಾನಂ ಉದೇತಿ, ಒಂದು ಕಡೆ ಕೂತ್ಕೊಂಡು ಏನು ಮಾಡಬೇಕಂತೆ, ಆತ್ಮಾನಂ ಅಂದರೆ ಇಲ್ಲಿ ಮನಸ್ಸು ಅಂತ ಅರ್ಥ. ಮನಸ್ಸಿನಲ್ಲಿ ಅಖಂಡವಾಗಿರುವಂತಹ ಆ ಬ್ರಹ್ಮವಸ್ತುವನ್ನು ವಿಚಾರಮಾಣಸ್ಯ, ಮೇಯು ಕಂಟಂಪ್ಲೇಟ್ ನಿಧಿಧ್ಯಾಸನಂ ಕುರ್ವತಃ. ಅಖಂಡಿತ, ಖಂಡ ಅಂದ್ರೇನು, ಬ್ರೇಕ್ ಬಿಟ್ಕೊಳ್ಳೋದು. 5 ನಿಮಿಷ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ನಿಂತು ಹೋಗುತ್ತೆ. ಆರೋಗ್ಯದೇನೋ ಒಂದು ತೊಂದರೆ ಹೇಳ್ತೀವಿ, ಇಲ್ಲ ಸಂಬಂಧಿಕರು ಯಾರೋ ಬಂದರು, ಅಲ್ಲಿ ಹಬ್ಬ ಇತ್ತು, ಹರಿದಿನ ಇತ್ತು ಅಂತ ಹೋಗ್ತೀವಿ. ಅಖಂಡಿತ ನಿರಂತರವಾಗಿ ಮಾಡಬೇಕು. ಕನಿಷ್ಠ ಪಕ್ಷ ಅಂದರೆ ಒಂದು ದಿನಕ್ಕೆ 20 ನಿಮಿಷ ಆದರೂ ನಿಧಿಧ್ಯಾಸನಕ್ಕೆ ಸಮಯವನ್ನು ಕೊಡಬೇಕು. ಕನಿಷ್ಠ ಪಕ್ಷ 24 ಗಂಟೆಯಲ್ಲಿ 20 ನಿಮಿಷ ಆಗಲ್ಲ, 15 ನಿಮಿಷ ಅದು ಆಗಲ್ಲ, 10 ನಿಮಿಷ ಅದು ಆಗಲ್ಲ ಸ್ವಾಮಿ, ಕನಿಷ್ಠ ಪಕ್ಷ 5 ನಿಮಿಷ. ಯಾಕೆ 5 ನಿಮಿಷ ಅಂದರೆ ಅಟ್ಲೀಸ್ಟ್ ಕೂತ್ಕೊಳ್ಳೋಕೆ ನಮ್ಗೆ 5 ನಿಮಿಷ ಬೇಕು. ಕೂತ್ಕೊಳ್ಳೋಕ್ಕೆ ಈ ಕಡೆಯಿಂದ ತಿರುಗಿ ಕೂತ್ಕೊಳ್ಳೋಕೆ 5 ನಿಮಿಷ. ಅಷ್ಟಾದರೂ ಕೂತ್ಕೊಳ್ಳೋಕೆ ಈ ಜನ್ಮದಲ್ಲಿ ಶುರು ಮಾಡಿದ್ರೆ ನಾವು ಕಣ್ಣು ಮುಚ್ಚಕ್ಕೆ ಮುಂದಿನ ಜನ್ಮದಲ್ಲಿ ಮಾಡ್ತೀವಿ ಅಲ್ವಾ. ಉಸಿರಾಟವನ್ನು ಒಂದು ಹಂತಕ್ಕೆ ಕೂತಿದ ತಕ್ಷಣ ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ, ಅದನ್ನೆಲ್ಲ ಒಂದು ಕಡೆ ತಂದು ಉಸಿರಾಟವನ್ನದ ಕಡೆ ಗಮನ ಕೊಡೋಕೆ ಒಂದು ಜನ್ಮ. ಯೋಚನೆ ಮಾಡಿ ಅಲ್ವಾ. ಮಾಡಬೇಕು. ಮಾಡಲಿಲ್ಲ ಅಂದರೆ ಸಿಗೋದಿಲ್ಲ, ಕಷ್ಟಪಡಲಿಲ್ಲ ಅಂದರೆ ಮೋಕ್ಷ ಸಿಗೋದಿಲ್ಲ. ಯಾವುದೇ ವಿದ್ಯೆ ಆಗಲಿ, ಲೌಕಿಕ ವಿದ್ಯೆದಲ್ಲೂ ಕಷ್ಟಪಡಬೇಕಲ್ವ. ಕೂತ್ರೆ ಮನಸ್ಸೆಲ್ಲೆಲ್ಲೋ ಹೋಗುತ್ತೆ ಸ್ವಾಮಿ, ಎಲ್ಲರೂ ಹೇಳ್ತಾರೆ. ಇದಕ್ಕೂ ನಾನು ಉತ್ತರನೇ ಕೊಡಲ್ಲ. ಏನೋ ಮಾಡ್ಕೊಳ್ಳಿಪ್ಪ ಬಿಟ್ಬಿಡ್ತೀನಿ ಎಷ್ಟು ಅಂತ ಹೇಳೋದು. ಮನಸ್ಸು ಸಾಧಾರಣ ಲೌಕಿಕರಿಗೆ ಮನಸ್ಸು ಹೋಗೇ ಹೋಗುತ್ತೆ, ನಮಗೂ ಹೋಗುತ್ತೆ. ಕೂತಿದ ತಕ್ಷಣ ಒಂದು 10 ನಿಮಿಷ ಆಶ್ರಮದ ಬಗ್ಗೆ ಎಲ್ಲ ಚಿಂತನೆ ಬರುತ್ತೆ. ಆದಮೇಲೆ ಮತ್ತೆ ಬರಬೇಕು, ಹಾಗಂತ ಬಿಟ್ಟುಬಿಡಬಾರ್ದು. ಅದು 5 ನಿಮಿಷನೇ ಮಾಡ್ಕೊಳ್ತಾ ಬಂದಾಗ ಒಂದು 20 ನಿಮಿಷ, ಒಂದು 20 ವರ್ಷಗಳು ಮಾಡಿದ್ಮೇಲೆ ನೀವು ಹೇಳಿ ನನಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳಿ ನೋಡೋಣ. ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ, ನಿಮಗೆ ಬಂದುಬಿಟ್ಟಿರುತ್ತೆ ಅದು. ಇವಾಗ ಅರ್ಥಕಾಮದಲ್ಲಿ ಮನಸ್ಸಿರೋದ್ರಿಂದ ನಮಗೆ ಧ್ಯಾನ ಕೂರಕ್ಕಾಗ್ತಿಲ್ಲ. ನಾ ಹೇಳ್ತಿರೋದು ಇವಾಗ ಧ್ಯಾನ, ಇಲ್ಲಿ ನಿಧಿಧ್ಯಾಸನ ಬಂದಿದೆ, ಅದಕ್ಕಿಂತ ಉತ್ತಮವಾದ ನಿಧಿಧ್ಯಾಸನ. ನಾನು ಸಾಧಾರಣವಾಗಿ ಧ್ಯಾನ, ಆ ಧ್ಯಾನ ಬಿಡಿ, ಜಪ ಬಿಡಿ, ಸ್ತೋತ್ರ ಪಾರಾಯಣ. ಒಂದು ಕಡೆ ಕೂತು ಸ್ತೋತ್ರ ಪಾರಾಯಣ ಮಾಡಲ್ಲ ನಾವು. ಸ್ಟವ್ ಹಚ್ಚಬೇಕಂದ್ರೆ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಲ್ವಾ. ದೀಪ ಹಚ್ಚಬೇಕಾದ್ರೆ ಹೀಗೆ ಹೇಳಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಹೇಳ್ತೀವಿ. ಕೂರ್ಬೇಕು. ಕಾರಲ್ಲಿ ಓಡಿಸ್ಕೊಂಡು ಕೆಲವರು ಹೆಡ್ಫೋನ್ ಹಾಕ್ಕೊಂಡು ಇದು ಮಾಡಿರ್ತಾರೆ. ಒಳ್ಳೆಯದು ಬೇಡ ಅಂತಲ್ಲ, ಮನೇಲಿ ಮಾಡಿ ಇನ್ನೂ ಸಮಯ ಸಿಕ್ಕಿದ್ರೆ ಅದು ಮಾಡ್ಬೋದು. ನಿತ್ಯ ಕರ್ಮದ ಜೊತೆಗೆ ಅದು ಮಾಡಬೇಕು, ಅದು ಅಡಿಷ್ನಲ್. ಇದು ಕರೆನ್ಸಿಲೆಲ್ಲ ಟಾಪಪ್ ಬರುತ್ತಲ್ಲ, ಈ MB/GB ಇರುತ್ತೆ, ಇವತ್ತು ಬೇಗ ಮುಗ್ದೋಗಿರುತ್ತೆ ಪ್ಲ್ಯಾನು. ಟಾಪಪ್ ಅಂತ ಆಗಿರುತ್ತಲ್ಲ, ಟಾಪಪ್ ಲೋನ್. ಹಾಂ, ಲೋನಲ್ಲಿ ಟಾಪಪ್ ಲೋನ್ ಅಂತಿದೆಯಲ್ಲ. ಹಾಗೆ ನಿತ್ಯ ಕರ್ಮದ ಪಾರಾಯಣದ ಜೊತೆಗೆ ಕಾರಲ್ಲೋ ಹೋಗ್ತಾರೋ ನಡ್ಕೊಂಡು ಬೇಕಂದ್ರೆ ಅದನ್ನು ಮಾಡ್ಬೋದು. ಕೆಲವರೆಲ್ಲ ಸ್ನಾನ ಮಾಡ್ದಂಗೆ ಮಾಡ್ಬೋದಾ? ಸ್ನಾನ ಮಾಡೋದಕ್ಕೂ ಟೈಮ್ ಅವಾಗೂ ಇಲ್ಲ ಅಂತಂದರೆ ಹೇಳಿ. ಇಂದ್ರ ಬೈತಾನೆ, ಇದೆ ಸ್ನಾನ ಮಾಡ್ದಂಗೆ ಮಾತಾಡಬಾರ್ದು, ಹಾಡು ಹೇಳಬಾರ್ದು. ಇದೆಲ್ಲ ಯಾರು ಹಾಡು ಹೇಳ್ತಾರೋ ಸ್ನಾನ ಮಾಡಬೇಕಂದ್ರೆ, ಮಾತಾಡ್ತಾರೋ, ಕಿರ್ಚ್ಕೊಂಡು ಸ್ನಾನ ಮಾಡ್ತಾರೋ ಅವ್ರಿಗೆಲ್ಲ ಶಾಪ, ಚರ್ಮ ರೋಗ ಬರುತ್ತೆ ಅಂತ. ಇಂದ್ರನದು ವರುಣನಿಗೆ ಆ ಬಕೀಟಲ್ಲಿ, ನಮ್ಮದು ಇವಾಗ ಬಿಡಿ ಕಾವೇರಿನೋ ಯಾವುದೋ ಒಂದು ನೀರು, ಟ್ಯಾಂಕ್ ವಾಟರ್ ಆದ್ರೂ ಬಚ್ಚಿಲ ಮನೆಗೆ ಹೋಗಿದ ತಕ್ಷಣ ಅದನ್ನು ಗಂಗೆ ಅಂತ ಒಂದು ಸತಿ ಭಾವನೆ ಮಾಡಬೇಕು. ಇಲ್ಲಿ ನೀರು ಕಾವೇರಿ ನೀರಾದರೂ ಗಂಗೆ ಅಂತ ಭಾವನೆ ಮಾಡಬೇಕು. ಅದಕ್ಕೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಬೇಕು. ಅದು ಕಪ್ಪಗಿರಲಿ ಬಿಸ್ಲರಿ ವಾಟರ್ ಆಗಿದ್ದರೆ ಹೇಳಬೇಕು. ಭಾವನೆ, ಮನಸ್ಸಿನಲ್ಲಿ ಭಾವನೆ ಇಂಪಾರ್ಟೆಂಟ್. ಅದು ಬಕೆಟ್ ನೀರಾದರೂ ಪರವಾಗಿಲ್ಲ. ಆಮೇಲೆ ಅದನ್ನು ವರುಣಾಯ ನಮಃ ಜಲಾಧಿಪತಯೇ ಮಕರವಾಹನಾಯ ಇದೆಲ್ಲ ಹೇಳಬೇಕು.
ಈ ಥರ ಹೇಳ್ತಿದ್ದೆ ಸ್ನಾನ ಆಗಲ್ಲ, ನಾವು 7 ಗಂಟೆಗೆ ಹೊರಡ್ಬೇಕು ನಾವು. ನೀವು ಬಚ್ಚಿನ ಮನೆಯೇ ಧ್ಯಾನ ಮಂದಿರ ಮಾಡಿಬಿಟ್ರೆ ಅಲ್ವಾ? ಅದಕ್ಕೆ ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋದು. 7 ಗಂಟೆ ಎಲ್ಲರೂ ಹೊರಟುಬಿಟ್ಟಿರ್ತೀರ. ಅಟ್ಲೀಸ್ಟ್ ವರುಣಾಯ ನಮಃ ಅಂಥೇಳಿ, ಜಲಕ್ಕೆ ವರುಣಾಧಿಪತಿ. ವರುಣ ವಜ್ರ ಅಷ್ಟು ಕಾಂತಿಯನ್ನು ಕೊಡ್ತಾನಂತೆ ನಿಮಗೆ. ಯಾವ ಲೋಷನ್ನೂ ಹಚ್ಚೋ ಅವಶ್ಯಕತೆ ಇಲ್ಲ. ಇಂದ್ರನ ಅಧಿಪತಿಯಲ್ಲಿ ಎಲ್ಲರೂ ಇರ್ತಾರೆ. ನೀವು ಆ ನೀರಿಗೆ, ಆ ವಾತಾವರಣಕ್ಕೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಅವನು ಶಾಪ ಬರುತ್ತೆ ಅಂತ ಪುರಾಣದಲ್ಲಿ ಇದೆ. ಎಲ್ಲೇನು ಹೇಳಕ್ಕೆ ಬಂದೆ? ಅದೇ ಎಲ್ಲೋ ಹೋಗುತ್ತೆ ಅದು. ಆ ಧ್ಯಾನಕ್ಕೆ 5 ನಿಮಿಷ ಅಂತ ಹೇಳಕ್ಕೆ ಬಂದೆ. ಅಖಂಡಿತ ಸದಾ ಇರಬೇಕು. ಅದು ಕಂಡ ಬಿಟ್ಟು ಹೋತೋದ್ರೆ ನಮಗೆ ಅದು ಲಿಂಕ್ ಸಿಗಲ್ಲ. ಪ್ರತಿನಿತ್ಯ ಮಾಡಬೇಕು. ಸಮಯ ಅಭಾವ ಕಷ್ಟ. ಯಾಕಂದರೆ ಲೌಕಿಕದಲ್ಲಿ ಹೊರಗಡೆ ಕೆಲಸಕ್ಕೆಲ್ಲ ಹೋಗಿರ್ತೀವಿ, ಪ್ರತಿನಿತ್ಯ ಅದೇ ಸಮಯಕ್ಕೆ ಮಾಡೋಕ್ಕಾಗಲ್ಲ. 24 ಗಂಟೆಯಲ್ಲಿ ಒಂದು ಸಮಯ ಇಟ್ಕೊಳ್ಬೇಕು. ಸಾಧ್ಯವಾದರೆ ಒಂದೇ ಸಮಯ, ಸಂಜೆ 6 ಗಂಟೆ ಅಂದರೆ 6 ಗಂಟೆ. 6 ಗಂಟೆಗೆ ನಿಮ್ಮದೆಲ್ಲ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಆಗಬೇಕು. ಇಲ್ಲ ನೀವು 9 ಗಂಟೆ, ಮನೇಲಿ ಎಲ್ಲರೂ ಮಲಗದೆ 9-9:30. ನಮ್ಮ ಅತ್ತೆ ಮಲಗದೆ 10-10:30 ಸ್ವಾಮಿ. ಒಬ್ಬರಮ್ಮ ಹೇಳಿದ್ರು, ಸೊಸೆ 10:00 ಮಲಗ್ತಾರೆ ಇವರು. ನಾ 10:30 ಮೇಲೆ ಮಾಡಿದ್ರೆ ನನಗೆ ಸುಸ್ತಾಗ್ಬಿಟ್ಟಿರುತ್ತೆ, ಮೈ ಕೈ ನೋವು, ನಾನು ಕೂರ್ತೀನಿ ಹಾಗೆ ಮಲಗಿಬಿಡ್ತೀನಿ ಅಂತ ಅಲ್ವಾ? ಪಾಪ ಹೇಳೋರು ಇದ್ದಾರೆ. ಆ ರೀತಿಯಾಗಿ ಯಾವುದೋ ಒಂದು ಸಮಯ. ಸೊ ಅಖಂಡಿತ ವಿಚಾರಮಾಣಸ್ಯ, ಅಖಂಡವಾಗಿ ನಡೆಯುತ್ತೆ, ನಿರಂತರವಾಗಿ ನಡಿಬೇಕು. ಏನನ್ನು ನಿರಂತರವಾಗಿ ನಡಿಬೇಕು? ಕೂತಿದ್ದಾಗ ಧ್ಯಾನ ಚೆನ್ನಾಗಾಗಬೇಕು ಅಂದರೆ ಜವಾಬ್ದಾರಿಗಳು ಹೆಚ್ಚಿರಬಾರ್ದು. ಇದು ಇನ್ನೊಂದು ಕಷ್ಟ. ನೀವು ಹೇಳೋದೆಲ್ಲ ಪ್ರಾಕ್ಟಿಕಲ್ ಲೈಫಲ್ಲಿ ಯಾವುದೂ ಆಗೋದಿಲ್ಲ ಅಲ್ವಾ? ಈಗಿನ ಕಾಲದಲ್ಲಿ ಯಾವುದೂ ಆಗೋದಿಲ್ಲ. ಯಾಕಂದರೆ ಧ್ಯಾನ ಮಾಡಕ್ಕೆ ಕೂತಾಗ ನೀವು ನಿಧಿಧ್ಯಾಸನ ಬಿಟ್ಬಿಡಿ, ಇಲ್ಲಿ ವಿಚಾರ ಅದಿದ್ರೂ ಜಪಾನೇ ತಗೊಳ್ಳಿ, ಪಾರಾಯಣನೇ ತಗೊಳ್ಳಿ. ಕೂತಿದ ತಕ್ಷಣ ಜವಾಬ್ದಾರಿಗಳು ಜಾಸ್ತಿ ಇದ್ದರೆ ಮನಸ್ಸಿನಲ್ಲಿ ಭಾರ ಉಂಟಾಗತ್ತೆ. 10-15 ನಿಮಿಷ ಅದಲ್ಲೇ ಹೊಟ್ಟೋಗುತ್ತೆ. ಜವಾಬ್ದಾರಿ ಏನು ಮಾಡುತ್ತೆ? ಮನಸ್ಸನ್ನು ಪ್ರಿಆಕ್ಯುಪೇಷನ್ ಮಾಡುತ್ತೆ. ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ತೀರಾ, ಮೋರ್ ಪ್ರಾಬ್ಲಮ್ ಇನ್ ಸ್ಪಿರಿಚುವಲ್ ಲೈಫ್. ಲೌಕಿಕರು ಹೇಳ್ಬೋದು, ಹೀ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್, ದಿಸ್ CEO CFO ಅಂತೆಲ್ಲ ಹೇಳ್ಬೋದು. ಅವ್ನಿಗೆ 10 ಲಕ್ಷ 20 ಲಕ್ಷ ಬರ್ಬೋದು. ಇದರಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ 0. ಜವಾಬ್ದಾರಿ ಹೆಚ್ಚಾಗ್ತಿದ್ದಾಗಲೂ ನಿಧಿಧ್ಯಾಸನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಆಪ್ಷನಲ್, ಅದಕ್ಕೆ ವಯಸ್ಸಾದವ್ರು ಮಾಡಬೇಕು. ಅದಕ್ಕೆ ವಾನಪ್ರಸ್ಥಾಶ್ರಮ ಇರೋದು. ಗೃಹಸ್ಥಾಶ್ರಮದಲ್ಲಿ ಜವಾಬ್ದಾರಿ ಹೆಚ್ಚು ಅಂತಲೇ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ತಂದೆ ತಾಯಿರು ವಾನಪ್ರಸ್ಥಕ್ಕೆ ಹೋಗೋರು. ಈಗಿನ ಕಾಲದಲ್ಲಿ ಏನಾಗಿದೆ? ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಒಂದಿದೆ. ಅದು ಯಾವ ಧರ್ಮಶಾಸ್ತ್ರದಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಯಾವುದಲ್ಲಿದೆ ಅಂತ ಗೊತ್ತಿಲ್ಲ. ಯಾರೋ ಅವರೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರಾ ಅಂತ. ಆಗಿನ ಕಾಲದಲ್ಲೂ ಯಾರೋ ನೋಡ್ಕೊಳ್ಳೋರು, ಹೇಗೋ ಆಗೋದು. ಭಯ. ಹೇಳಬೇಕು ತಂದೆ ತಾಯಿರುಗಳು, ಸಾಕು ಇಷ್ಟು ದಿವಸ ಸೇವೆ ಮಾಡಿದ್ದೀನಿ ನಿನಗೆ, ಇಷ್ಟು ದಿವಸ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡಿದ್ದೀನಿ, ಇನ್ನಾದರೂ ನನ್ನ ಶಾಂತಿಗೆ ನಾನು ನೋಡ್ಕೊಳ್ಬೇಕು. ಸ್ವಲ್ಪ ಸ್ವಾರ್ಥ ಇರಬೇಕು. ಅಯ್ಯೋ ಆಗಲ್ಲ, ನೀವು ಹೀಗೆಲ್ಲ ಹೇಳಿದ್ರೆ ನಮಗೊಂಥರ ಮೈಲ್ ಜುಮ್ ಅನ್ನತ್ತೆ, ಆಗೋದಿಲ್ಲ. ಸ್ವಾರ್ಥ ಇರಬೇಕು. ಒಂದು 10 ನಿಮಿಷ ಪ್ರತ್ಯೇಕವಾಗಿ ಕೂತ್ಕೊಳ್ಬೇಕು. ಬೈಯೋರು ಬೈತಾನೇ ಇರ್ತಾರೆ ನಿಮಗೆ, ಅದಕ್ಕೆಲ್ಲ ಗಮನ ಕೊಡೋ ಅವಶ್ಯಕತೆಯೇ ಇಲ್ಲ. ಜವಾಬ್ದಾರಿ ಹೆಚ್ಚಾದಾಗ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅದು ಬಿಗ್ ಆಬ್ಸ್ಟಕಲ್. ಧ್ಯಾನ ಮಾಡಬೇಕು ಅಂದವ್ರ್ಕೊಳ್ಳಿ, ಜವಾಬ್ದಾರಿ ಕಮ್ಮಿ ಮಾಡಿಕೊಳ್ಳಿ. ವಿಚಾರಮಾಣಸ್ಯ ವಿಶುದ್ಧ ಭಾವನಾ. ವಿಶುದ್ಧ ಭಾವನಾ ಅಂದ್ರೇನು? ಶುದ್ಧ ಮನಸ್ಸಿಗೆ, ಧ್ಯಾನಕ್ಕೆ ಶುದ್ಧ ಮನಸ್ಸು ಬೇಕು. ಅದಕ್ಕೆ ನಮಗೆ ಕರ್ಮಯೋಗದಲ್ಲಿ ಆ ಶುದ್ಧ ಮನಸ್ಸು ಸಿಕ್ತು. ಇಲ್ಲೂ ಹೇಳ್ತಾರೆ, ಇಲ್ಲಿ ಶುದ್ಧ ಮನಸ್ಸು ಏನಂದರೆ 2 ಆಬ್ಸ್ಟಕಲ್ಸ್ ಇರಬಾರ್ದಂತೆ ಧ್ಯಾನ ಮಾಡಬೇಕಂದ್ರೆ. ತೊಡಕುಗಳು ಏನು? ಒಂದು ವಾಸನ, ನಮ್ಮ ಓಲ್ಡ್ ಹ್ಯಾಬಿಟ್ಸ್. ಇನ್ನೊಂದು ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲದೆ ಇರುವಂಥದ್ದು. ಈ 2 ದೊಡ್ಡ ಆಬ್ಸ್ಟಕಲ್ಸ್. ಲ್ಯಾಕ್ ಆಫ್ ಕನ್ವಿಕ್ಷನ್ ಇನ್ ಮಹಾವಾಕ್ಯ. ಮಹಾವಾಕ್ಯದಲ್ಲಿ ಸಂಶಯ ಪಡುವಂಥದ್ದು. ನಾವು ಹೇಗೆ ಹೇಳೋಕ್ಕೆ ಸಾಧ್ಯ? ಇವರೇನೋ ಹೇಳಿ ಹೊರಟೋಗಿದ್ದಾರೆ, ನೀವೇನೋ ಹೇಳ್ತೀರಾ, ಶಂಕರರು ಹೇಳ್ತಾರೆ,
ನನ್ನ ನಿತ್ಯ ಜೀವನದಲ್ಲಿ ಇದೇನೋ ಪ್ರಾಕ್ಟಿಕಲ್ ಅಂತ ಅನಿಸಲ್ಲ, ಹೀಗೆಲ್ಲ ಮಾತಾಡ್ತಾರಲ್ಲ, ಅದು ಲ್ಯಾಕ್ ಆಫ್ ಕನ್ವಿಕ್ಷನ್. ಇದು ಆಬ್ಸ್ಟಿಕಲ್ ಫಾರ್ ನಿಧಿಧ್ಯಾಸನ. ಹಾಗೆ ಹೇಳಬಾರ್ದು. ಮತ್ತು ಇನ್ನೊಂದು, ಇದನ್ನು ನೀವೇನಾದ್ರು ಗುರು ಶ್ರದ್ಧೆಯಿಂದ ಶಾಸ್ತ್ರದ ಅನುಗ್ರಹದಿಂದ ನೀವು ಗೆದ್ರಿ ಅಂತಾದರೆ ನನ್ನ ವಾಸನೆಗಳೇ ನನಗೆ ತೊಂದರೆ ಮಾಡುತ್ತೆ. ಇದಕ್ಕೆ ವಿಪರೀತ ಭಾವನಾ ಅಂತ ಹೆಸರು. ವಿಪರೀತ ಭಾವನಾ ಅಂದರೆ ಅಹಂಕಾರದಿಂದ ಇರುವಂತಹ ವಾಸನೆಗಳು. ಯಾವುದೋ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀನಿ, ಅದು ಕೂತಕ್ಕೆ ಅಲ್ಲಿ ಜ್ಞಾಪಕ ಬರುತ್ತೆ. ಇದೆರಡನ್ನೂ ದಾಟಬೇಕು. ಅದಕ್ಕೆ ವಿಶುದ್ಧ ಭಾವನಾ. ಈ ಇಂಗ್ಲೀಷಲ್ಲೆಲ್ಲ ಉಪಯೋಗಿಸ್ತಾರೆ ನೋಡಿ, ಹ್ಯಾಂಗ್ ಓವರ್ ಅಂತ. ಈಗಿನ ಕಾಲದಲ್ಲಿ ಈಗ ಆಕ್ಸ್ಫರ್ಡಲ್ಲೇ ಸುಮಾರು ಇಂಗ್ಲೀಷ್ ಮೀನಿಂಗ್ಸ್ ಮತ್ತೆ ಸುಮಾರು ಚೇಂಜ್ ಆಗಿ ಸುಮಾರು ಡಿಕ್ಷನರೀಸ್ ಬರ್ತಿದೆ. ಯಾಕಂದರೆ ಅಷ್ಟೊಂದು ಆಂಗ್ಲ ಪದಗಳು ಬರ್ತಾನೇ ಇದೆ ಇವಾಗ. ಐ ಆಮ್ ಗೆಟ್ಟಿಂಗ್ ಏನೋ ಹ್ಯಾಂಗ್ ಓವರ್ ಅಂತ ಯೂಸ್ ಮಾಡ್ತಾರಪ್ಪ. ಹಾಂ, ಆಮೇಲೆ ಹನ್ಯಾದ್ ಅವಿದ್ಯಾಂ ಅಚಿರೇಣ ಕಾರಕೈಹಿ. ಹನ್ಯಾದ್ ಅಂದರೆ ಸಂಹಾರ ಮಾಡುವುದು, ಡೆಸ್ಟ್ರಾಯ್ ಮಾಡುವುದು. ಹನ್ಯಾದ್ ಅವಿದ್ಯ ಅಚಿರೇಣ ಕಾರಕೈಹಿ. ಕಾರಕ ಅಂದರೆ ದ್ವೈತ ಅಂತ ಅರ್ಥ. ಇದೇ ರಾಮಗೀತೆಯಲ್ಲೇ ಬಂದಿತ್ತು ಕಾರಕೈಹಿ ಅಂತ. ಇಲ್ಲಿ ಶುರುವಿನಲ್ಲಿ ಬಂದಿತ್ತು, ಅಂದರೆ ನವಂಬರಲ್ಲಿ 13ನೇ ಶ್ಲೋಕ ನೋಡಿ. ಹಾಂ, 2ನೇ ಸಾಲು. ನ ಸತ್ಯಕಾರ್ಯೋಪಿ ಹಿ ಯದ್ವದಧ್ವರಃ ಪ್ರಕಾಶತೆ ಜ್ಞಾನಪಿ ಕಾರಕಾದಿಕಾನ್. ಅಲ್ಲಿ ರಾಮಚಂದ್ರಮೂರ್ತಿಯು ಈ 11, 12, 13 ಪೂರ್ವ ಪಕ್ಷಿಯನ್ನು ವಿಚಾರ ಹೇಳ್ತಿರ್ಬೇಕಾದ್ರೆ ಆ ಮಾತು ಬಂತು, ಜ್ಞಾಪಕ ಇದ್ದರೆ, ಕಾರಕಾದಿಕಾನ್. ಮತ್ತು 15ನೇ ಶ್ಲೋಕದಲ್ಲೂ ಬರುತ್ತೆ, ನಿಹಂತಿ ವಿದ್ಯಾ ಅಖಿಲ ಕಾರಕಾದಿಕಂ. ಇದನ್ನು ಇಲ್ಲಿ ಹೇಳ್ತಿದ್ದಾರೆ. ಎಲ್ಲ ಕಾರಕಗಳು ಅಂದರೆ ದ್ವೈತ ಕ್ರಿಯೆಯನ್ನು ಮಾಡಬೇಕಂದ್ರೆ ಆ ಕಾರಕಗಳೆಲ್ಲ ದ್ವೈತ ಕರ್ಮವೇ ಅವಿದ್ಯ. ಅದು ಅವಿದ್ಯೆ ಅಂದ್ರೇನು? ಕರ್ಮದಿಂದಲೇ ಹುಟ್ಕೊಂಡಿರೋದು ಕರ್ಮ. ಅವಿದ್ಯೆಯಿಂದ ಹುಟ್ಕೊಂಡಿರೋದು ಕರ್ಮ. ಅದೆಲ್ಲ ಹನ್ಯಾತ್ ಸಂಹಾರಗೊಳ್ಳುತ್ತೆ. ಎಲ್ಲಿ? ವಿಚಾರದಲ್ಲಿ. ಅಖಂಡಿತ ಶುದ್ಧ ಭಾವನಾ ಮನಸ್ಸಿನಲ್ಲಿ ಇದೆಲ್ಲ ಹೋಗುತ್ತೆ. ಹೇಗೆ? ರಸಾಯನ ಯದ್ವದುಪಾಸಿತಂ ರಜುಹು. ಹೇಗೆ ಒಂದು ಮಾತ್ರೆಯನ್ನು ತಗೊಳ್ತೀವೋ, ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಮಾತ್ರೆ ತಗೊಂಡಾಗ ರಜುಹು ಅಂದರೆ ರೋಗ ಅಂತ ಅರ್ಥ. ರಸಾಯನ ಅಂದರೆ ಮಾತ್ರೆ, ಮೆಡಿಸನ್. ಯದ್ವದುಪಾಸಿತಂ, ಶರೀರ ಬಾಧೆ ಇದ್ದಾಗ ಹೇಗೆ ವೈದ್ಯರು ಹೇಳಿದ ಮೇಲೆ ಆ ಮಾತ್ರೆಯನ್ನು ತಗೊಂಡು ಗುಣ ಮಾಡ್ಕೊಳ್ತೀವೋ, ಅದೊಂದು ಕೋರ್ಸ್ ಕೊಡ್ತಾರಲ್ಲ, 5 ದಿವಸ 6 ದಿವಸ 1 ವಾರ ಹಾಗೆ ಅಂತ. ಹಾಗೆ ನಿಧಿಧ್ಯಾಸನ ಮಾಡುವಂತಹ ವ್ಯಕ್ತಿಗೆ ಈ ಥರ ಅಡೆಚಣೆಗಳು ಬಂದಾಗಲ್ಲ ಅವನು ಸ್ವಲ್ಪ ಪಥ್ಯವನ್ನು ವಹಿಸಬೇಕಂತೆ. ಇಲ್ಲಿ ಪಥ್ಯವನ್ನು ವಹಿಸೋದು ಹೇಗೆ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ವಿವೇಕ ಚೂಡಾಮಣಿಲಿ ಒಂದು ಶ್ಲೋಕ ಇದೆ, ಜ್ಞಾಪಕ ಇದೆಯಾ ಯಾರಿಗಾದರೂ? ಪಥ್ಯಮೌಷಧ ಸೇವಾಚ ಕ್ರಿಯತೆ ಯೇನ ರೋಗಿಣ ಅಂತ. ಅಲ್ಲಿ ಹೇಳ್ತಾರೆ, ರೋಗಿಯಾದವನು ಹೇಗೆ ಪಥ್ಯವನ್ನು ಹಾಗೂ ವೈದ್ಯರ ಸಲಹೆಯನ್ನು ತಗೊಳ್ತಾನೋ ಹಾಗೆ ನಿಧಿಧ್ಯಾಸನದಲ್ಲಿರುವಂತಹ ಮುಮುಕ್ಷು ಗುರು ಹಾಗೂ ಶಾಸ್ತ್ರದ ಸಲಹೆಯನ್ನು ತಗೊಂಡು ಧ್ಯಾನದಲ್ಲಿ ಕೂರಬೇಕು. ಅದಕ್ಕೆ ಪಥ್ಯ ಎಲ್ಲ ಹೇಳಿದ್ದಾರೆ ಹಾಗೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಏನು ಪಥ್ಯ? ಮುಂದಿನ ಶ್ಲೋಕ 46ನೇದು. ವಿವಿಕ್ತ ಆಸೀನ ಉಪಾರತೇಂದ್ರಿಯಃ ವಿನಿರ್ಜಿತಾತ್ಮ ವಿಮಲಾಂತರಾಶಯಃ ವಿಭಾವಯೇದೇಕಮನನ್ಯಸಾಧಕಃ ಸಾಧನಃ ವಿಜ್ಞಾನದೃಕ್ಕೇವಲ ಆತ್ಮಸಂಸ್ಥಿತಃ. ಈಗ ವೇದಾಂತ ಶ್ರವಣ ಮನನ ಕೇಳಿದ್ದೀವಿ, ನಿಧಿಧ್ಯಾಸನವನ್ನು ನೋಡ್ತಿದ್ದೀವಿ. ಇಲ್ಲಿ ನಿಧಿಧ್ಯಾಸನವನ್ನು 2 ರೀತಿಯಾಗಿ ಮಾಡಿದ್ದಾರೆ. ಒಂದು, ಸತತವಾಗಿ ಶಾಸ್ತ್ರವನ್ನು ಚಿಂತನೆ ಮಾಡ್ತಿರೋದೇ ನಿಧಿಧ್ಯಾಸನ ಅಂತ ಒಂದು ಪಕ್ಷ ಇದೆ. ಇನ್ನೊಂದು, ನಿಧಿಧ್ಯಾಸನದ ಒಂದು ಅಂಗ ಆಗಿರುವಂತಹ ಸಮಾಧಿ ಅಭ್ಯಾಸ ಅಂತ ಇನ್ನೊಂದು ಸಂಪ್ರದಾಯ ಇದೆ. ನಿಧಿಧ್ಯಾಸನ 2 ರೀತಿ.
ವೇದಾಂತ ವಿಚಾರವನ್ನು ಸತತವಾಗಿ ಮಾಡುವುದೇ ಒಂದು ನಿಧಿಧ್ಯಾಸನ. ಇನ್ನೊಂದು ಸಮಾಧಿ. ಎಲ್ಲರೂ ಕೇಳಿರ್ತೀರ. ಸಮಾಧಿ ಅಂದರೆ ಅಬ್ಸಾರ್ಪ್ಷನ್, ಒಂದು ಕಡೆ ಕೂತು ಮನಸ್ಸನ್ನು ಪ್ರವಿಲಾಪನೆಗೊಳ್ಳುವುದು. ಅದೆಲ್ಲ ಮುಂದೆ ಬರುತ್ತೆ. ನಿರ್ವಿಕಲ್ಪಕ ಸಮಾಧಿ ಎನ್ನುವಂಥ ಪದ ಕೇಳಿರ್ತೀರ, ಸವಿಕಲ್ಪಕ ಸಮಾಧಿ ಎನ್ನುವಂಥ ಪದ ಕೇಳಿರ್ತೀರ. ರಾಮಕೃಷ್ಣ ಪರಮಹಂಸರು ಭಾವ ಸಮಾಧಿಯಲ್ಲಿದ್ದರು ಅಂತೆಲ್ಲ ಕೇಳಿರ್ತೀರ. ಅವರು ಚಿತ್ರಣ ಎಲ್ಲ ನೋಡಿದ್ರೆ ಸದಾ ಭಾವ ಸಮಾಧಿಯಲ್ಲಿ ಕಾಳಿಯನ್ನು ಉಪಾಸನೆಯನ್ನು ಮಾಡಿ ಆ ಉನ್ನತ ಸ್ಥಿತಿಯಲ್ಲಿದ್ದರು ಅಂತ ನಾವು ಕೇಳಿರ್ತೀವಿ. ಅದೇ ಸಮಾಧಿ. ಇವಾಗ ವಿಚಾರ ಮಾಡಿದಾಗ ಈ ಸಮಾಧಿ ವೇದಾಂತಕ್ಕೆ ಅವಶ್ಯಕತೆ ಇದೆಯಾ ಅಂತ ನಾವು ವಿಚಾರ ಮಾಡಬೇಕು. ವೇದಾಂತ ಅಧ್ಯಯನ ಮಾಡ್ತಿದ್ದಾಗ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿ 45ನೇ ಶ್ಲೋಕದಲ್ಲಿ ಹೇಳಿದಾಗ ಸತತವಾಗಿ ಅದೇ ಮಾಡ್ತಿದ್ರೆ ಅದು ಸಮಾಧಿಗೆ ಹೋಗುತ್ತೆ. ಸಮಾಧಿ ಯಾರಿಗೆ ಅವಶ್ಯಕತೆ ಇದೆ? ನೆನ್ನೆ ನಾನು ಹೇಳಿದೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ನಿಮಗೆ ತಿಳಿಸ್ತೆ. ಮನಸ್ಸು ಹೆಚ್ಚು ಹೆಚ್ಚು ವಿಕ್ಷೇಪಗೊಂಡಾಗ ಯಾರಿಗೆಲ್ಲ ಮನಸ್ಸು ವಿಕ್ಷೇಪಗೊಳ್ಳುತ್ತಿದೆಯೋ ಅವ್ರಿಗೆಲ್ಲರಿಗೂ ಸಮಾಧಿ ಅವಶ್ಯಕತೆ ಮ್ಯಾಂಡೇಟ್ರಿ ಆಗಿದೆ, ಮಾಡಲೇಬೇಕು. ಲೋಕದಲ್ಲಿ 100 ಜನ ಉದಾಹರಣೆಗೆ ತಗೊಂಡ್ರೆ 99 ಜನಕ್ಕೆ ಮನಸ್ಸು ವಿಕ್ಷೇಪಗೊಳ್ಳುತ್ತೆ. ವಿಕ್ಷೇಪ ಅಂದರೆ ಎಕ್ಸ್ಟ್ರೋವರ್ಟೆಡ್ನೆಸ್. ಅವ್ರಿಗೆಲ್ಲರಿಗೂ ಸಮಾಧಿ ಅವಶ್ಯಕತೆ ಇದ್ದೇ ಇರುತ್ತೆ, ಮ್ಯಾಂಡೇಟ್ರಿ. ವೇದಾಂತದಲ್ಲಿ ಹೇಳಿರುವಂತಹ ಶ್ರವಣ ಹಾಗೂ ಮನನ ಸತತವಾಗಿ ಮಾಡಿಯೂ ನನಗೆ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಜ್ಞಾನ ಪ್ರಬಲ ಆಗಲಿಲ್ಲ ಅಂದರೆ, ಕ್ಲಾಸ್ ಆಗಲಿಲ್ಲ ಅಂದರೆ ಅವ್ರಿಗೆ ವೇದಾಂತದ ಸಮಾಧಿ ಅವಶ್ಯಕತೆ ಇದೆ. ಯಾರಿಗೆ ಇದರಲ್ಲಿಯೇ ನಿಷ್ಠೆ ಬಂದುಬಿಡ್ತೋ ಅವರಿಗೆ ಸಮಾಧಿ ಅವಶ್ಯಕತೆ ಇಲ್ಲ. ಹೇಗೆ ಹೇಳ್ತೀರಾ ನೀವು? ಇದು ನಿಮ್ಮ ಅಭಿಪ್ರಾಯನ ಅಲ್ಲ. ಅದ್ವೈತ ಸಂಪ್ರದಾಯದಲ್ಲಿ 2 ಮತ ಇದೆ. ಒಂದು ವಿವರಣ ಸಂಪ್ರದಾಯ, ಒಂದು ಭಾಮತಿ ಸಂಪ್ರದಾಯ. ವಿವರಣ ಸಂಪ್ರದಾಯದಲ್ಲಿ ಸಮಾಧಿಯನ್ನು ಒಪ್ಪೋದಿಲ್ಲ. ಯಾರು ಕೊಟ್ಟಿರೋದು ವಿವರಣ ಸಂಪ್ರದಾಯ? ಪ್ರಕಾಶಾತ್ಮನ್ ಯತಿ. ಅವರು ಪಂಚಪದ್ದಿಕೆ ಅನ್ನುವಂತಹ ಪದ್ಮಪಾದಾಚಾರ್ಯರು ಬರೆದಿರುವಂತಹ ಬ್ರಹ್ಮಸೂತ್ರದ ವ್ಯಾಖ್ಯಾನಕ್ಕೆ, ಶಂಕರರ ಭಾಷ್ಯ ವ್ಯಾಖ್ಯಾನಕ್ಕೆ, ಅದಕ್ಕೆ ಪದ್ಮಪಾದಾಚಾರ್ಯರ ವ್ಯಾಖ್ಯಾನಕ್ಕೆ ಪ್ರಕಾಶಾತ್ಮನ್ ಯತಿ ಅಂತ ಒಬ್ಬರು ಬರೆದಿದ್ದಾರೆ. ಅವರು ಕೇವಲ ಶ್ರವಣ ಮನನದಿಂದಲೇ ನಿಧಿಧ್ಯಾಸನ ಮೋಕ್ಷ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಆದರೆ ಇನ್ನೊಬ್ಬರು ಭಾಮತಿ ಸಂಪ್ರದಾಯ ಅಂತಿದೆ. ಈ ಭಾಮತಿ ಸಂಪ್ರದಾಯರು ಯಾರು? ವಾಚಸ್ಪತಿ ಮಿಶ್ರ ಬರೆದಿರೋದು, ಗೃಹಸ್ಥರು. ಅವರು ಷಡ್ದರ್ಶನಕ್ಕೂ ಟೀಕಾನ ಬರೆದಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮೀಮಾಂಸಕ್ಕೆ ಜೈಮಿನಿಗೆ ಮಾಡಿದ್ದಾರೆ, ನ್ಯಾಯ ವೈಶೇಷಿಕಕ್ಕೆ ಮಾಡಿದ್ದಾರೆ, ನಮ್ಮ ಪತಾಂಜಲಿ ಯೋಗ ಸೂತ್ರಕ್ಕೆ ವ್ಯಾಸ ಭಾಷ್ಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ, ಸಾಂಖ್ಯ ದರ್ಶನಕ್ಕೆ ಮಾಡಿದ್ದಾರೆ, 6 ದರ್ಶನಕ್ಕೂ ಬರೆದಿದ್ದಾರೆ ಅವರು. ಯಾರೋ ವಾಚಸ್ಪತಿ ಮಿಶ್ರ. ಮತ್ತು ವೇದಾಂತಕ್ಕೂ ಶಂಕರ ಭಾಷ್ಯಕ್ಕೆ ಭಾಮತಿ ಎನ್ನುವಂತಹ ಹೆಸರು ಕೊಟ್ಟು ಅದಕ್ಕೂ ವಾಲ್ಯೂಮಿನಸ್ ಬುಕ್. ಅದರಲ್ಲಿ ಸಮಾಧಿ ಅವಶ್ಯಕತೆ ಇದೆ ಅಂತ ಅವ್ರು ಹೇಳ್ತಾರೆ. ಇದರಲ್ಲೇ ನಿಮಗೊಂದು ಅರ್ಥ ಆಗಬೇಕು. ಏನು? ಯಾರು ಬರೆದಿರೋದು? ಅಲ್ಲಿ ಪ್ರಕಾಶಾತ್ಮನ್. ಸೊ ನನ್ನ ಅಭಿಪ್ರಾಯ ನೆನ್ನೆ ಹೇಳಿದ ಸರಿ ಇತ್ತು. ಇವರು ವಾಚಸ್ಪತಿ ಮಿಶ್ರರು ಅದೆಲ್ಲ ಆಮೇಲೆ ಈ ಭಾಮತಿಗೆ 5 ವ್ಯಾಖ್ಯಾನ ಇದೆ. ಕೊನೆಯದು ಅಮಲಾನಂದ ಸರಸ್ವತಿಗಳು ಈ ಭಾಮತಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಾಚಸ್ಪತಿ ಮಿಶ್ರರು ಗೃಹಸ್ಥರು, ಅಮಲಾನಂದ ಸರಸ್ವತಿ ಯತಿಗಳು ಭಾಮತಿಗೆ ವ್ಯಾಖ್ಯಾನ. ಅದಾದಮೇಲೆ ಪರಿಮಳ ಅಪ್ಪಯ್ಯ ದೀಕ್ಷಿತರು ಗೃಹಸ್ಥರು. ಆಮೇಲೆ ಕಲ್ಪತರು. ಬ್ರಹ್ಮಸೂತ್ರಕ್ಕೆ ಅದು ಎಂಡೇ ಇಲ್ಲ, ಅದು ಹೋಗ್ತಾ ಇರುತ್ತೆ. ಸ್ಕಾಲರ್ಲಿ ವರ್ಕ್. ಅದು ಒಬ್ಬರೊಬ್ಬರು ವಿಚಾರ ತುಂಬ ಬೆಣ್ಣೆಲಿ ಕೂದಲು ತೆಗೆದು ಅಂತಾರಲ್ಲ, ಹಾಗೆ ಸೂಕ್ಷ್ಮವಾಗಿ ಒಂದೊಂದು ಪಾಯಿಂಟನ್ನು ತಗೊಂಡಿರ್ತಾರೆ. ಪ್ರತ್ಯೇಕವಾಗಿ ಸಂಪ್ರದಾಯದಲ್ಲಿ ನೋಡಿದ್ರೆ ಶಂಕರರ ಭಾಷ್ಯ, ಆಮೇಲೆ ಇದು 2 ವಿವರಣ ಹಾಗೂ ಭಾಮತಿ. ಇವರು ವಾಚಸ್ಪತಿ ಮಿಶ್ರರು ಬಿಹಾರ್ ಕಡೆಯವರು ಅಂತ ಹೇಳ್ತಾರೆ. ಅವ್ರು ಹೇಳಿದೆ ಎಲ್ಲ ಷಡ್ದರ್ಶನಕ್ಕೂ ಬರೆದಿದ್ದಾರೆ ಅಂತ. ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟು ಅವ್ರಿಗೆ ವಯಸ್ಸಾಗೋಗಿತ್ತು. 6 ದರ್ಶನ ಬರೆಯೋದು ಅಂದರೆ ಸುಮ್ಮನೆನಾ? ಅದಕ್ಕೆ ಹೇಗೆ ಅಪ್ಪಯ್ಯ ದೀಕ್ಷಿತರು ಎಲ್ಲ ದರ್ಶನಕ್ಕೂ ದ್ವೈತ ಸಂಪ್ರದಾಯಕ್ಕೂ ವಿಶಿಷ್ಟಾದ್ವೈತ ಸಂಪ್ರದಾಯಕ್ಕೂ ಬರೆದು ಕೊಟ್ಟರು, ಹಾಗೆ ಅದ್ಭುತವಾಗಿದೆ ಗ್ರಂಥ. ಅದೆಲ್ಲ ಓದಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಅದರ ಅರ್ಥ ಏನು? ಅದು ತಿಳಿಬೇಕು ನೀವು. ಅದನ್ನ ಹೇಳೋಕ್ಕಾಗಲ್ಲ.
ಹಾಂ, ನ್ಯಾಯರಕ್ಷಾಮಣಿ. ಹಾಂ, ಇಲ್ಲಿ ಅಮ್ಮ ಸ್ವಲ್ಪ ಓದಿದ್ದಾರೆ, ಅವರು 50 ಬಂದಿಲ್ಲ. ಹಾಂ, ಸೊ ಅದ್ವೈತ ವೇದಾಂತದಲ್ಲಿ ಡಿಗ್ರಿ ಮಾಡಿದ್ದಾರೆ. ಹಾಂ, ಸಂಸ್ಕೃತ ಪಾಠ ಹೇಳ್ಕೊಡ್ತಾರೆ, ಸದಾ ಶಾಸ್ತ್ರ ಚಿಂತನೆಯಲ್ಲೇ ಇರ್ತಾರೆ. ಇಷ್ಟೆಲ್ಲ ಏನು ವಾಚಸ್ಪತಿ ಮಿಶ್ರರು ಎಲ್ಲ ಷಡ್ದರ್ಶನಕ್ಕೂ ಮಾಡಿ ಬಂದರು. ವಯಸ್ಸಾಯಿತು ಪಾಪ ಅವ್ರಿಗೆ. ಆಮೇಲೆ ಬ್ರಹ್ಮಸೂತ್ರಕ್ಕೆ ಶುರು ಮಾಡಿದ್ರು. ಪಾಪ ಗೃಹಿಣಿ ಎಷ್ಟು ಅಂತ ಕಾಯ್ತಾಳೆ, ಆಯ್ದು ಆ ದರ್ಶನಕ್ಕೆ ಕಾದಿದ್ದಾಳೆ. ವಯಸ್ಸಾಯಿತು, 60-70 ವಯಸ್ಸಾದ ಮೇಲೆ ನೋಡ್ತಾಳೆ, ಪಕ್ಕದಲ್ಲೇ ಹೀಗೆ ಕೂತ್ಕೊಂಡಿದ್ದಾಳೆ. 18-19 ವಯಸ್ಸಿಗೆ ಬಂದವಳು ತರುಣಿ, 60 ವರ್ಷ ಆದರೂ ಇವರು ಸಂಪರ್ಕ ಇಲ್ಲ, ಏನೂ ಇಲ್ಲ, ಅಷ್ಟು ಮಗ್ನರಾಗಿದ್ದಾರೆ. ನೋಡಿದ್ರೆ ಅಜ್ಜಿ ಆಗಿಬಿಟ್ಟಿದ್ದಾಳೆ ಇವಳು. ಏನಮ್ಮ, ಯಾರು ನೀನು, ಮರ್ತು ಬಿಟ್ಟಿದ್ದಾರೆ ಬರೆದು ಅಂತ. ಈ ಥರ ಒಂದು ದಿವಸ ನಮ್ಮ ಮನೇಲಿ ಕೊಡಲಿಲ್ಲ ಅಂದರೆ ಯು ಆರ್ ನಾಟ್ ಗಿವಿಂಗ್ ಮಿ ಇಂಪಾರ್ಟೆನ್ಸ್. ಹಾಂ, ಶುರುನಲ್ಲಿ ಇದ್ದಾಗ ನೀನು ಈ ಥರ ಇವಾಗ ಇಲ್ಲವೇ ಇಲ್ವಲ್ಲ, ಮರ್ತು ಬಿಟ್ಟಿದ್ದೆ ನೀನು ನನ್ನನ್ನು. ಶುರುನಲ್ಲಿ ಇದ್ದಾಗಲೇ ಇಲ್ಲ, ಎಷ್ಟು ಸಮಯ ಕೊಡ್ತಿದ್ದೆ ನನಗೆ. ಈಗ ವೀಕೆಂಡ್ ಕರ್ಕೊಂಡು ಹೋಗಲ್ಲ, ನಿಮ್ಮದೇ ಲ್ಯಾಪ್ಟಾಪ್ ಇಟ್ಕೊಂಡು ಟಪ ಅಂತ ಹೊಡಿತಿರ್ತೀರ. ಆಗಿನ ಕಾಲದಲ್ಲಿ ಇತ್ತು ಪ್ರಾಬ್ಲಮ್, ಅವ್ರಿಗೆ ಪಾಪ ಕೇಳಲಿಲ್ಲ. ಆಗಿನ ಕಾಲದಲ್ಲಿ, ಈಗಿನ ನಮ್ಮ ತಂದೆ ತಾಯಿವರೆಗೂ ಇತ್ತಲ್ಲ, ಸೈಲೆಂಟಾಗಿ ಸುಮ್ಮನೆ ಎಲ್ಲರೂ ಇದ್ದರು. ಈಗ ಜನ್ರೇಷನ್ ಚೇಂಜ್ ಆಗಿರೋದ್ರಿಂದ ಎಲ್ಲರೂ ದಬ್ಬಾಳಿಕೆ. ಹಾಗೆಲ್ಲ ಕೇಳಿದ್ಮೇಲೆ ನೋಡಿದ್ರು ಏನು ಅಂತ. ಆಕೆ ಹೆಸರು ಭಾಮತಿ. ಸರಿ, ನಿನ್ನ ಹೆಸರನ್ನೇ ಬ್ರಹ್ಮಸೂತ್ರ ವ್ಯಾಖ್ಯಾನಕ್ಕೆ ಇಡ್ತೀನಿ ಅಂತ ಭಾಮತಿ ಅಂತ ಇಟ್ಟರು. ಕೊನೆಗೆ ಅದಾದರೂ ಸಮರ್ಪಣೆ ಮಾಡೋಣ ಅಂತ. ಹಾಗೆ ಈ 2 ಸಿದ್ಧಾಂತ ಇದೆ. ಇದರಲ್ಲಿ ಸುಮಾರು 10 ಪಾಯಿಂಟ್ಸನ್ನು ಮಾಡ್ಬೋದು ನಾವು. ವಿವರಣ ಸಂಪ್ರದಾಯ ಏನು ಹೇಳುತ್ತೆ, ಭಾಮತಿ ಏನು ಹೇಳುತ್ತೆ, ಅಜ್ಞಾನದ ವಿಚಾರ ಎಲ್ಲಿದೆ, ಲೋಕಸ್ ಆಫ್ ಅವಿದ್ಯ ಬ್ರಹ್ಮನಲ್ಲಿದೆ ಅಂತ ವಿವರಣ, ಜೀವನಲ್ಲಿದೆ ಅಂತ ಭಾಮತಿ. ಇದೆಲ್ಲ ಸುಮಾರು ಚರ್ಚೆ ಇದೆ, ತುಂಬ ತರ್ಕಕ್ಕೆ ಹೋಗುತ್ತೆ. ಅದು ಇವಾಗ ಬೇಡ, ನಮಗೆ ಈ ಕಾಲಕ್ಕೆ ಬೇಡ. ಮುಂದೆ ಇಲ್ಲೇನಾದ್ರು ರಾಮನ ಅನುಗ್ರಹದಿಂದ ಎಲ್ಲ ಆಯಿತು ಅಂದರೆ ಆವಾಗ ನಾವು ಅದೆಲ್ಲ ನೋಡ್ಬೋದು. ಇವರು ಭಾಮತಿಕಾರರು ಹೇಳ್ತಾರೆ ನಿಧಿಧ್ಯಾಸನ ಮ್ಯಾಂಡೇಟ್ರಿ ಅಂತ, ಮಾಡಲೇಬೇಕು. ನಿಧಿಧ್ಯಾಸನದಿಂದಲೇ ಅಪರೋಕ್ಷ ಜ್ಞಾನ ಅಂತ ಭಾಮತಿ ವಾಚಸ್ಪತಿ ಮಿಶ್ರರು. ಅದರ ಅವಶ್ಯಕತೆ ಇಲ್ಲ ಅಂತ ವಿವರಣರು. ಅದಕ್ಕೆ ಸುರೇಶ್ವರರು ಏನು ಮಾಡಿದ್ರು, ಅವ್ರನ್ನೂ ತೊಗೊಳ್ಬೇಕಲ್ವ, ಎಲ್ಲ ಶಂಕರರ ಪರಂಪರೆ ತಾನೆ. ಅವರು ಬೃಹದಾರಣ್ಯಕ ಉಪನಿಷತ್ಗೆ ವಾರ್ತಿಕೆಯನ್ನು ಬರೆದಾಗ ಒಂದು ಹೇಳಿದರು, ಯಾರ್ಯಾರಿಗೆ ಯಾವ ಅಪ್ರೋಚ್ ದಾರಿ ಅದ್ವೈತಕ್ಕೆ ಕರ್ಕೊಂಡು ಬರುತ್ತೋ ಅದೆಲ್ಲ ಶ್ರೇಷ್ಠ ಅಂದ್ಬಿಟ್ರು. ತಲೆನೇ ಕೆಡಿಸ್ಕೊಳ್ಳೋದು ಬೇಡಪ್ಪ, ಮಾಡಬೇಕಾ ಮಾಡಬೇಡವಾ, ನೀನು ಯಾವ ಹಂತದಲ್ಲಿದೆ ನಿರ್ಧಾರ ಮಾಡು. ನಿನ್ನ ಮನಸ್ಸಿಗೆ ನಿಧಿಧ್ಯಾಸನ ಬೇಕು ಅಂತಿದ್ರೆ ಅದು ನಿನಗೆ ಶ್ರೇಷ್ಠ. ನಿನ್ನ ಮನಸ್ಸು ಶ್ರವಣ ಮನದಲ್ಲಿಯೇ ಜ್ಞಾನ ನಿಷ್ಠೆಯನ್ನು ಸಂಪಾದನೆ ಮಾಡ್ತಾ ನೀನು ಈ ಕಡೆ ಬರಬೇಡ, ಅದರಲ್ಲಿಯೇ ಇರು. ಅದು ಒಂದು ಶ್ಲೋಕ ಇದೆ, ನಾಳೆ ಹೇಳ್ತೀನಿ. ಯಯಾಯೇದ್ ಭವೇತ್ ಪುಂಸಃ ಅಂತ ಶುರು ಆಗುತ್ತೆ ವಾರ್ತಿಕದಲ್ಲಿ, ಬೃಹದಾರಣ್ಯಕ ವಾರ್ತಿಕದಲ್ಲಿ. ಯಾರು ಪುಂಸಃ ಅಂದರೆ ಮನುಷ್ಯರು ಯಾವ ಮಾರ್ಗ ಅವರಿಗೆ ಜ್ಞಾನ ನಿಷ್ಠೆಯನ್ನು ಕೊಡುತ್ತೋ, ಅದು ಶ್ರವಣದಿಂದಲಾಗಲಿ, ಮನನದಿಂದಾಗಲಿ ಅಥವಾ ನಿಧಿಧ್ಯಾಸನದಿಂದಾಗಲಿ, ಅದನ್ನು ನೀನು ಅಭ್ಯಾಸ ಮಾಡು. ಸೊ ಅವ್ರು ಕಾನ್ಫ್ಲಿಕ್ಟಿಗೆ ಬರಲಿಲ್ಲ. ಸೊ ಆ ರೀತಿಯಾಗಿ ಇಲ್ಲಿಂದ 46ರಿಂದ 51ರವರೆಗೂ ಹಾರ್ಡ್ ಕೋರ್ ನಿಧಿಧ್ಯಾಸನ ಶ್ಲೋಕಗಳು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪಂಗಡಕ್ಕೆ ಸೇರೋದು ಬೇಡ. ನಿಧಿಧ್ಯಾಸನ ಅವ್ರು ಏನು ಹೇಳ್ತಾರಂತಾರೆ, ಅವ್ರು ಕೇಳಬೇಕು, ನಿಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿದೆ, ವಿಕ್ಷೇಪಗೊಳ್ಳುತ್ತಿದೆಯಾ, ನಿಧಿಧ್ಯಾಸನ ಕೂರಲೇಬೇಕು. ಅವನು ಗೃಹಸ್ಥ ಆಗಿರೋ ಸರಿ, ಬ್ರಹ್ಮಚಾರಿ ಆಗಿರಲು ಸರಿ, ಅದ್ವೈತ ಜ್ಞಾನದ ಮೇಲೆ ಆಸೆ ಇದ್ದರೆ. ಇಲ್ವಾ, ವಿಕ್ಷೇಪ ಇಲ್ವಾ, ಶ್ರವಣ ಮನನೇ ಸಾಕು. ಆಯಿತಾ? ಹಾಗಿದ್ದಾಗ ಇಲ್ಲಿ ಈ ನಮ್ಮ ನಾವು ಒಬ್ಬ ರೋಗಿ ವೈದ್ಯನ ಹತ್ರ ಹೋದಾಗಲೂ ಯಾವುದೋ ಒಂದು ಇದಕ್ಕೆ ಹೋಗಿರ್ತಾನೆ. ಇವಾಗ ಹಿಂದಿನ ಶ್ಲೋಕ ನೋಡಿದ್ವಲ್ಲ, ಅವರೊಂದು ಕೋರ್ಸ್ ಕೊಡ್ತಾರೆ, 1 ವಾರ 7 ದಿವಸ, ಅದಾದಮೇಲೆ 1 ತಿಂಗಳು 15 ದಿವಸ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ ಅಲ್ಲಿವರೆಗೂ ಅಲ್ವಾ. ಅದು ಸರಿ ಹೋಗಲಿಲ್ಲ ಅಂದ್ರೇ ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು ತಾನೇ. ಇಲ್ಲೂ ಹಾಗೇನೆ, ಗುರು ಶ್ರವಣವನ್ನು ಮಾಡಿ ಹೇಳ್ತಾನೆ, ಇವನಿಗೆ ಅರ್ಥ ಆಯಿತಾ, ಮನನವನ್ನು ಮಾಡಿ ಹೇಳ್ತಾನೆ, ಎರಡೂ ಅರ್ಥ ಆಗಲಿಲ್ಲ ಮತ್ತೆ ಹಿಂದಕ್ಕೆ ಹೋಗು, ಕರ್ಮಯೋಗ ಮಾಡು ಅಂತಾನೆ, ಉಪಾಸನೆ ಏನು ಮಾಡು ಅಂತಾನೆ. ಇಷ್ಟೆಲ್ಲ ಮಾಡಿ ಒಂದು ಕೋರ್ಸ್ ಮಾಡಿ ಅರ್ಥ ಆಗಲಿಲ್ವಾ, ಅಡ್ಮಿಟ್ ಮಾಡುವ. ಎಲ್ಲಿ ಸಮಾಧಿ ಕೂತ್ಕೋ, ಒಂದು ಕಡೆ ಕೂತು ನಿಧಿಧ್ಯಾಸನ ಮಾಡು. ಹಾಗೆ
ಶುರುವಿನಲ್ಲಿ ಅಬ್ಸರ್ವೇಷನ್ ಮಾಡಿ ಆಮೇಲೆ ಅಡ್ಮಿಟ್ ಮಾಡಬೇಕು. ತೊಗೊಂಡಿದ ತಕ್ಷಣ ಬಾ ಕೂತ್ಕೊ ಒಳಗಡೆ ಹೋಗು ಅಂದ್ಬಿಡೋದಲ್ಲ. ಅದೆಲ್ಲ ಆದಮೇಲೆ ಹಾಗೆ. ಇಲ್ಲ ಅದೇ ಶ್ಲೋಕಗಳು ಏನಂತೆ, ಪಥ್ಯ ಆಯಿತು ಹಿಂದಿನ ಶ್ಲೋಕದಲ್ಲಿ, ಪಥ್ಯ. ಅದಕ್ಕೆ ಬಹಿರಂಗ ಸಾಧನೆ ರಾಮ ಹೇಳ್ತಿದ್ದಾನೆ. ವಿವಿಕ್ತ ಆಸೀನಃ. ಆಸೀನಃ ಅಂದರೆ ಕೂತ್ಕೊಳ್ಬೇಕು ಫಸ್ಟ್. ನೋಡಿ, ಕೂತ್ಕೊಳ್ಳೋದು ಫಸ್ಟು ಕೂರಬೇಕು. ಧ್ಯಾನದಲ್ಲಿ ಏನು ಮಾಡಬೇಕು? ಕೂರಬೇಕು. ಚೇರ್ ಮೇಲ ಸ್ವಾಮಿ, ಚೇರ್ ಮೇಲ, ಸೋಫಾ ಮೇಲ ಕೂತ್ಕೊಳ್ಬೇಕು. ಪತಾಂಜಲಿ ಯೋಗ ಸೂತ್ರ, ಸುಖಂ ಸ್ಥಿರಂ ಆಸನಃ. ಸುಖವಾಗಿ ಯಾವ ಆಸನದಲ್ಲಿ ನಿಮಗೆ ಕೂರೋಕ್ಕಾಗುತ್ತೋ ನೇರವಾಗಿ ಕೂರಬೇಕು. ಸೋಫಾದಲ್ಲಿ ಕೂತ್ರೆ ನೀವು ಅರ್ಧ ಒಳಗಡೆ ಹೋಗಿರ್ತೀರ, ಆಯಿತಾ? ಈಗಿನ ಬರೋ ಸೋಫಾ ಎಲ್ಲ ನೋಡಿದ್ದೀವಲ್ಲ, ಭಯ ಆಗುತ್ತೆ ಕೂತ್ಕೊಳ್ಳೋಕ್ಕೆ, ಟಪಕ್ಕಂದು ಒಳಗಡೆ ಹೋಗುತ್ತಲ್ಲ. ಸ್ಥಿರವಾಗಿ ಚಕ್ರ ಮೂಲಕ ಹಾಕೊಂಡು ಕೂತ್ಕೊಳ್ಳೋಕೆ ಅವಶ್ಯಕತೆ ಇದ್ದರೆ ಕೂತ್ಕೊಳ್ಳಿ, ಇಲ್ಲ ಈ ಥರ ಚೇರಲ್ಲಿ ಕೂತ್ಕೊಳ್ಳಿ. ವಿವಿಕ್ತ, ಯಾವ ಜನರು ಇಲ್ಲದೇ ಇರುವಂತಹ ಜಾಗದಲ್ಲಿ, ಜನರ ಸಂಪರ್ಕ ಇಲ್ಲದೇ ಇರುವಂತಹ ಜಾಗದಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕಂತೆ. ಇವಾಗ ಮನೆ ತಾನೆ, ಮನೇಲಿ ಜನರು ಇಲ್ಲದೇ ಇರುವಂತಹ ಜಾಗ ಯಾವುದು? ದೇವ್ರ ಮನೆ ಇದ್ದರೆ. ಅಡುಗೆ ಮನೇಲೇ ಒಂದು ಕಡೆ ಕಾರ್ನರ್ಗೆ ಹಾಕಿಬಿಟ್ಟಿದ್ರೆ ಅಲ್ಲಿ ಕೂರೋಕ್ಕಾಗಲ್ಲ. ದೇವ್ರ ಮನೆ ಇದ್ದರೆ ಅಲ್ಲಿ, ಇಲ್ಲ ಜನ ಇಲ್ಲದೇ ಇಲ್ಲ ನಿಮ್ಮ ಕೋಣೆಯಲ್ಲಿಯೇ ಅದು ಹಾಸಿಗೆ ಪಕ್ಕದಲ್ಲೇ ಸ್ವಲ್ಪ 2 ಜಾಗ ಇದ್ದರೆ, ಅಂದರೆ ಕಿಂಗ್ ಸೈಜ್ ಬೆಡ್ ಹಾಕದೇ ಇದ್ದರೆ ಅದು ಹಾಕ್ಬಿಟ್ರೆ ಆಗಲ್ಲ. 2x2 ಟೈಲ್ ಇರುತ್ತಲ್ಲ, ಅಷ್ಟು ಸಾಕು. ಎಷ್ಟು ಬೇಕು ಇಷ್ಟು ಜಾಗ ಕೂತ್ಕೊಳ್ಳೋಕ್ಕೆ, ಅಲ್ಲಿರಲ್ಲ. ಅಂದರೆ ಜನ ಸಂಪರ್ಕ ಇರಲ್ಲ ಅಂತಹ ಜಾಗ, ಶುದ್ಧವಾದ ಜಾಗ. ವಿವಿಕ್ತ ಆಸೀನಃ ಅಂದರೆ ಶುದ್ಧವಾಗಿರಬೇಕು ಜಾಗ, ಜನದ ಸಂಪರ್ಕ ಇರಬಾರ್ದು. ಮನೆ ಆಗಲಿಲ್ವಾ, ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನದಲ್ಲಿ ಧ್ಯಾನವನ್ನು ಮಾಡಬೇಕು. ಅಯ್ಯೋ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದ್ರೆ ಗಂಟೆ ಶಬ್ದ ಆಗುತ್ತೆ ಸ್ವಾಮಿ, ಬೆಳಗ್ಗೆ ಬರಬೇಕು. ಬೆಳಗ್ಗೆ ನಾವು ಹೇಳೋದೇ ಲೇಟ್. ಇಲ್ವಾ, ರಾಮಕೃಷ್ಣಾಶ್ರಮಕ್ಕೆ ಹೋಗಿ, ಶಾರದಾ ಅಮ್ಮನವ್ರು ರಾಕಿದೆ, ಅಲ್ಲಿ ಯಾರೂ ಬರಲ್ಲ ನಿಮಗೆ. ಹೋಗಿದ್ದೆ ಸೊಳ್ಳೆ ಕಾಟ, ಅಲ್ಲಿ 5:30, 6 ಗಂಟೆಗೆ ಸೊಳ್ಳೆ ಕಚ್ಚತ್ತೆ. ಬೆಳಗ್ಗೆ ಹೋಗಿ, ಸೊಳ್ಳೆ ಬರಲ್ಲ. ಇಲ್ಲ ಮಧ್ಯಾಹ್ನ ಹೋಗಿ, ಇಲ್ಲ ರಾಮಕೃಷ್ಣ ಹಾಲಲ್ಲೇ, ಬೆಂಗಳೂರು ಅದಕ್ಕೆ ಹೇಳ್ತಿದ್ದೀನಿ. ಯಾವುದೋ ಒಂದು ಜಾಗಕ್ಕೆ, ಆಗಿನ ಕಾಲದಲ್ಲೆಲ್ಲ ಕಾಡು ಅದೆಲ್ಲ ಇತ್ತು, ಈಗ ಅದೆಲ್ಲ ಇಲ್ಲ. ಅಂದರೆ ಬಹಿರಂಗ ಸಾಧನ, ನಾವು ಎಕ್ಸ್ಕ್ಯೂಸ್ ಕೊಡಬಾರ್ದು. ಮನೇಲಿ ಮಗು ಇದೆ, ಚಿಕ್ಕ ಮಗು ಗಲಾಟೆ ಮಾಡ್ತಾನೆ, ಆಗಲ್ಲ, ನಾನು ಕೂತಿರ್ತೀನಿ 3:30 ಒಂದು ಬಂದು ಅಮ್ಮ ಅಂತ ಬಾಗಿಲು ತಟ್ತಾನೆ, ಅದೆಲ್ಲ ಆಗಬಾರ್ದು. ನಿಮ್ಮ ಸಮಯವನ್ನು ನೋಡ್ಕೊಳ್ಬೇಕು. ವಿವಿಕ್ತ ಆಸೀನಃ. ಕೃಷ್ಣ ಇದನ್ನೇ ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ 9-10ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಸಕ್ತಿರನಭಿಶ್ವಂಗ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ. ಧ್ಯಾನ ಮಾಡಬೇಕಂದ್ರೆ ಕೃಷ್ಣ ಹೇಳೋದು ಇನ್ನೂ ಕಷ್ಟ, ರಾಮನಿಗಿಂತ ಕಷ್ಟ. ಸಕ್ತಿ ಅಂದರೆ ಆಸೆ, ಆಸಕ್ತಿ ಇದು ಉಪಾಸನೆಗೂ ಹೊಂದತ್ತೆ, ನಿಧಿಧ್ಯಾಸನಕ್ಕೂ ಹೊಂದತ್ತೆ. ಏನೋ ಆಸಕ್ತಿ, ಆಸೆ ಇರಬಾರ್ದಂತೆ. ಎಲ್ಲಿ? ಪುತ್ರ ದಾರ ಗೃಹಾದಿಷು. ಆದಿಷು ಅಂದರೆ ಎಕ್ಸೆಟ್ರಾ. ಮಗನಲ್ಲಿ ಆಸೆ ಇರಬಾರ್ದಂತೆ. ದಾರ ಅಂದರೆ ಹೆಂಡತಿಯಲ್ಲಿ ಇರಬಾರ್ದಂತೆ. ಹೆಂಡತಿ ಮೇಲೇನೇ ಇಲ್ಲ, ಇವಾಗ ಮಗನ ಮೇಲೆ ನನಗೆ, ಆಯಿತಾ? ಪುತ್ರ ಗೃಹ, ನನ್ನ ಮನೆ, ಇದರಲ್ಲೇ ಇದ್ದರೆ ವಿಕ್ಷೇಪಗೊಳ್ಳುತ್ತೆ. ಯಾಕಂದರೆ ನಾವು ಕೂದಿದ ತಕ್ಷಣ ಈ 3 ಚಿಂತನೆಯೇ ಬರೋದು, ಮಗ, ಹೆಂಡತಿ, ಮನೆ. ಕೃಷ್ಣನೇ ಹೇಳಿದ ನೋಡಿ, ಅಸಕ್ತಿ ಅನಭಿಶ್ವಂಗ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚ ಅನನ್ಯಯೋಗೇನ ಭಕ್ತಿ ಅವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಜನ ಇಲ್ಲದೇ ಇರುವಂತಹ ಜಾಗದಲ್ಲಿ ಈ 3 ಮೇಲೆ ವೈರಾಗ್ಯವನ್ನು ಇಟ್ಕೊಂಡು ಧ್ಯಾನ ಕೂತ್ಕೋ. 18ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾನೆ, 51, 52ನೇ ಶ್ಲೋಕದಲ್ಲಿ, ವಿವಿಕ್ತ ಸೇವಿ ಲಘ್ವಾಶಿ ಯಥಾವಾಕ್ಕಾಯ ಮಾನಸಃ ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ವಿವಿಕ್ತ ಸೇವಿ ಲಘ್ವಾಶಿ. ಲಘ್ವಾಶಿ ಅಂದರೆ ಕಮ್ಮಿ ಊಟ ಮಾಡಬೇಕಂತೆ. ಯಾರು ಧ್ಯಾನಕ್ಕೆ ಕೂರ್ತಾನೋ ಅವನು ಕಮ್ಮಿ ಊಟ ಮಾಡಬೇಕಂತೆ.
ಸೂರ್ಯ ಅಸ್ತ ಆದಮೇಲೆ ಕಮ್ಮಿ ಊಟ ಮಾಡಬೇಕಂತೆ. ಆ ಕೃಷ್ಣ ಹೇಳಿಲ್ಲ, ನಾ ಹೇಳ್ತೀನಿ. ಅಲ್ಲಿ ಹೇಳಿರೋದು ಒಂದೇ ಹೊತ್ತು, ನಾನು ಅದಕ್ಕೆ 2 ಹೊತ್ತಾದರೂ ಹೇಳ್ತಿದ್ದೀನಿ. ಲಘು ಭಾಷೆ ತುಂಬ ಕಮ್ಮಿ. ಊಟ ಜಾಸ್ತಿ ಮಾಡಿದ್ರೆ ಮನಸ್ಸು ಪಚನ ಶಕ್ತಿಯಲ್ಲೇ ಹೊಟ್ಟೋಗುತ್ತೆ. ಎಲ್ಲ ಇಂದ್ರಿಯಗಳು, ಜಠರಾಗ್ನಿ ಎಲ್ಲ ಪ್ರಾಣದ ಮೇಲೆ ಗಮನ ಇರಲ್ಲ, ಪಚನದ ಮೇಲೆ ಇರುತ್ತೆ. ಆಮೇಲೆ ನೀವು ಕೂತು ನಿದ್ದೆ ಮಾಡ್ತೀರ. ಲಘ್ವಾಶಿ ಯಥಾ ವಾಕ್ ಕಾಯಮಾನಸಃ, ಎಲ್ಲ ನೇರವಾಗಿರಬೇಕು. ಎಲ್ಲ ಅದನ್ನು ಬಿಗಿ ಹಿಡಿದು ಒಳಗಡೆ ಬಾ ಅಂತಾನೆ. ಮನಸ್ಸು ಹೋಗುವುದು ಸದಾ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. 6ನೇ ಅಧ್ಯಾಯ. ಎಷ್ಟೆಲ್ಲ ಹೊರಗಡೆ ಹೋಗುತ್ತೋ ಹಾಗೆ ಯಾವ ಶಕ್ತಿಯಲ್ಲಿ ಹೊರಗಡೆ ಹೋಗುತ್ತೋ ಅದೇ ಶಕ್ತಿಯಲ್ಲಿ ತೊಗೊಂಡು ಬಾ ಅಂತಾನೆ. ಯಥೋ ಯಥೋ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. ನಿಲ್ಲಿಸ್ಕೋ ಅಲ್ಲಿ. ಧ್ಯಾನಯೋಗ ಪರೋ ನಿತ್ಯ ವೈರಾಗ್ಯಂ. ಅಲ್ಲೂ ಹೇಳೋ ಧ್ಯಾನಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ ವೈರಾಗ್ಯಂ. ಸಂ ಉಪಾಶ್ರಿತ, ಚೆನ್ನಾಗಿ ಮಾಡಬೇಕು. 18ನೇ ಅಧ್ಯಾಯ. ಇದೆಲ್ಲ ಸಾಧನೆ, ಬಹಿರಂಗ ಸಾಧನೆ. ಅಂತರಂಗ ಸಾಧನೆ ಏನು? ಧ್ಯಾನಕ್ಕೆ ಕೂತಾಗ, ಉಪಾಸನೆಯಲ್ಲಿ ಕೂತಾಗ ಸಗುಣ ಧ್ಯಾನದ ನಿಮ್ಮ ಇಷ್ಟ ದೇವತೆಯ ಧ್ಯಾನ ಶ್ಲೋಕದ ಚಿಂತನೆ ಬರಬೇಕು. ವೇದಾಂತದ ಧ್ಯಾನದಲ್ಲಿ ನಿಧಿಧ್ಯಾಸನದಲ್ಲಿ ಕೂತಾಗ ಆತ್ಮಷಟ್ಕಂ, ಸ್ವರೂಪಾನುಸಂಧಾನಾಷ್ಟಕಂ, ಪ್ರಾತಸ್ಮರಣಂ, ಈ ಶ್ಲೋಕಗಳೆಲ್ಲ ಕಂಠಸ್ಥಾಗಿ ಆವಾಗ ಸಾಧಾರಣವಾಗಿ ನೀವು ಬಾಯಲ್ಲಿ ಬರಬೇಕು. ಕೂತಿದ ತಕ್ಷಣ ಅದು ಹೊರಡಬೇಕು. ಇವತ್ತು ಕೂತಿದ್ದೀನಿ, ಏನು ಹೇಳಿ, ಅದು ಮರ್ತೋಯ್ತು, 1 ನಿಮಿಷ ತಗೋ ಮೊಬೈಲ್ದು, ಆ ಪೇಜ್ ತಿರುಗಿಸ್ತೀನಿ. ಹೀಗಾಗಬಾರ್ದು. ಕೂತಿದ ತಕ್ಷಣ ಮನೋಬುದ್ಧ್ಯಹಂಕಾರ ಚಿತ್ತಾದಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ಬರಬೇಕು. ಯದಾನಂದರೂಪಂ ಪ್ರಕಾಶಸ್ವರೂಪಂ. ಯಾವುದು? ಸ್ವರೂಪಾನುಸಂಧಾನಾಷ್ಟಕಂ. ಮರ್ತು ಬಿಟ್ರೆ ಅಸ್ವರೂಪ ಆಗೋಯ್ತದು. ಯದಾನಂದರೂಪಂ ಪ್ರಕಾಶಸ್ವರೂಪಂ ನಿರಸ್ತಃ ಪ್ರಪಂಚಂ. ಆಮೇಲೆ ಪರಿಚ್ಛೇದಹೀನಂ ಅಹಂ ಬ್ರಹ್ಮವೃತ್ಯೇಕ ಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಇದೆಲ್ಲ ಬರಬೇಕು. ಇದು ಬಂದ್ರೇ ಕೂತ್ಕೊಂಡು ಏಕಾಗ್ರತೆಯಿಂದ ಮಾಡೋಕ್ಕೆ ಸಾಧ್ಯ. ಇದೆಲ್ಲ ಚಿಂತನೆ ಬರ್ತಾ ಇರಬೇಕು. ಎಲ್ಲ ಹೈಯರ್ ವಿಚಾರಗಳಿದೆಲ್ಲ. ಹಾಗೆ ವಿವಿಕ್ತ ಆಸೀನಃ ಬಹಳ ಕಷ್ಟ ನೋಡಿ ಹೇಗಿದೆ. ನಾವು ಅಂದ್ಕೊಳ್ಬಿಡ್ತೀವಿ ಧ್ಯಾನ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದೆ. ಆಗುತ್ತಾ? ಆಸೀನಃ. ಅದಕ್ಕೆ ಬಿಟ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಅಂತ. ನಾನಲ್ಲ, ನೀವು ಮನಸ್ಸಲ್ಲಿ ಅಂದ್ಕೊಳ್ತಿರ್ತೀರ ಎಲ್ಲರೂ. ಈ ಜನ್ಮ ಹೇಗೋ ಹೊಟ್ಟೋಯ್ತು ಸ್ವಾಮಿ, ವಿ ಆರ್ ಆಲ್ ಸೀನಿಯರ್ ಸಿಟಿಸನ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್. ಮುಂದೆ ನೋಡ್ಕೊಳ್ಳೋಣ. ಉಪರತೇಂದ್ರಿಯ ಉಪರಮಃ. ಉಪರಮಃ ಅಂದರೆ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಮಾಡುವಂಥದ್ದು. ಉಪರತಿ ಅಂದರೆ ಸನ್ಯಾಸ ಅಂತ ಅರ್ಥ. ಮನಸ್ಸು ಹೊರಗಡೆ ಹೋಗ್ತಿದೆ, ಕೊಡಲ್ಲ, ಮೊಬೈಲ್ ಫೋನ್ ಕೊಡಲ್ಲ, ರಿಮೋಟ್ ಮುಟ್ಟಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಪಾಪ ಇವ್ರ ಮನೇಲಿ ಒಬ್ರು ಕೂತಿರ್ತಾರೆ. ಒಬ್ರು ಅಮ್ಮ ಬಂದು ಅದೇ ಹೇಳಿದ್ರು, ನಾನು ಪಾಪ ನಮ್ಮ ಮನೆಯವರು ಜಪ, ರುದ್ರಾಭಿಷೇಕ ಜಪ ಎಲ್ಲ ಮಾಡಿದಾಗ ಸೈಲೆಂಟಾಗಿರ್ತೀನಿ ಸ್ವಾಮಿ, ನಾನು ಟಿ ವಿ ಹಾಕಲ್ಲ, ಏನು ಮಾಡಲ್ಲ. ನಾನು ಕೂತಿದ್ದಾಗ ಇವ್ರು ಟಿ ವಿ ಆನ್ ಮಾಡ್ತಾರೆ. ನಾನು ಕೂತಿದ್ದಾಗ ಇವ್ರು ಟಿ ವಿ ಆನ್ ಮಾಡ್ತಾರೆ. ಅದು ಸೌಂಡ್ ಕಮ್ಮಿ ಮಾಡ್ತಾರೆ. ಸೌಂಡ್ ಕಮ್ಮಿ ಮಾಡಿದಾಗ ಜಾಸ್ತಿ ಕೇಳುತ್ತೆ ನಮಗೆ, ಯಾಕಂದ್ರೆ ನಮ್ಮ ಮನಸ್ಸು ಅಲ್ಲಿ ಹೋಗಿರುತ್ತೆ. ಅದು 10 ವಾಲ್ಯೂಮಲ್ಲಿ ಇದ್ರೂ ನಮಗದು 25ನೇ ವಾಲ್ಯೂಮ್ ಥರ ಕೇಳುತ್ತೆ. ಕೇಳಿದ್ರೆ ಓ ಇಷ್ಟು ಏಕಾಗ್ರತೆ ಇಲ್ವಾ ಅಂತಾರೆ ಇವರು ಪಾಪ ನಾನು ಸಹಾಯ ಮಾಡ್ತೀನಿ, ನಾನು ಧ್ಯಾನ ಕೂತಾಗ ಇವ್ರು ಸಹಾಯ ಮಾಡಲ್ಲ. ಸೊ ಧ್ಯಾನ ಹೋಯ್ತಲ್ಲಿಗೆ. ಎಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಂದು ಹೇಳ್ಕೊಳ್ತಾರೆ. ಸರಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋದು ಏನು ಮಾಡೋದು ಅಲ್ವಾ? ಒಬ್ಬರು ಮನೇಲಿ ಕೂತು ಧ್ಯಾನ ಮಾಡಿದ್ರೆ ಆಫ್ ಮಾಡಬೇಕು, ಟಿ ವಿನೋ ಅದು ಮೊಬೈಲ್ ಫೋನ್ ಆ ಕಡೆ. ಉಪರತೇಂದ್ರಿಯ, ಇಂದ್ರಿಯಗಳಿಗೆ ಯಾವುದೆಲ್ಲ ಹೊರಗಡೆ ಹೋಗುತ್ತೆ ಅನ್ಸತ್ತೋ ಆ ವಸ್ತುಗಳನ್ನೆಲ್ಲ ದೂರ ಇಡಬೇಕು. ಹತ್ತಿರಕ್ಕೆ ತರಬಾರ್ದು, ಸ್ವಿಚ್ ಆಫ್ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟಿರಬೇಕು. ಕಣ್ಣು ಮುಚ್ಚಬೇಕು. ಸುಮಾರು ಜನ 10 ನಿಮಿಷ ಕಣ್ಣು ಮುಚ್ತಾರೆ, ಆಮೇಲೆ ಪರಾಕ್ ನೋಡ್ತಿರ್ತಾರೆ. ಆವಾಗ ನೋಡಿದಾಗಲೇ ನಮಗೆ ಇಲ್ಲಿ ಗೋಡೆ ಬಿರುಕು ಬಿಟ್ಕೊಂಡಿದೆಯಾ, ಯಾವಾಗ ಬಿಟ್ಕೊಳ್ತಿದ್ವು ಗೊತ್ತಾಗಲಿಲ್ವಲ್ಲ.
ಇಷ್ಟು ದಿವಸ ಇರಲ್ಲ. ಆವಾಗ ಇಲ್ಲಿ ಎಣ್ಣ ಕಟ್ಟಿದೆಯಾ, ಫಸ್ಟು ಅದನ್ನು ನಾನು ಹೋಗಿ ಕ್ಲೀನ್ ಮಾಡಬೇಕು. ಆವಾಗಲೇ ನಮ್ಮ ಧ್ಯಾನ ಅಲ್ಲ ನೋಡಿ, ಅದು ಹಾಗಾಗಬಾರ್ದು. ಅದು ಸರಿ ಬಿಡಿ. ವಿನಿರ್ಜಿತಾತ್ಮ ಅದೇ ಒಂದು ಇಂದ್ರಿಯಗಳ ಹತೋಟಿ, ಇನ್ನೊಂದು ಮನಸ್ಸಿನ ಹತೋಟಿ. ಮನಸ್ಸಿನ ಹತೋಟಿ ಹೇಗೆ? ಇಂದ್ರಿಯ ಏನು ಹೇಳ್ತಿದೆಯೋ, ಮನಸ್ಸು ಏನು ಹೇಳ್ತಿದೆಯೋ ಅದಕ್ಕೂ ಮನಸ್ಸು ಯಾವಾಗಲೂ ಬಾಸ್ ಆಗಿರಬೇಕು, ರಾಜ ಆಗಿರಬೇಕು. ಇಂದ್ರಿಯಗಳು ಕೇಳಿದ್ದನ್ನೆಲ್ಲ ಕೊಡೋದಲ್ಲ, ಮನಸ್ಸು ನಿಗ್ರಹ ಮಾಡಬೇಕು. ತಾತ್ಕಾಲಿಕವಾಗಿ ಪ್ರತಿಯೊಬ್ಬರು ಯಾರೆಲ್ಲ ಧ್ಯಾನ ಕೂತಿದ್ದೀರೋ ಅವರೆಲ್ಲ ಸನ್ಯಾಸಿ ಅಂತ ಅಂದ್ಕೊಳ್ಬೇಕು. ಧ್ಯಾನ ಕೂತಿರೋರೆಲ್ಲ ನಾನು ತಾತ್ಕಾಲಿಕವಾಗಿ ಸನ್ಯಾಸಾಶ್ರಮವನ್ನು ತೊಗೊಂಡಿದ್ದೀನಿ, ಒಂದು 20 ನಿಮಿಷ ನಿಮ್ಮ ಸಂಬಂಧವನ್ನೆಲ್ಲ ತೆಗಿಬೇಕು, ಇಲ್ಲಾಂದರೆ ಧ್ಯಾನ ಮಾಡೋಕ್ಕಾಗಲ್ಲ. 20 ನಿಮಿಷ ಅಷ್ಟೇ. ಆಮೇಲೆ 21 ನಿಮಿಷಕ್ಕೆ ನೀವು ಹೋಗಿ ತಪ್ಕೊಳ್ಳಿಯೇ ಯು ಆರ್ ಮೈನ್ ಅಂತೆಲ್ಲ ಹೇಳಿ, ಪರವಾಗಿಲ್ಲ. ಅದು 20 ನಿಮಿಷಕ್ಕೆ ಯು ಆರ್ ನಾಟ್ ರಿಲೇಟೆಡ್ ಟು ಮೀ, ಬಿಕಾಸ್ ನನ್ನ ವಿಚಾರ ಅದು ಆತ್ಮಾನುಸಂಧಾನ. ಇಲ್ಲ ಸಗುಣ ಧ್ಯಾನ ಆದರೆ ನನ್ನ ಇಷ್ಟ ದೇವತೆ. 20 ನಿಮಿಷ ಯಾವ ಹಂಗೂ ಇರಬಾರ್ದು. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಏನು ಮಾಡೋರು, ಕ್ಯಾಂಪಲ್ಲೆಲ್ಲ ಎಲ್ಲರಿಗೂ 1 ವಾರ 10 ದಿವಸ ಕ್ಯಾಂಪ್ ಆಗಿಬಿಟ್ರೆ ಎಲ್ಲರಿಗೂ ಕಾವಿ ಬಟ್ಟೆ ಕೊಟ್ಬಿಡೋರು. 7 ದಿವಸ ನೀವು ಸನ್ಯಾಸಿಗಳು, ನೀವು ಯಾವುದನ್ನು ಯೋಚನೆ ಮಾಡಬಾರ್ದು. ಟೆಂಪ್ರರಿ ಸನ್ಯಾಸೀಸ್ ಯು ಆರ್. ಆ ಕಾವಿ ಬಟ್ಟೆ ಹಾಕಿದ್ರೇ ಏನೋ ಒಂಥರ ವೈರಾಗ್ಯ ಬರುತ್ತೆ. ಆದರೆ ಯಾಕಂದರೆ ಅಗ್ನಿ ಅಲ್ವಾ, ಹಾಕಿದ್ರೆ ನಮಗೆ ಅದು ಹಾಕಿದ್ರೂ ಬರಲ್ಲ ಅಂದರೆ ಬೇರೆ, ಅದು ಹಾಕಿದ್ರೆ ಬರುತ್ತೆ. ಒಬ್ಬರು ಹೇಳೋರು ಅವ್ರಿಗೆ, ಅವರು ಇಲ್ಲಿ ಗೀತಾಜ್ಞಾನ ಯಜ್ಞ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕರ್ಕೊಂಡು ಬರೋದು. ಇವಾಗ ನಾ ಸಪೋಸ್ ಅಲ್ಲಿ ಅವ್ರ ಮನೆಗೆ ಜನವರಿಲೆಲ್ಲ ಉತ್ತರಹಳ್ಳಿಗೆ ಹೋದಾಗ ಒಂದು ಕಡೆ ಇರ್ತೀನಿ, ಅಲ್ಲಿಂದ ಯಾರೊಬ್ರು ಕರ್ಕೊಂಡು ಬರ್ತಾರೆ, ಡೈಲಿ ಹೋಗ್ತಾರೆ. ಅವ್ರಿಗೆ ಇಲ್ಲೇ ಮೇಲ್ಗಡೆ ವಾಸ್ತವ್ಯ ಇರೋದ್ರಿಂದ ಸರಿ. ಒಬ್ಬರು ಆರ್ಮಿಯವ್ರು ಕರ್ಕೊಂಡು ಬರ್ತಿದ್ರಂತೆ, ಡೆಲ್ಲಿಯಲ್ಲಿ ಪ್ರವಚನ ಮಾಡಿದಾಗ ಆರ್ಮಿಯವರು ಡೈಲಿ ಹೋಗಿ ಕರ್ಕೊಂಡು ಬರೋದು. ಅವ್ರ ಆಫೀಸ್ ಮುಗಿಸ್ಕೊಂಡು ಬರೋದು, ಆರ್ಮಿದ ಬಟ್ಟೆಲೇ ಹೋಗೋರು, ಆರ್ಮಿ ಬಟ್ಟೆಲಿ. ಇವರು ಸ್ವಾಮೀಜಿ ಅವರು ಕಾವಿ ಬಟ್ಟೆಲೇ ಹೋಗೋರು. ಆಯಿತು, ಚಿನ್ಮಯಾನಂದ್ರಿಗೆ ಹೇಳೋರಂತೆ, ನನಗೆ ಇದು ಆರ್ಮಿ ಬಟ್ಟೆಲೇ ಬರೋಕ್ಕೆ ಇಷ್ಟ ಇಲ್ಲ, ನಾಳೆ ಸ್ವಲ್ಪ ಬೇಗ ಬರ್ತೀನಿ, ನನ್ನ ಸಿವಿಲ್ ಡ್ರೆಸ್ಸಲ್ಲಿ ನಾರ್ಮಲ್ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರ್ತೀನಿ, ಸರಿ ಬರಲ್ಲ, ಆಮೇಲೆ ಎಲ್ಲರೂ ಸ್ವಾಮಿಗಳೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾ ಕರ್ಕೊಂಡು ಬಂದಾಗ ಆಗುತ್ತೆ, ಪೊಲೀಸ್ ಡ್ರೆಸ್ ಅಲ್ವಾ, ಹಾಗೆ ಅಂತ ಆಗುತ್ತೆ ಅಂತ ಆಗಿ. ಅದಕ್ಕೆ ಚಿನ್ಮಯಾನಂದರು ಹೇಳಿದ್ರಂತೆ, ನಿನಗಾದರೂ ಮನೆಗೆ ಹೋದ ಮೇಲೆ ಬಟ್ಟಲೆ ಬದಲಾವಣೆ ಮಾಡುವಂತಹ ಅವಕಾಶ ಇದೆ. ನಾ ರಾತ್ರಿನೂ ಕೌಪಿನದಲ್ಲಿಯೇ ಕೆಂಪು ಬಟ್ಟೆಯಲ್ಲೇ ಮಲಗಬೇಕು. ನನಗೆ ಈ ಕಾವಿ ಬಟ್ಟೆ ತೆಗೆಯುವಂತಹ ಅಧಿಕಾರ ಯಾಕಂದ್ರೆ ಇಲ್ಲ, ಅದು ತೆಗೆಯೋಕ್ಕಾಗದೇ ಇಲ್ಲ. ಸದಾ ವೈರಾಗ್ಯ ಸ್ಥಿತಿಯಲ್ಲಿರಬೇಕು. ರಾತ್ರಿನೂ ಈ ಬಟ್ಟೆ ಹಾಕ್ಕೊಂಡೇ ಮಲಗಬೇಕು. ಯೋಚನೆ ಮಾಡಿ. ಈಗ ಉತ್ತರಿಯ ಹೊದಿಕೆ ಮೇಲ್ಗಡೆ, ಇದು ಕೆಳಗಡೆ, ಈ ಹೊದಿಕೆ ದಿಂಬು ಇದನ್ನೇ ಮಡಿಸ್ಬೇಕು, ಇದಲ್ಲೇ ಮಲಗಬೇಕು. ಅಭಿನವ ವಿದ್ಯಾರ್ಥಿ ಚಂದ್ರಶೇಖರ ಭಾರತಿಗಳ ಇದನ್ನೇ ಹಾಸಿಗೆ ಅಂತ ಹಾಸ್ಕೊಂಡು ಇದೆ ಹಾಗೆ ಮಲಗೋರು, ಕೈಯನ್ನು ದಿಂಬಂತ ಮಾಡ್ಕೊಂಡು ಹಿಂಗೆ ಮಲಗೋರು. ಸದಾ ಕಾವಿ ಬಟ್ಟೆ ಅಂದರೆ ಅಗ್ನಿಸ್ಪರ್ಶ ಅಂದರೆ ಏನು? ವೈರಾಗ್ಯ ಜ್ಞಾನ ಎರಡು ಒಟ್ಟಿಗೆ ಇರಬೇಕು. ಯೋಚನೆ ಮಾಡಿ. ಸೊ ಯಾಕೆ ಹೇಳಕ್ಕೆ ಬರ್ತಿದ್ದೀನಿ, ತಾತ್ಕಾಲಿಕವಾಗಿ ಮನಸ್ಸಲ್ಲಿ ಸನ್ಯಾಸ ಭಾವ ಇರಬೇಕು ಧ್ಯಾನದಲ್ಲಿ ಕೂತಾಗ. ಅದಕ್ಕಿಲ್ಲಿ ವಿನಿರ್ಜಿತಾತ್ಮ ಅಂತ ಹೆಸರು. ಒಂದು 20 ನಿಮಿಷ, ಆಮೇಲೆ ಓಕೆ ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್, ಯು ಕ್ಯಾನ್ ಗೋ. ಮನಸ್ಸು ಬಂದ ಕಡೆ ಎಲ್ಲ ಹೋಗ್ಬೋದು. ವಿಮಲಾಂತರಾಶಯ ಮನಸ್ಸಿನಲ್ಲಿ ನೋಡಬೇಕಂತೆ. ವಿಮಲ ಅಂತರ್ ಆಶಯ, ಮನಸ್ಸಿನಲ್ಲಿ ಯಾವ ವೃತ್ತಿ ನನಗೆ ತೊಂದರೆ ಮಾಡ್ತಿದೆ, ವಿಚ್ ಎಮೋಷ್ನಲ್ ಬ್ಲಾಕ್ ಐ ಹ್ಯಾವ್. ಒಬ್ಬ ವ್ಯಕ್ತಿ ಮೇಲಿದೆಯಾ, ಒಂದು ಸನ್ನಿವೇಶದ ಮೇಲಿದೆಯಾ, ಮನಸ್ಸಿನಲ್ಲಿ ಎಮೋಷನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದು ನನ್ನ ಆಧ್ಯಾತ್ಮಿಕ ಸಾಧನೆಗೆ ತೊಡಕು ಮಾಡ್ತಿದೆಯಾ, ಅದನ್ನು ನೋಡಿ ಅಡ್ರೆಸ್ ಮಾಡಬೇಕಂತೆ. ಅಲ್ಲಿ ಕೂತು ಅಡ್ರೆಸ್ ಮಾಡೋದಲ್ಲ, ಅದನ್ನು ನೋಟ್ ಮಾಡಿಕೊಂಡು ಧ್ಯಾನದಿಂದ ಹೊರಗಡೆ ಬಂದಮೇಲೆ ಮತ್ತೆ ಮರು ದಿವಸ ಧ್ಯಾನದಲ್ಲಿ ಈ ವೃತ್ತಿ ನನಗೆ ಬರಬಾರ್ದು, ಅದು ಎಲ್ಲಿಂದ ಶುರು ಆಗಿದೆ, ಅದಕ್ಕೆ ರೂಟ್ ಏನು, ಕೂತಾಗ ಈ ವೃತ್ತಿಗಳು ಬರ್ತಿದೆಯಲ್ವ ಅದಕ್ಕೆ ರೂಟ್ ಏನು, ಆವಾಗ ಅಲ್ಲಿ ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಇದು ಲೈಫ್ ಲಾಂಗ್ ಡೆಡಿಕೇಟ್ ಮಾಡಿದ್ರೇ ಕ್ವಾಲಿಟಿ ಟೈಮ್ ಮತ್ತು ಕ್ವಾಂಟಿಟಿ ಟೈಮ್, ಕ್ವಾಂಟಿಟಿ ಹಾಗೂ ಕ್ವಾಲಿಟಿ ಎರಡು ಕೊಟ್ಟರೆ ಧ್ಯಾನ ಯಶಸ್ಸಾಗೋದು. ಒಂದು ದಿವಸ ಮಾಡಿದೆ ಸರಿ ಬರಲಿಲ್ಲ ಅನ್ನೋದಲ್ಲ. ಅದಕ್ಕೆ ಹೇಳಿದ್ನಲ್ಲ, 20 ನಿಮಿಷ 20 ವರ್ಷ ಮಾಡಿದ್ರೇ ಒಂದು ಹಂತಕ್ಕೆ ಸಿದ್ಧಿ ಆಗುತ್ತೆ. ಸಿದ್ಧಿ ಅಂದರೆ ಏನು, ಮನಸ್ಸು ನಿಮ್ಮ ಹಠೋತಿಯಲ್ಲಿರುತ್ತೆ.
ಆಮೇಲೆ ಪವರ್ಸ್ ಬರೋದಲ್ಲ, ಅದು ಆಮೇಲೆ. ಶುರುನಲ್ಲೇ ಇವನಿಗೆ ಇದು ಮಾಡದೆ, ಧ್ಯಾನ ಮಾಡದೆ ಅದೆಲ್ಲ ಕಾಣಿಸ್ಕೊಳ್ಬೇಕು, ಷಟ್ಚಕ್ರವನ್ನೆಲ್ಲ ನಿಲ್ಲಬೇಕು ನಾನು. ಹಾಗೆ ಈ ಪಾಪ ಇವನು ಚಕ್ರವೇ ತಿರುಗ್ತಿರತ್ತಲೆ ಅಲ್ಲೆಲ್ಲ, ನೀವು ಷಟ್ಚಕ್ರವನ್ನೇ ಗೆಲ್ಲಬೇಕು ಅಂತ ಅಲ್ವಾ? ಹಾಗೆಲ್ಲ ಆಗಬಾರ್ದು. 20 ನಿಮಿಷ. ಸೊ ಯಾವ ವೃತ್ತಿ ನನಗೆ ತೊಂದರೆ ಮಾಡ್ತಿದೆ ಅದನ್ನು ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಆಮೇಲೆ ವಿಭಾವಯೇತ್. ವಿಭಾವಯೇತ್ ಅಂದ್ರೇನು? ವೇದಾಂತದ ಧ್ಯಾನ ಆಗಿರೋದ್ರಿಂದ ಅವನ, ಇವಾಗ ಹೇಳಿದ್ನಲ್ಲ, ಮನೋಬುದ್ಧಿ ಅಹಂಕಾರ ಅದನ್ನೆಲ್ಲ ಚಿಂತನೆ ಮಾಡಬೇಕು. ಅದೆಲ್ಲ ಚಿಂತನೆ ಮಾಡ್ತಾ ಬರಬೇಕು. ಇದೆಲ್ಲ ಥಾಟ್ಸ್ ಆನ್ ಮೈ ಹೈಯರ್ ನೇಚರ್. ವೇದಾಂತದ ಧ್ಯಾನ ಬರೋಕ್ಕಿಂತ ಮುಂಚೆ ಏನಿತ್ತು, ನನ್ನ ಮನಸ್ಸಿನ ವೃತ್ತಿಗಳೆಲ್ಲ ಅಹಂಕಾರದ ಮೇಲಿತ್ತು. ವೇದಾಂತದ ಧ್ಯಾನ ಬಂದಾಗ ನನ್ನ ವೃತ್ತಿಗಳೆಲ್ಲ ನನ್ನ ಸ್ವರೂಪವಾದ ಆತ್ಮದ ಮೇಲೆ ಇರಬೇಕು. ಅದೇ ವ್ಯತ್ಯಾಸ. ಏಕಂ. ಏಕಂ ಅಂದರೆ ನನ್ನ ನಿಜ ಸ್ವರೂಪ. ಅನನ್ಯ ಸಾಧನ ಮುಖ್ಯವಾದ ಪದ. ಒಂದು ಸತಿ ವೇದಾಂತದ ನಿಧಿಧ್ಯಾಸನವನ್ನು ಶುರು ಮಾಡಿದ ಮೇಲೆ ಅನನ್ಯ ಸಾಧನ, ಬೇರೆ ಯಾವ ಸಾಧನೆಯನ್ನೂ ಮಾಡಬಾರ್ದು. ಸ್ವಲ್ಪ ಪೂಜೆ ಮಾಡಿಬರ್ತೀನಿ, ಜಪ ಮಾಡಿಬರ್ತೀನಿ, ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ತೀನಿ, ಅನನ್ಯ ಸಾಧನ ವೇದಾಂತ ನಿಧಿಧ್ಯಾಸನ ಕೂತ್ರಿ ಎಲ್ಲೂ ಹೋಗಬಾರ್ದು. ಯಾಕಂದರೆ ಹೋದರೆ ವಿಕ್ಷೇಪ. ಒಂದು ಕಡೆ ಕೂತಿರ್ಬೇಕು, ಅಲ್ಲಿ ಹೋಗಬೇಕು, ಅದನ್ನು ರೆಡಿ ಮಾಡಬೇಕು. ಶುರು ಆಗೋಕ್ಕಿಂತ ಮುಂಚೆ ಆಗಸ್ಟಲ್ಲಿ ನಾವು ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ತಿದ್ದೀವಿ ಸ್ವಾಮಿ ಅಂದರು ಒಬ್ಬರು. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಮರು ದಿವಸ ಏನು ಗೊತ್ತಾ, ಅಡುಗೆಯವ್ರು ಹುಡುಕ್ಬೇಕು. ಅಲ್ಲಿಂದ ಶುರು ಆಗುತ್ತದು. ಅಡುಗೆಯವ್ರಲ್ಲಿ ಸರಿಯಾಗಿ ಬರ್ತಾರೆ ಇಲ್ವಾ, ಎಣ್ಣೆ ಯಾವುದು, ಅಲ್ಲಿ ಏನು ಐಟಮ್ಸ್ ಏನು, ಹೋಗ್ತಿರೋದು ಯಾವುದಕ್ಕೆ, ಇಂಪಾರ್ಟೆನ್ಸ್ ಯಾವುದಕ್ಕೆ, ಧ್ಯಾನ ಎಲ್ಲಾಗತ್ತೆ, ಇಲ್ಲಿ ಕೂತಾಗ ಅದೇ ಇರುತ್ತೆ. ಪೂರಿ ಉಬ್ಬುತ್ತಾ ಇರುತ್ತೆ, ಇಲ್ಲೂ ಪೂರಿ ಉಬ್ತಾ ಇರುತ್ತೆ. ಜ್ಯೋತಿರ್ಲಿಂಗ ಯಾತ್ರೆಗಿಂತ ಪೂರಿ ಉಬ್ಬೋದು. ಒಳ್ಳೆ ಅಡುಗೆಯವ್ರನ್ನ ಕರ್ಕೊಂಡು ಹೋಗೋಣಪ್ಪ, ನೀವು ತರಲೆ ಕೆಡಿಸ್ಕೊಳ್ಬೇಡಿ ಅಂತ. ಯಾರು ಈಶ್ವರನ ನೋಡೋಕೆ ಹೋಗ್ತಿದ್ದೀರಪ್ಪ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ಹಳೆ ಕಾಲದಲ್ಲಿ ತೀರ್ಥಕ್ಷೇತ್ರ ಧ್ಯಾನ ಕೂತವನಿಗೆ ಎಲ್ಲ ಭಗವಂತ ಇಲ್ಲೇ, ಯಾವ ತೀರ್ಥಕ್ಷೇತ್ರವೂ ಇಲ್ಲ. ಪ್ರತಿಯೊಂದು ಧಾರ್ಮಿಕ ಕರ್ಮವೂ ಅವನಿಗೆ ಆಬ್ಸ್ಟಕಲ್ ಆಗೋಗುತ್ತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಯಾತಕ್ಕೆ ಶಾರದಾಮ್ಮನವ್ರ ದರ್ಶನನೂ ಆಮೇಲೆ ಮಾಡೋಕ್ಕಾಗಲಿಲ್ಲ. ವಿಕ್ಷೇಪ ಅದು, ಹೇಳಬೇಕು, ಹೋಗಬೇಕು. ಶ್ರೀಧರ ಸ್ವಾಮಿಗಳು ಎಲ್ಲರೂ ಚಾತುರ್ಮಾಸ್ಯ ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಸನ್ಯಾಸಿಗಳು ಚಾತುರ್ಮಾಸ್ಯ ಚೆನ್ನಾಗಿ ಮಾಡ್ತೀವಿ. ಶ್ರೀಧರ ಸ್ವಾಮಿಗಳು ಚಾತುರ್ಮಾಸದಲ್ಲಿ ಮೌನ, ಯಾರೂ ಬರಬಾರ್ದು ಆಶ್ರಮಕ್ಕೆ. ಅವ್ರ ವ್ರತ ಆಗಿತ್ತು. ನೀವು ಅವ್ರದ್ದು ಜೀವನ ಚರಿತ್ರೆ ಓದಿ. ಚಾತುರ್ಮಾಸದಲ್ಲಿ ಪ್ರತಿ ವರ್ಷ ಮೌನವ ಮಾಡೋರು, ಯಾರನ್ನು ಹತ್ತಿರನೇ ತರಿಸ್ತಾ ಇರಲಿಲ್ಲ. ಅದು ಶ್ರೀಧರ ಆಶ್ರಮಕ್ಕೆ ಹೋದರೆ ಕೆಳಗಡೆ ಗುಹೆ ಇದೆಯಲ್ಲ, ಅಲ್ಲಿ ಕೂತ್ಬಿಡೋರು, ಯಾವ ಸಂಪರ್ಕವೂ ಇಲ್ಲ. ಆಮೇಲೆ ಅದು ಚಾತುರ್ಮಾಸ ಆದಮೇಲೆ ಪರ್ಯಟನೆ ಮಾಡೋರೆಲ್ಲ ಕಡೆ. ಅನನ್ಯ ಸಾಧನ. ಒಂದು ಸತಿ ನಿಮಗೆ ಇದು ಉಪಾಸನೆಯಲ್ಲಿಯೂ ಹೌದು. ಒಂದು ಸತಿ ನಿಮ್ಮ ಇಷ್ಟ ದೇವತೆಯನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ, ಇಷ್ಟ ದೇವತೆಯ ಸಗುಣ ಧ್ಯಾನವನ್ನು ಮಾಡ್ತಿದ್ರಿ, ಅನ್ಯ ದೇವತೆಗಳ ಸಾಧನೆ ನಿಷಿದ್ಧ. ಕೆಟ್ಟದು ಅಂತ ಹೇಳ್ತಿಲ್ಲ, ಕಾನ್ಸಂಟ್ರೇಷನ್ ಬರಲ್ಲ. ಗಣಪತಿಯ ಸೊಂಡ್ಲು ಹೀಗಿರುತ್ತೆ. ನೀವು ರಾಮನ ಉಪಾಸನೆ ಮಾಡ್ತಿರ್ತೀರ, ಕೋದಂಡ ರಾಮವೋ ಅಥವಾ ಸೀತಾ ಲಕ್ಷ್ಮಣ ಸಮೇತ ರಾಮವೋ, ನೀವು ಗಣಪತಿಯನ್ನು ಮಾಡಿದ್ರೆ ಅದರ ಧ್ಯಾನ ಶ್ಲೋಕವನ್ನು ಹೇಳಬೇಕು, ಇದು ಹೇಳಬೇಕು, ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಏಕ ಉಪಾಸನೆ. ಅಲ್ಲಿಯೂ ಹಾಗೆ ವೇದಾಂತದ ಧ್ಯಾನ ಮಾಡಿದ್ಮೇಲೆ ನಿಧ್ಯಾಸನ ಮಾಡಬೇಕು ಅಂದರೂ ಎಲ್ಲವನ್ನು ನಿಲ್ಲಿಸಿರಬೇಕು. ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಉಪನಿಷತ್ ಪಾರಾಯಣವನ್ನು ಮಾಡ್ಬೋದು. ಉಪನಿಷತ್ ಪಾರಾಯಣ ಮಾಡಿದ್ರೆ ಅದೆಲ್ಲ ಆತ್ಮಸ್ವರೂಪದ ಚಿಂತನೆಯೇ ಇರುತ್ತೆ. ಗೀತೆಯೂ ಇಲ್ಲ. ಯಾಕೆ, ಗೀತೆಯಲ್ಲಿ ಹಲವಾರು ವಿದ್ಯೆಗಳಿರೋದ್ರಿಂದ, ಹಲವಾರು ಯೋಗವನ್ನು ಹೇಳೋದ್ರಿಂದ ಅದು ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. ಉಪನಿಷತ್ ಚಿಂತನೆ ಮಾತ್ರ ನಿಧಿಧ್ಯಾಸನದ ಕೂತವರು. ಆಗಲ್ಲ ಸ್ವಾಮಿ, ನಿರ್ಧಾರ ಮಾಡಿದ್ವಿ ಅಲ್ವಾ, ವಿ ಹ್ಯಾವ್ ಡಿಸೈಡೆಡ್ ವಿ ವಿಲ್ ನಾಟ್ ಡೂ ದಿಸ್. ಆತ್ಮಸಂಸ್ಥಿತ. ಇಷ್ಟೆಲ್ಲ ಆದಮೇಲೆ ನನ್ನ ನಿಜಸ್ವರೂಪದಲ್ಲಿ ಇರುವಂಥದ್ದು ವೇದಾಂತದ ಧ್ಯಾನ ಏನೋ, ಈ ಜ್ಞಾನವನ್ನು ತಿಳಿಯೋದ್ರ ಮೇಲೆ. ಯಾವ ಜ್ಞಾನ? ಆತ್ಮದ ಲಕ್ಷಣದ ಜ್ಞಾನವನ್ನು ತಿಳಿಯೋದ್ರ ಮೇಲೆ ಇರುತ್ತೆ.
ಇನ್ವೋಕಿಂಗ್ ಮೈ ಹೈಯರ್ ನೇಚರ್ ವಿತ್ ದ ಮೀನಿಂಗ್. ಅರ್ಥವನ್ನು ತಿಳಿಯೋದು ವೇದಾಂತದ ಧ್ಯಾನ. ಜಪದಲ್ಲಿ ಅರ್ಥವನ್ನು ತಿಳಿಬಾರ್ದು, ಸಗುಣ ಧ್ಯಾನವನ್ನು ಮಾಡಬಾರ್ದು. ಅಲ್ಲಿ ಇಂಪಾರ್ಟೆನ್ಸು ಮಂತ್ರದ ಶಬ್ದದ ಮೇಲಿರಬೇಕು. ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಈ ನಾರಾಯಣ ಅನ್ನುವಂತಹ ಶಬ್ದ ಉತ್ಪತ್ತಿ ಆಗ್ತಿದೆಯಲ್ಲ, ಅದ್ರ ಮೇಲೆ ಗಮನ ಇರಬೇಕು. ಅಲ್ಲಿ ವನಮಾಲಿ ಗದಿ ಈಶಾಂಗಿ ಶಂಕಿ ಚಕ್ರಿ ಸನದಕ್ಕಿ ಇದ್ರೆ ಹೋಯ್ತು. ಅವಾಗೇನಾಗುತ್ತೆ, ಆ ಧ್ಯಾನದ ಮೇಲೆ ಇರುತ್ತೆ, ಇಲ್ಲಿ ಜಪ ಹೋಗ್ತಿರಲ್ಲ, ನಿಂತು ಹೋಗುತ್ತೆ. ಯಾಕಂದರೆ ಮನಸ್ಸು ಸೈಮಲ್ಟೇನಿಯಸ್ ಆಗಿ ಎರಡು ಕಡೆ ಹೋಗೋಕ್ಕಾಗಲ್ಲ. ಆಫೀಸಲ್ಲೆಲ್ಲ ಮಲ್ಟಿ ಟಾಸ್ಕ್ ಮಾಡು ಅಂತ ಹೇಳ್ತಾರೆ, ಎಫಿಷಿಯನ್ಸಿ ನಿಂತು ಹೋಗುತ್ತೆ ಅದು. ಜಪದಲ್ಲಿ ಯಾವಾಗಲೂ ಗಮನ ಶಬ್ದದ ಮೇಲೆ ಇರಬೇಕು. ವೇದಾಂತ ಧ್ಯಾನದಲ್ಲಿ ಗಮನ ಅರ್ಥದ ಮೇಲಿರಬೇಕು. ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಆಯಿತಾ? ಶಬ್ದದ ಮೇಲೆ ಮಾಡಲಾ, ಇಷ್ಟ ದೇವತೆ ಮೇಲೆ ಮಾಡಲಾ ಹೇಳ್ತಿದ್ದೇನಲ್ಲ, ಶಬ್ದದ ಮೇಲೆ ಇರಬೇಕು. ಸಪೋಸ್ ನೀವು ಜಪ ಹಿಡ್ಕೊಳ್ಳಿಲ್ಲ ಅಂದರೆ ಆಗ ಜಪ ಹಾಗೂ ಸಗುಣ ಧ್ಯಾನದ ಲಕ್ಷಣಗಳು ಎರಡೂ ಇರ್ಬೋದು. ಆಗ ಮನಸ್ಸಿನಲ್ಲಿ ಮಾತ್ರ ಜಪ ಇರುತ್ತೆ, ಅಥವಾ ಬಾಯಿ ತುಟಿ ಅಲ್ಲಾಡಿಸ್ತಾ ಇರುತ್ತೆ, ಗಮನ ಎಲ್ಲ ಇಷ್ಟ ದೇವತೆ ಮೇಲೆ ಇರುತ್ತೆ, ಅಲ್ಲಿ ಉಪಾಸನೆಯಲ್ಲಿ. ಇಲ್ಲಿ ಆತ್ಮದ ಲಕ್ಷಣದ ಮೇಲೆ ಇರಬೇಕು. ಆತ್ಮ ಸಂಸ್ಥಿತ ವಿಜ್ಞಾನದೃಕ್ ಕೇವಲ. ವಿಜ್ಞಾನ ಅಂದರೆ ಅರಿವು, ಆತ್ಮಚೈತನ್ಯ. ಆತ್ಮಚೈತನ್ಯ. ದೃಕ್ ಸಬ್ಜೆಕ್ಟ್, ದೃಕ್ ದೃಶ್ಯ ವಿವೇಕ. ವಿಜ್ಞಾನ ಅರಿವು ಯಾವಾಗಲೂ ಸಬ್ಜೆಕ್ಟ್, ಅದು ದೃಕ್ ನಾನೇ ಆಗಿದ್ದೀನಿ. ಕೇವಲ ಒಬ್ಬನೇ ಇರುವಂಥದ್ದು. ಹೇಳಿದ್ದೀನಿ, ಕನ್ನಡ ಕೇವಲ ಅಲ್ಲ, ಸಂಸ್ಕೃತದ ಕೇವಲ ಅಂತ. ಏನು ಮಾಡೋಣ, ಇನ್ನೊಂದಿದೆ ನೋಡ್ಬೇಡವಾ? ಒಂದು 5 ನಿಮಿಷ ಇದೆ, ಇದೊಂದೇ ಒಂದು ನೋಡ್ಬೇಡ. 47. ವಿಶ್ವಂ ಯದೇತತ್ ಪರಮಾತ್ಮ ದರ್ಶನಂ ವಿಲಾಪಯೇದಾತ್ಮನಿ ಸರ್ವಕಾರಣೇ ಪೂರ್ಣಶ್ಚಿದಾನಂದಮಯೋವತಿಷ್ಠತೆ. ನ ವೇದಬಾಹ್ಯಂ ನ ಚ ಕಿಂಚಿದಾಂತರಂ. ಇಲ್ಲಿ ರಾಮಚಂದ್ರನ ಉಪದೇಶ, ಈ ಕಾರ್ಯಪ್ರಪಂಚವನ್ನು ನಿನ್ನಲ್ಲಿಯೇ ಲಯ ಮಾಡ್ಕೊ, ಪ್ರವಿಲಾಪನೆ ಮಾಡ್ಕೊ. ಡಿಸಾಲ್ವ್ ದಿ ಕಾರ್ಯಪ್ರಪಂಚ. ಕಾರ್ಯಪ್ರಪಂಚ ಅಂದರೆ ಕಣ್ಣಿಗೆ ಸ್ಥೂಲ ರೂಪವಾಗಿರುವಂತಹ ಪ್ರಪಂಚ ಏನಿದೆ, ಅದು ನಿನ್ನಲ್ಲಿಯೇ ಲೀನ ಮಾಡ್ಕೊ. ನನ್ನಲ್ಲಿಯೇ ಲೀನ ಮಾಡ್ಕೊ ಅಂದರೆ ಆತ್ಮದಲ್ಲಿಯೇ ಲೀನವಾಗಬೇಕು. ಹೇಗೆ ಒಂದು ಮಣ್ಣಿನಿಂದ ಮಾಡಿರುವಂತಹ ಮಡಕೆ ಮಣ್ಣಲ್ಲಿಯೇ ಹೊಡೆದಾಗ ಲೀನವಾಗುತ್ತೋ, ಸ್ವಪ್ನ ಅವಸ್ಥೆಯಲ್ಲಿ ಸ್ವಪ್ನವನ್ನು ಕಾಣುತ್ತಿರುವಂತಹ ಮನುಷ್ಯ ಆ ಸ್ವಪ್ನವನ್ನು ಲೀನ ಮಾಡಬೇಕು ಅಂದರೆ ಜಾಗೃತ ಅವಸ್ಥೆಯಲ್ಲಿರುವಂತಹ ಮನಸ್ಸಲ್ಲಿ ಲೀನ ಆಗುತ್ತೋ, ಹಾಗೆ ಆತ್ಮಸ್ಥಾನದಲ್ಲಿರುವಂತಹ ನೀನು ಕಾರ್ಯಪ್ರಪಂಚವನ್ನು ನಿನ್ನಲ್ಲಿಯೇ ಲೀನವನ್ನು ಮಾಡ್ಕೋ. ಮೇ ಯು ಡಿಸಾಲ್ವ್ ದ ಡ್ರೀಮಿಂಗ್ ಮೈಂಡ್ ಇನ್ ಟು ದಿ ವೇಕರ್ಸ್ ಮೈಂಡ್. ಮೇ ಯು ಡಿಸಾಲ್ವ್ ದ ಕ್ಲೇ ಪಾಟ್ ಇಂಟು ಕ್ಲೇ. ಮೇ ಯು ಡಿಸಾಲ್ವ್ ದಿ ಕಾರ್ಯಪ್ರಪಂಚ ಇಂಟು ಆತ್ಮ. ಇದು ಧ್ಯಾನದ ಕ್ರಮ. 47ರಿಂದ 51 ಧ್ಯಾನ ಮಾಡುವಂತಹ ಕ್ರಮ ಹೇಳುತ್ತೆ. ಇವತ್ತು ನಾಳೆ ಮಿಸ್ ಮಾಡಬೇಡಿ, ಧ್ಯಾನ ಮಾಡೋದು ಹೇಗೆ ಅಂತಿರುತ್ತೆ. ಮಾಡ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ವಿಚಾರ ತಿಳ್ಕೊಳ್ಳಿ, ಆಯಿತಾ? ವಿಶ್ವಂ ಅಲ್ಲ, ಏತತ್ ವಿಶ್ವಂ ಪರಮಾತ್ಮ ದರ್ಶನಂ. ಏತತ್ ವಿಶ್ವಂ ಪರಮಾತ್ಮ ದರ್ಶನಂ, ಪರಮಾತ್ಮ ಗೋಚರಂ. ಈ ಕಾರ್ಯಪ್ರಪಂಚವಾಗಿರುವಂಥದ್ದು ಪರಮಾತ್ಮ ಗೋಚರಂ, ಕಾಣಿಸ್ತಾ ಇದೆ. ಅದನ್ನೇನು ಮಾಡಬೇಕು? ಆತ್ಮನಿ ವಿಲಾಪಯೇತ್. ನನ್ನ ಹೈಯರ್ ನೇಚರ್ ಆಗಿರುವಂತಹ ವಿಲಾಪಯೇತ್. ವಿಲಾಪನ ಹೇಗೆ ಮಾಡೋದು ಮುಂದಿನ ಶ್ಲೋಕ ಬರುತ್ತೆ, ಅದು ನಾಳೆ. ಆತ್ಮನಿ ವಿಲಾಪಯೇತ್. ಯಾರು ನಾನು? ಸರ್ವಕಾರಣೆ. ಆತ್ಮಸ್ವರೂಪನಾಗಿರುವಂತಹ ನಾನು ಕಾರಣವಸ್ತು. ಕಾರ್ಯಪ್ರಪಂಚ ಆಗಿರುವಂತಹ ಈ ಪ್ರಪಂಚವೇ ಕಾರ್ಯ ಆಗಿರುವಂಥದ್ದು ನನ್ನಲ್ಲಿ ಪ್ರವಿಲಾಪನೆಯನ್ನು ಮಾಡ್ಕೊಳ್ತಿದ್ದೀನಿ. ಆದರೆ ನನ್ನ ಸ್ವರೂಪ ಏನು? ಪೂರ್ಣ ಚಿದಾನಂದಮಯ ಅವತಿಷ್ಠತೆ. ಮಯ ಅಂದರೆ
ಪೂರ್ತಿ ಆ ಜ್ಞಾನ ಸ್ವರೂಪ ಅಂತ. ಹೇಗೆ ಆ ರಸಗುಲ್ಲವನ್ನು ಆ ಪಾಕದಲ್ಲಿ ಅದ್ಬಿಟ್ಟಿರ್ತೀರೋ, ಜಾಮೂನನ್ನು ಪಾಕದಲ್ಲಿ ಅದ್ಬಿಟ್ಟಿರ್ತೀರೋ, ಆ ಕಡೆ ಈ ಕಡೆ ಎಲ್ಲ ಕಡೆಯೂ ರಸವೇ. ಹಾಗೆ ಆ ಸಮಾಧಿ ಸ್ಥಿತಿಯಲ್ಲಿರುವಂತಹ ಆ ಸಾಧಕನಿಗೆ ಪೂರ್ತಿ ಜ್ಞಾನದ ಪ್ರಭಾವದಿಂದ ಎಲ್ಲವನ್ನು ಭೌತಿಕವಾಗಿ ಲಯವನ್ನು ಮಾಡಿಕೊಳ್ತಿರ್ತಾನೆ. ಪ್ರಪಂಚ ಕಾಣಿಸ್ತಿದೆ, ನೀವೆಲ್ಲರೂ ನನ್ನಲ್ಲಿ ಹೋಗಿ ಅಂತ ಹೇಳೋದಲ್ಲ, ಭೌತಿಕವಾಗಿ ತಳ್ಕೊಳ್ಳೋದು, ಇಂಟೆಲೆಕ್ಚುಲಿ. ಅವತಿಷ್ಠತೆ ಅಂದರೆ ನಿಮಗೆ ಯಾವಾಗ ಈ ಆತ್ಮವಸ್ತುವೇ ಸತ್ಯ, ಪ್ರಪಂಚ ಮಿಥ್ಯಾ ಅಂತ ಅನಿಸುತ್ತೋ ಅಲ್ಲಿವರೆಗೂ, ಇದು ಯಾವಾಗ ಸತ್ಯಾಂಶ ಅನಿಸುತ್ತೋ ಅಲ್ಲಿವರೆಗೂ ಈ ಧ್ಯಾನವನ್ನು ಮಾಡ್ತಾಯಿರಿ, ಪ್ರವಿಲಾಪನೆಯನ್ನು ಮಾಡ್ತೀರಿ. ಪೂರ್ಣ ಚಿದಾನಂದಮಯ, ನನ್ನ ಸ್ವರೂಪವಾಗಿರುವಂಥ ಆನಂದಮಯದಲ್ಲಿ, ಕಾರಣಮಯದಲ್ಲಿ ಈ ಕಾರ್ಯವನ್ನು ಪ್ರವಿಲಾಪನೆಗೊಳಿಸ್ಕೋ. ಪ್ರವಿಲಾಪನೆಗೊಂಡಿಸ್ಕೊಂಡ್ಮೇಲೇನೋ ನಿನಗೆ ಯಾವುದರಲ್ಲಿಯೂ ಆಸಕ್ತಿ ಬರೋದಿಲ್ಲ, ಕಾರ್ಯಪ್ರಪಂಚದಲ್ಲಿ ಆಸಕ್ತಿ ಬರೋದಿಲ್ಲ. ಸ್ವಾಮಿ ಕಾರ್ ಬೇಕೋ ಆಸಕ್ತಿ ಬರೋದಿಲ್ಲ, ಸ್ವಾಮಿ ಮನೆ ಕಟ್ಟಬೇಕೋ ಆಸಕ್ತಿ ಬರೋದಿಲ್ಲ, ಲೋನ್ ತೊಗೊಳ್ಬೇಕೋ ಆಸಕ್ತಿ ಬರೋದಿಲ್ಲ. ಸಪೋಸ್ ಲೋನ್ ತೊಗೊಂಡು ಮನೆ ಕಟ್ಟಿದ್ರಿ, ಆಮೇಲೆ ನಿಧಿಧ್ಯಾಸನ ಮಾಡಬೇಕು, ಅವಾಗೇನಾಗುತ್ತೆ? ಈ ಪ್ರತಿಯೊಬ್ಬರು ಇನ್ನೊಬ್ರು ಯಾರು ಕಟ್ತಾರೋ ಇನ್ನೊಬ್ರು ಮಾಡ್ತಾರೋ ಅವರಲ್ಲಿ ಆನಂದ ಇರುತ್ತೆ, ನನ್ನ ರಿಫ್ಲೆಕ್ಷನ್ ಅಂತ ಆಗುತ್ತೆ. ಹಾಗಿದ್ದ ಪಕ್ಷದಲ್ಲಿ ನಾನು ಲೋನು ಕಟ್ಟೋದು ಬೇಡ ಅಲ್ವಾ, ತೊಗೊಂಡ್ಮೇಲೆ ಲೋನು ಕಟ್ಟೋದು ಬೇಡ ಅಲ್ವಾ. ಹಾಗಿದ್ದ ಪಕ್ಷದಲ್ಲಿ ಬ್ಯಾಂಕ್ ಅವರು ಮನೆಗೆ ಸೇರಿಸ್ಕೊಳ್ಬೇಕು, ನೀವು ಬಿಟ್ಕೊಳ್ಬೇಕು. ಅದು ತುಂಬ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗ್ಬಿಟ್ರೆ ಉದಾಹರಣೆಯನ್ನು ತಪ್ಪು ಬಂದ್ಬಿಡತ್ತೆ. ಅಂದರೆ ಇವನಿಗೆ ಆಸಕ್ತಿ ಬರಲ್ಲ ಅಂದರೆ ಇರೋದ್ರಲ್ಲಿ ತೃಪ್ತಿಯಾಗಿರ್ತಾನೆ ಅಂತ. ಸಪೋಸ್ ಇಲ್ಲ, ಪ್ರಾರಬ್ಧವಶಾತ್ ಮನೆ ಕಟ್ಟಿಸ್ಕೊಳ್ಬೇಕಾಯಿತು, ಒಂದು ಹೊಸ ಹುದ್ದೆಗೆ ಹೋಗಬೇಕಾಯಿತು, ಸರಿ, ಅದಾದಮೇಲೆ ಏರುಪೇರು ಮಾಡ್ಕೊಳ್ಳಲ್ಲ. ಧ್ಯಾನ ಸ್ಥಿತಿಯಲ್ಲಿ ಇರೋವನಿಗೆ, ಇಲ್ಲದೇ ಇರೋನಿಗೆ ಬಿಡಿ, ತಾಪತ್ರಯಗಳಿದ್ದೇ ಇರುತ್ತೆ, ಇರೋವನಿಗೆ ಹೇಳ್ತೀವಿ. ಆಗ ಎಲ್ಲವೂ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ರಿಫ್ಲೆಕ್ಷನ್ ಆಗಿ ನೋಡ್ತಾನೆ. ಒಬ್ಬರು ಸಂತೋಷ ಪಡ್ತಿದ್ರೆ ನಾನೇ ಅದರಲ್ಲಿ ಇದ್ದು ಸಂತೋಷ ಪಡ್ತಿದ್ದೀನಿ ಅಂತ ಅನ್ಸುತ್ತೆ, ಅಸೂಯೆ ಬರಲ್ಲ ಅವನಿಗೆ. ಆತ್ಮಜ್ಞಾನಿಗೆ ಯಾರು ಅದು ರಕ್ತ ಸಂಬಂಧದಿಂದ ಹೇಳಬೇಕು, ಅಣ್ಣನ ಮಗ ಒಳ್ಳೆ ರ್ಯಾಂಕ್ ಬಂದ, ಇಲ್ಲ ಒಳ್ಳೆ ಕೆಲಸ ಸಿಕ್ತು, ಪರವಾಗಿಲ್ಲ, ನಾನೇ ಅದ್ರಲ್ಲಿ ಚೆನ್ನಾಗಿ ಬರ್ತೀನಿ, ಈ ಪಾಪ ಮಗನಿಗೆ ಬೈಬಾರ್ದು ಅಥವಾ ಮಗಳಿಗೆ ಬೈಬಾರ್ದು. ಮನೆಯಿಂದ ರಕ್ತ ಸಂಬಂಧದಲ್ಲಿ ಶುರು ಆಗಬೇಕದು. ಆಮೇಲೆ ಎಲ್ಲೆಲ್ಲಿಯೂ ಆತ್ಮ ಚೈತನ್ಯವೇ ಬೆಳಗ್ತಾ ಇದೆ, ಅಸೂಯೆ ಪಡೋದಿಲ್ಲ ಅವನು. ಅರಿಷಡ್ ವರ್ಗದಲ್ಲಿ ಯಾವ ದುಃಖವೂ ಅವನಿಗಿರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಅವತಿಷ್ಠತೆ ಆಗಿಬಿಟ್ಟಿರ್ತಾನೆ. ಅದು ಹೇಗೆ ಧ್ಯಾನ ಮಾಡೋದು? ಬಹಿರಂಗ ಸಾಧನೆಯನ್ನು ಹೇಳಿದ್ರು 46ನೇ ಶ್ಲೋಕದಲ್ಲಿ, ಅಂತರಂಗ ಸಾಧನೆಯನ್ನೂ ಹೇಳಿದ್ರು, ಪ್ರವಿಲಾಪನೆಯನ್ನು ಮಾಡೋದಕ್ಕೆ ಇಂಟ್ರಡಕ್ಷನ್ನೂ ಕೊಟ್ಟರು. 48ರಿಂದ 51 ಧ್ಯಾನ ಮಾಡುವಂತಹ ಕ್ರಮವನ್ನು ಹೇಳ್ತಾರೆ. ನಾಳೆ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ.